ಕೇಳಿಸ್ತಿದೆ ಅಂತ ಅನ್ಕೊಳ್ತಿದ್ದೀನಿ ಮೇಡಮ್. ಎಸ್, ಓಕೆ. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಪ್ರಾಯೋಜಿತ 237ನೇ ಯಶಸ್ವಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದರ ಭಾಗವಾಗಿ ಮಾಲಿಕೆಯ ಉಪನ್ಯಾಸ 1 ದಿನಾಂಕ 21/12/2024 ಇವತ್ತು ಶನಿವಾರ ಸಂಜೆ 6 ಗಂಟೆಗೆ ನಾವು ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 1ರಲ್ಲಿ ವಿಶೇಷ ಉಪನ್ಯಾಸ ಮಾಲಿಕೆ ಡಾಕ್ಟರ್ ಆಸ್ಮಾ ಮೇಲಿನ ಮನೆಯವರು ನಮ್ಮ ಜೊತೆಗೆ ಇದ್ದಾರೆ. ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಳೆಹೊನ್ನೂರು. ಇವರು ಹೆನ್ರಿ ವೆಗನ್ ಸೈಲೆಕ್ಸ್ ಸಿಂಟಿಲೆನ್ಸ್ ವಿಷಯದ ಕುರಿತು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಹಾಗೆಯೇ ಈ ಉಪನ್ಯಾಸದ ಅಧ್ಯಕ್ಷತೆಯನ್ನ ವಹಿಸಿರುವ ನಮ್ಮ ಕನ್ನಡ ಕೇಂದ್ರೀಯ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಇವತ್ತಿನ ಅನೇಕ ಹಿರಿಯ ಕಿರಿಯ ಸಾಹಿತ್ಯ ಆಸಕ್ತರೆಲ್ಲರೂ ನಮ್ಮ ಜೊತೆಗೆ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ, ನಾನು ಆಸ್ಮಾ ಇವತ್ತಿನ ಉಪನ್ಯಾಸಕರ ಕಿರುಪರಿಚಯವನ್ನ ನಾನು ತಿಳಿಸಿಕೊಡ್ತಾ ಕಾರ್ಯಕ್ರಮವನ್ನು ನಾನು ಚಾಲನೆ ಮಾಡ್ತೇನೆ. ಡಾಕ್ಟರ್ ಆಸ್ಮಾ ಮೇಲಿನ ಮನೆ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ವಿಭಾಗದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. 2017ರಿಂದ ಇವರು ಗೌರ್ಮೆಂಟ್ ಪ್ರಥಮ ದರ್ಜೆ ಕಾಲೇಜು ಹೊಳೆಹೊನ್ನೂರ್ನಲ್ಲಿ ಭದ್ರಾವತಿ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ಅವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ PhD ಮಾಡುವಂತ ಸಂದರ್ಭದಲ್ಲಿ ನಾನು MA ಮಾಡ್ತಾ ಇದ್ದೆ. ಅವರ ಒಂದು ಪರಿಚಯ ನನಗೆ ಇದೆ. ಮೇಡಮ್ ಅವರು ಅನೇಕ ಕಾನ್ಫರೆನ್ಸ್ಗಳು, ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ಪೇಪರ್ಗಳನ್ನ ಮಂಡಿಸಿದ್ದಾರೆ. ಹಾಗೆಯೇ ಅನೇಕ ಪ್ರೋಗ್ರಾಮ್ಗಳನ್ನ ಸಂಘಟಿಸ್ತಾ ಬಂದಿದ್ದಾರೆ. ಕಾಲೇಜಿನ ಅನೇಕ ಅಡ್ಮಿನ್ ವಲಯದಲ್ಲಿನೂ ಕೂಡ ಅವರು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅನೇಕ ಕೋಆರ್ಡಿನೇಟರ್ ಆಗಿ, ಮೆಂಬರ್ ಆಗಿ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಅನೇಕ ತಮ್ಮ ಸಾಹಿತ್ಯಿಕ ಜೊತೆಗೆ ಅಡ್ಮಿನ್ ಕೆಲಸಗಳನ್ನ ನಿರ್ವಹಿಸಿಕೊಂಡು ಅನೇಕ ವಿದ್ಯಾರ್ಥಿಗಳ ಪ್ರೀತಿ ಪಾತ್ರರಾಗಿ ಅವರು ಉಪನ್ಯಾಸವನ್ನ ಬೋಧನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಕಟ್ಟೆಯ ಪರವಾಗಿ ಮತ್ತೆ ನನ್ನ ಪರವಾಗಿ ಆಸ್ಮಾ ಮೇಡಮ್ ಅವರು ನಿಮಗೆ ಸ್ವಾಗತವನ್ನ ಕೋರ್ತೇನೆ ಮೇಡಮ್. ಹಾಗೆ ನಾನು ಮೊದಲೇ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಡೋಣೂರ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರಿದ್ದೇನೆ. ಮತ್ತೊಂದ್ಸಲ ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಹಾಗೆಯೇ ಇಲ್ಲಿ ಹಿರಿಯರಿದ್ದಾರೆ, SD ಹಿರೇಮಠ್ ಸರ್ ಇದ್ದಾರೆ, ಶಿವಾನಂದ್, ಮಲ್ಲಪ್ಪ ಹಳಿಮನಿ, ಕುಸುಮಾ ಮೇಡಮ್ ಅವರಿದ್ದಾರೆ. ಎಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಧಾರವಾಡ ಕಟ್ಟೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ಸಂಘಟಿಸ್ತಾ ಬಂದಿದೆ. ಅನೇಕ ಸಾಹಿತ್ಯ ಒಂದು ಕ್ರಿಯೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಇದೆ. ಇಲ್ಲಿ ನಾವು ಹೇಳುವುದಾದ್ರೆ ಜಾಗತಿಕ ಭಾರತೀಯ ಕನ್ನಡ ರಂಗಭೂಮಿ ಸಾಹಿತ್ಯ ಸಂಸ್ಕೃತಿ ಅನೇಕ ಉಪನ್ಯಾಸ ಮಾಲಿಕೆಗಳನ್ನ ಮಾಡ್ಕೊಂಡು ಬಂದಿದೆ. ಹಾಗೆಯೇ ಮುಂದುವರೆದು ಅನೇಕ ಯೋಜನೆಗಳನ್ನ ನಾವು ನಮ್ಮ ಕಟ್ಟೆಯಿಂದ ಮಾಡೋದಿಕ್ಕೆ ಯೋಜನೆಗಳನ್ನ ಹಾಕೊಂಡಿದ್ದೇವೆ. ಅದರ ಭಾಗವಾಗಿ ನಾವು ನಿರಂತರವಾಗಿ ಸಾಹಿತ್ಯದ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾ ಇದೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಹೆನ್ರಿ ವೆಗನ್ ಸೈಲೆಕ್ಸ್ ಸಿಂಟಿಲೆನ್ಸ್ ಎಂಬ ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ತಮ್ಮ ಒಳನೋಟಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ನಾನು ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ ಮೇಡಮ್. ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ ಸರ್? ಎಸ್ ಮೇಡಮ್, ಕೇಳಿಸ್ತಿದೆ ಮೇಡಮ್. ಧಾರವಾಡ ಕಟ್ಟೆ ಆಯೋಜಿಸಿರುವ ಈ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 1ರ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಇಂದು ಹೆನ್ರಿ ವಾನ್ ವಿರಚಿತವಾಗಿರುವಂತಹ ಸೈಲೆಕ್ಸ್ ಇಂಟೆಲೆನ್ಸ್ ಎನ್ನುವ ಕೃತಿಯ ಕುರಿತು ಮಾತನಾಡುವಳಿದ್ದೇನೆ. ಮೊದಲನೇದಾಗಿ ಈ ಒಂದು ವಿಶೇಷ ಉಪನ್ಯಾಸಕ್ಕೆ ಆಮಂತ್ರಿಸಿ ನನ್ನನ್ನು ಪ್ರೋತ್ಸಾಹಿಸುತ್ತಿರುವಂತಹ ನನ್ನ ವಿದ್ಯಾಗುರುಗಳು, ಮಾರ್ಗದರ್ಶಕರು ಹಾಗೆ ಧಾರವಾಡ ಕಟ್ಟೆಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿರುವಂತಹ ನಮನಗಳನ್ನ ನಾನು ಹೇಳ್ತೇನೆ. ಹಾಗೆ ನನ್ನ ಮತ್ತೋರ್ವ ವಿದ್ಯಾಗುರುಗಳು ಕೂಡ ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ ಇವತ್ತು. ಅವರು ವಿಜಯಲಕ್ಷ್ಮಿ ಮೇಡಮ್. ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ.
ಹಾಗೆ ಬಸಯ್ಯ ಸ್ವಾಮಿ ಸರ್ ಮತ್ತೆ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳನ್ನ ನಾನು ನಮನಗಳನ್ನ ಹೇಳ್ತೀನಿ. ವಿಶೇಷವಾಗಿ ಈ ಉಪನ್ಯಾಸವನ್ನ ಆಲಿಸಲು ಆಗಮಿಸಿರುವಂತ ಎಲ್ಲ ಹಿರಿಯರಿಗೂ, ನನ್ನ ಸ್ನೇಹಿತರಿಗೂ, ಹಾಗೆ ಎಲ್ಲ ಸಾಹಿತ್ಯ ಆಸಕ್ತರಿಗೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನಾನು ನೇರವಾಗಿ ನನ್ನ ಮಾತುಗಳನ್ನ ಹೇಳಲಿಕ್ಕೆ ಪ್ರಾರಂಭಿಸ್ತೇನೆ. ಈ ಹಿಂದೆ ಆಯೋಜಿಸಿರುವಂತಹ ಧಾರವಾಡ ಕಟ್ಟೆಯ ಬಹುತೇಕ ಎಲ್ಲ ಉಪನ್ಯಾಸ ಮಾಲಿಕೆಗಳಲ್ಲಿ ನಾನು ಕೂಡ ಭಾಗವಾಗಿದ್ದೆ. ಬಹುಶಃ ಇದು ಇವತ್ತಿನ 25ನೆಯ ಉಪನ್ಯಾಸ ಅಂತ ಅನ್ಕೊಳ್ತೇನೆ. ಈ ಹಿಂದೆ ಆಗಿರುವಂತಹ 24 ಮಾಲಿಕೆಗಳಲ್ಲಿ ಚರ್ಚೆಗೆ ತೆಗೆದುಕೊಂಡಿರುವಂತಹ ಕೃತಿಕಾರರು, ಅವರ ಕೃತಿಗಳು ಇವೆಲ್ಲ ಕೂಡ ಬಹುಶಃ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯನ್ನ ಆಳವಾಗಿ ಅಧ್ಯಯನ ಮಾಡಿರುವಂತಹ ಎಲ್ಲರಿಗೂ ಕೂಡ ಬಹುತೇಕ ಜನರಿಗೆ ಚಿರಪರಿಚಿತರು ಇವರೆಲ್ಲ. ಬಹುಶಃ ಚಾಸರ್ನಿಂದ ಪ್ರಾರಂಭವಾಗಿರುವಂತಹ ಈ ವಿಶೇಷ ಉಪನ್ಯಾಸ ಮಾಲಿಕೆ ಕೊನೆಯದಾಗಿ ಮ್ಯಾಕ್ಬೆತ್ ತನಕನೂ ಕೂಡ ನಾನು ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಕೂಡ ಚರ್ಚೆಗೆ ತಗೊಂಡಿರುವಂತ ವಿಷಯ ಆಗಿತ್ತು. ನನ್ಗೆ ಸರ್ ಈ ವಿಷಯವನ್ನ ಕೊಟ್ಟಿದ್ದು ಒಂದೆರಡು ವಿಷಯಗಳಿಂದ ನಾನು ಆತಂಕಕ್ಕೊಳಗಾದೆ. ಯಾಕಂದ್ರೆ ನಾನು ಕೂಡ ಮೂಲತಃ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ಆಸಕ್ತಿಯನ್ನ ಇಟ್ಕೊಂಡು ಓದ್ದೋಳು. ಆದ್ರೆ ನನ್ಗೆ ಈ ವಿಷಯವನ್ನ ನೋಡಿದಾಗ ಒಂದು ಆತಂಕ ಯಾಕಾಯ್ತು ಅಂತಂದ್ರೆ, ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯನ್ನ ಓದ್ಕೊಂಡಿದ್ರೂ ಕೂಡ ನನ್ಗೆ ಹೆನ್ರಿ ವಾನ್ ಬಗ್ಗೆ ಅಷ್ಟೊಂದು ಕಲ್ಪನೆ ಇರ್ಲಿಲ್ಲ. ಹೆನ್ರಿ ವಾನ್ ಒಬ್ಬ ತುಂಬಾ ಒಂದು ಹೆಸರು ಮಾಡಿರುವಂತಹ ಒಬ್ಬ ಕೃತಿಕಾರ ಅಥವಾ ಒಬ್ಬ ಸಾಹಿತ್ಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅಂದ್ರೆ ಯಾವಾಗ ಈ ಒಂದು ವಿಷಯ ಬಂತೋ, ಈ ಹೆನ್ರಿ ವಾನ್ ಬಗ್ಗೆ ಸೈಲೆಕ್ಸ್ ಇಂಟೆಲೆನ್ಸ್ ಅನ್ನುವಂತಹ ಒಂದು ಕೃತಿ ಬಗ್ಗೆ ಕೂಡ ನನ್ಗೆ ಅಷ್ಟೊಂದು ಯಾವ ಐಡಿಯಾಸ್ ಕೂಡ ಇರ್ಲಿಲ್ಲ ಅಂತ ನಾನು ಹೇಳ್ತಾನೆ. ಸೈಲೆಕ್ಸ್ ಇಂಟೆಲೆನ್ಸ್ ನ ಈ ಉಪನ್ಯಾಸಕ್ಕಾಗಿನೇ ನಾನು ಓದ್ಕೊಂಡು, ಅದು ಕಡಿಮೆ ಅವಧಿಯಲ್ಲಿ ಓದ್ಕೊಂಡಿದ್ದೇನೆ. ಹಾಗೇನೆ ಈ ಒಂದು ಅವಧಿಯಲ್ಲಿ ಓದಿರುವಂತಹ ವಿಷಯಗಳು ಬಹುಶಃ ಇಲ್ಲಿ ಸೇರಿರುವಂತಹ ಎಲ್ಲಾ ಹಿರಿಯರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ಮತ್ತೆ ತುಂಬಾ ಒಂದು ಏನಂತಾರೆ ಕಠಿಣವಾಗಿರುವಂತಹ ಒಂದು ಉಪನ್ಯಾಸ ಅಥವಾ ಅಂತ ಅನ್ಕೊಳ್ತೀನಿ ನಾನು. ಈ ವಿಷಯ ತುಂಬಾ ಗಾಢವಾಗಿರುವಂತಹ, ಗಂಭೀರವಾಗಿರುವಂತಹ, ಬಹುಶಃ ನನ್ನ ವಯಸ್ಸಿನ ಮಟ್ಟಿಗೆ ಅರ್ಥವಾಗದೇ ಇರುವಂತಹ ಗಂಭೀರತೆಯನ್ನ ಇದು ಇಟ್ಕೊಂಡಿದೆ ಅಂತ ಹೇಳ್ತೀನಿ. ಸೊ ಆ ಒಂದು ಎಚ್ಚರಿಕೆಯಿಂದಲೇ ನಾನಿವತ್ತು ಮಾತಾಡ್ತಾ ಅದಕ್ಕೆ ಪೂರಕವಾಗಿರುವ ಸಲಹೆಗಳನ್ನ ನಿಮ್ಮಿಂದ ಬಯಸ್ತಾ ನಾನು ಮಾತುಗಳನ್ನ ಹೇಳ್ತೇನೆ. ಈ ಹೆನ್ರಿ ವಾನ್ ಸೈಲೆಕ್ಸ್ ಇಂಟೆಲೆನ್ಸ್ ಆಗಿರ್ಲಿ, ಹೆನ್ರಿ ವಾನ್ ಹೆಸರುಗಳಾಗ್ಲಿ ಅಷ್ಟೊಂದು ಚಿರಪರಿಚಿತವಾಗಿಲ್ಲ. ನನಗೆ ಅಷ್ಟೇ ಅಲ್ಲದೇನೆ ತುಂಬಾ ಜನರು ಕೂಡ ಹೆನ್ರಿ ವಾನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದು ತುಂಬಾ ಕಡಿಮೆ ಅಂತ ನಾನು ಅನ್ಕೊಳ್ತೀನಿ. ಈ ಹಿಂದೆ ನಾನು ಹೇಳ್ದಂಗೆ ಬಹುತೇಕ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯ ಪುಸ್ತಕಗಳು ಈ ಮೆಟಾಫಿಸಿಕಲ್ ಕವಿಗಳನ್ನ ಅಥವಾ 17ನೇ ಶತಮಾನದ ಕವಿಗಳನ್ನ ಹೇಳ್ತಾ ಅದೇನೋ ಇತಿಹಾಸದ ಪುಟಗಳಲ್ಲಿ ಒಂದ್ ಸ್ವಲ್ಪ ಕಡಿಮೆ ಕೆಲಸ ಮಾಡಿರುವಂತ ರಾಜರುಗಳ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ಹೇಳ್ದ ಹಾಗೆ ಹೆನ್ರಿ ವಾನ್ ಬಗ್ಗೆ ಕೆಲವು ಮಾತುಗಳಲ್ಲಿ ಆತ ಒಬ್ಬ ಆಧ್ಯಾತ್ಮಿಕ ಕವಿ, ಒಬ್ಬ ಮೆಟಾಫಿಸಿಕಲ್ ಕವಿ ಅಂತ ಹೇಳಿ ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸೋದು ಕೂಡ ಕೆಲವು ಪ್ರಚಲಿತವಾಗಿರುವಂತಹ ಸಾಹಿತ್ಯ ಚರಿತ್ರೆಯ ಪುಸ್ತಕಗಳಲ್ಲಿ ನಾನು ಕಂಡೆ. ಈಗ ಈ ಹೆನ್ರಿ ವಾನ್ ಅಥವಾ ಹೆನ್ರಿ ವೇಗನ್ ಅಂತ ಕೂಡ ಸರ್ ಉಚ್ಚಾರ ಮಾಡ್ತಾ ಇದ್ರು. ನಾನು ಮೂಲತಃ ಇದನ್ನ ಹೆನ್ರಿ ವಾನ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಸೊ ಹೆನ್ರಿ ವಾನ್ ಒಬ್ಬ ಆಧ್ಯಾತ್ಮಿಕ ಕವಿ, ವೆಲ್ಶ್ ಮೂಲದ ಒಬ್ಬ ಕವಿ. 1621 ಈತನ ಜನನ ಆಗುತ್ತೆ. 1695 ಈತ ಜೀವಿಸಿ ತನ್ನ ಕಾಲಕ್ಕೆ, ತನ್ನ ಜೀವಿತ ಅವಧಿಯವರೆಗೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಕವಿತೆಗಳನ್ನ ಬರಿತಾ ಬರಿತಾ ಬಂದಿದ್ದಾನೆ. ಒಂದು ಮಾತು ನಮ್ಗೆ ಅರ್ಥ ಆಗ್ತದೆ, ಈ ಹೆನ್ರಿ ವಾನ್ ಸೈಲೆಕ್ಸ್ ಇಂಟೆಲೆನ್ಸ್ ಇಂದ ಗುರ್ತು ಆಗುತ್ತೆ ಆತಂದು. ಆದ್ರೆ ಈತ ಬರ್ದಿರುವಂತಹ ಕವಿತೆಗಳು ಯಾಕೆ ಬೆಳಕಿಗೆ ಬರಲಿಲ್ಲ ಅನ್ನುವಂತಹ ಒಂದು ಮೂಲ ಪ್ರಶ್ನೆ ಕೂಡ ನಮ್ಮನ್ನ ಕಾಡ್ತದೆ. ಹೆನ್ರಿ ವಾನ್ ಈತನ ಒಂದು ಕಿರು ಪರಿಚಯವನ್ನ ಕೊಡ್ತಾ ನಾನು ಈತನ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ನಾನು ಮುಂದೆ ಈತನ ಸೈಲೆಕ್ಸ್ ಇಂಟೆಲೆನ್ಸ್ ಅನ್ನುವಂತಹ ಕಾವ್ಯಕೃತಿಯನ್ನ ಕೂಡ ಸ್ವಲ್ಪ ಇದನ್ನ ಬಗ್ಗೆ ಕೂಡ ಬೆಳಕು ಚೆಲ್ತೇನೆ. ಸೊ ಹೆನ್ರಿ ವಾನ್ ಈ ವೆಲ್ಶ್ ಮೂಲದ ಕವಿ ಥಾಮಸ್ ಮತ್ತೆ ಡೆನಿಸ್ ಎಂಬ ಮಗನಾಗಿ
ಪಾವಳಿ ಸಹೋದರ ಇರ್ತಾನೆ ಈತನಿಗೆ, ಥಾಮಸ್ ಅಂತ. ಆತ ಕೂಡ ಇವರಿಬ್ರು ಸೇರ್ಬಿಟ್ಟು ಇವರ ಆರಂಭಿಕ ಅಧ್ಯಯನ ಒಂದು ಮಿಷನರಿಯಲ್ಲಿ ಅಥವಾ ಒಂದು ರೆಕ್ಟರ್ ಅಲ್ಲಿ ಆಗುತ್ತೆ. ಸೊ ಮೂಲತಃ ಈತನಿಗೆ ಕ್ಯಾಥೋಲಿಕ್ ಮತ್ತೆ ಪ್ರೊಟೆಸ್ಟೆಂಟ್ ನ ಎರಡರ ಪ್ರಭಾವ ಇರೋದು ಕೂಡ ನಮ್ಗೆ ಕಂಡು ಬರುತ್ತೆ. ಈತನ ವಿದ್ಯಾಭ್ಯಾಸ ಈತನ ತಂದೆಯಿಂದ ಪ್ರೇರೇಪಿತವಾಗಿ ಮುಂದೆ ಈತ ಕಾನೂನನ್ನ ಓದ್ತಾನೆ, ವೃತ್ತಿಯಿಂದ ಮುಂದೆ ಒಂದು ದಿನ ವೈದ್ಯ ಕೂಡ ಆಗ್ತಾನೆ. ಹೀಗೆ ಈತನಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಆಸಕ್ತಿ ಇತ್ತು ಅಂತ ಕೂಡ ನಮ್ಗೆ ಕಂಡು ಬರುತ್ತೆ. ಈ ಹೆನ್ರಿ ವಾನನ ಜೀವನವನ್ನು ಕೂಡ ನಾವು ನೋಡ್ತಾ ಬಂದಾಗ ನಮಗೆ 17ನೇ ಶತಮಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಕುತೂಹಲ ಉಂಟಾಗುತ್ತೆ. 17ನೇ ಶತಮಾನ ನಾವು ಈ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ನೋಡೋದಾದ್ರೆ, ಇದಕ್ಕಿಂತ ಮುಂಚೆ ಈ ಒಂದು ರೆನೆಸಾನ್ಸ್ ಅಥವಾ ಒಂದು ಪುನರುಜ್ಜೀವನ ಕಾಲ ತುಂಬಾ ಒಂದು ಏನಂತಾರೆ ವಿಶೇಷವಾಗಿ ಅಥವಾ ತುಂಬಾ ರಿಚ್ ಆಗಿ ಅದು ಮೂಡಿ ಬಂದಿರತ್ತೆ. ಅದು ಕಾವ್ಯಕ್ಕೆ, ನಾಟಕಗಳ ಕಾಲ, ಮಹೋನ್ನತ ಕೃತಿಕಾರರ ಕಾಲ ಆಗಿ ಕೂಡ ಅದು ಇರುತ್ತೆ. ಅದರಲ್ಲಿ ಸಂಶೋಧನೆಗಳು, ಅದರಲ್ಲಿ ಈ ಪ್ರಯಾಣಗಳು, ಕ್ವೀನ್ ಎಲಿಜಬೆತ್ ರಾಣಿ, ಶೇಕ್ಸ್ಪಿಯರ್, ಜಾನ್ಸನ್, ಮಾರ್ಲೋ, ಹೀಗೆ ತುಂಬಾ ಅದ್ಭುತವಾಗಿರುವಂತಹ ಹೆಸರುಗಳು ನಮ್ಮ ಗಮನಕ್ಕೆ ಬರ್ತವೆ. ತುಂಬಾ ಒಂದು ಏನಂತಾರೆ ಶ್ರೀಮಂತಿಕೆಯ ಕಾಲ ಸಾಹಿತ್ಯಿಕವಾಗಿ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಬರ್ತದೆ. ಆದ್ರೆ ಹೆನ್ರಿ ವಾನ್ ಹುಟ್ಟಿ ಬದುಕಿ ಬಾಳುವ ಕಾಲಕ್ಕೆ 17ನೇ ಶತಮಾನದಕ್ಕೆ ನಾವು ಒಂದು ಕಾಲಿಡ್ತೇವೆ ಅಂತ. 17ನೇ ಶತಮಾನ ಹೇಗಿತ್ತು ಅನ್ನೋಂಥದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಮ್ಗೆ ಹೆನ್ರಿ ವಾನ್ ಬರೆದಿರುವಂತಹ ಈ ಸೈಲೆಕ್ಸ್ ಸೆಂಟೆಲೆನ್ಸ್ ಆಗ್ಲಿ ಅಥವಾ ಇಡಿಯಾಗಿ ಹೆನ್ರಿ ವಾನ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಈ ಹೆನ್ರಿ ವಾನ್ ಬದುಕಿ ಬಾಳಿರುವಂತಹ ಕಾಲ ತುಂಬಾ ಸಂಕೀರ್ಣವಾಗಿರುವಂಥದ್ದು ಅಂತ. ಈ ಒಂದು ಕಾಲದಲ್ಲಿ ನಾವು ಸಡನ್ ಆಗಿರುವಂತಹ ಒಂದು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಇವನ್ ಧಾರ್ಮಿಕವಾಗಿರುವಂತಹ ಬದಲಾವಣೆಗಳನ್ನ ನೋಡ್ತಾ ಹೋಗ್ತೇವೆ ಅಂತ. ಈ ಒಂದು 17ನೇ ಶತಮಾನದಲ್ಲಿ ನಾವು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯನ್ನ ನೋಡ್ತಾ ಬಂದಾಗ ಈ ಹೆನ್ರಿ ವಾನ್ ಅನ್ನ ನಾವು ಮೆಟಾಫಿಸಿಕಲ್ ಕವಿಗಳ ಸಾಲಿನಲ್ಲಿ ಇಂಗ್ಲಿಷ್ ಸಾಹಿತ್ಯ ಚರಿತ್ರಕಾರರು ಈತನನ್ನ ಸೇರಿಸ್ತಾ ಹೋಗ್ತಾರೆ. ಮೆಟಾಫಿಸಿಕಲ್ ಕಾವ್ಯ ಬರೋಕ್ಕಿಂತ ಮುಂಚೆ ಯಾವ ರೀತಿಯ ಕಾಲವಿತ್ತು, ಯಾವ ರೀತಿಯ ಕಾವ್ಯ ಆವಾಗ ಬರ್ತಾ ಇತ್ತು, ಯಾವ ರೀತಿಯ ಜನರ ಪರಿಸ್ಥಿತಿಗಳಿತ್ತು ಅನ್ನೋದು ಕೂಡ ನಮ್ಮ ಗಣನೆಗೆ ಬರ್ಬೇಕು ಅಂತ. ಈ 16ನೇ ಶತಮಾನದಲ್ಲಿ ಇರುವಂತಹ ಆಲ್ಮೋಸ್ಟ್ ಒಂದು 1603 ಹೊತ್ತಿಗೆ ಕ್ವೀನ್ ಎಲಿಜಬೆತ್ ರಾಣಿ ಡಿಸೆಂಟ್ ಆಗಿ ಅಥವಾ ಅವಳ ಅವಧಿ ಮುಕ್ತಾಯವಾಗಿ ಮೊದಲನೆಯ ಜೇಮ್ಸ್ ಅನ್ನುವಂತ ಅಧಿಕಾರಕ್ಕೆ ಬರ್ತಾನೆ ಅಂತ. ಕ್ಲಿಯರ್ಲಿ ತುಂಬಾ 17ನೇ ಶತಮಾನ ಅನ್ನೋದು ಜೇಮ್ಸ್ ಫಸ್ಟ್ ಅಥವಾ ಮೊದಲ ಜೇಮ್ಸ್ ಮತ್ತೆ ಮೊದಲ ಚಾರ್ಲ್ಸ್ ಇವರ ಕಾಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿನೇ 17ನೇ ಶತಮಾನದ ಈ ಪೂರ್ವ ಭಾಗದಲ್ಲಿ ನಾವು ಇದನ್ನ ಜೆಕೋಬಿಯನ್ ಮತ್ತೆ ಕ್ಯಾರೋಲಿನ್ ಕಾಲ ಅಥವಾ ಕ್ಯಾರೋಲಿನ್ ಸಾಹಿತ್ಯ ಅಂತ ಕೂಡ ಇದನ್ನ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಜೆಕೋಬಿಯನ್ ಕಾಲ ಒಂದು 1625 ಇರುವಂಥದ್ದು. ಜೇಮ್ಸ್ ಫಸ್ಟ್ ಅಧಿಕಾರಕ್ಕೆ ಬರ್ತಾನೆ. ಆತನ ಈ ಕ್ವೀನ್ ಎಲಿಜಬೆತ್ ನಂತರ ಮೊದಲನೇ ಜೇಮ್ಸ್ ಅಧಿಕಾರಕ್ಕೆ ಬರ್ತಾನೆ. ಆತ ಬಂದಾದ ಮೇಲೆ ಒಂದು ಡಿವೈನ್ ರೈಟ್ಸ್ ಅನ್ನುವಂತಹ ಒಂದು ಹಕ್ಕನ್ನ ಚಲಾವಣೆ ಮಾಡಿ, ಒಂದು ಅವನಿಗೆ ಬಿಲೀವ್ ಇರುತ್ತೆ, ಅವನಿಗೆ ತುಂಬಾ ನಂಬಿಕೆ ಇರುತ್ತೆ ಒಂದು ರಾಯಲ್ಟಿ ಮೇಲೆ, ಮತ್ತೆ ರಾಜನೇ ಒಂದು ಹಕ್ಕುದತ್ತ ಒಂದು ಒಡೆಯ ಅಥವಾ ತಾನೇ ರಾಜ್ಯಭಾರ ಇರ್ಬೇಕು, ಮತ್ತೆ ತಾನು ಹೇಳ್ದಾಗಿನೇ ಎಲ್ಲ ಆಗ್ಬೇಕು ಅನ್ನುವಂತ ಒಂದು ದೈವದತ್ತ ಅಧಿಕಾರದ ಮೇಲೆ ಆತನಿಗೆ ಬಲವಾದ ನಂಬಿಕೆ ಇರ್ತದೆ ಅಂತ. ಆದ್ರೆ ಈ ಕಾಲದಲ್ಲಿ ಈ ಜೆಕೋಬಿಯನ್ ಅಥವಾ ನಾವು ಅದನ್ನ ಸಾಹಿತ್ಯಿಕವಾಗಿ ಹೇಳ್ತೀವಿ, ಆದ್ರೆ ಈ ಜೇಮ್ಸ್ ಮೊದಲನೆಯ ಜೇಮ್ಸ್ ನ ಕಾಲದಲ್ಲಿ ಆಗುವಂತಹ ಧಾರ್ಮಿಕ ಮತ್ತೆ ಈ ರಾಜಕೀಯ ಬದಲಾವಣೆ ಏನಿದೆನೋ ಅದು ಈ ಹೆನ್ರಿ ವಾನನ ಮೇಲೂ ಕೂಡ ತುಂಬಾ ಪ್ರಭಾವ ಬೀರಿತ್ತು ಅಂತ ನಮ್ಗೆ ಗೊತ್ತಾಗತ್ತೆ ಅಂತ. ಮೂಲತಃ ನಾವು ಹೆನ್ರಿ ವಾನನ್ನ ಒಬ್ಬ ಆಧ್ಯಾತ್ಮಿಕ ಕವಿ, ಒಬ್ಬ ಧಾರ್ಮಿಕ ಕವಿ ಅಥವಾ ಒಬ್ಬ ಮೆಟಾಫಿಸಿಕಲ್ ಪೋಯೆಟ್ ಅಂತ ಅಷ್ಟೇ ನೋಡ್ದೇನೆ, ಆತ ಬರಿತಾ ಇರ್ಬೇಕಾದ್ರೆ ಅಥವಾ ಆತ ಬದುಕಿರುವಂತ ಕಾಲ ಆತನ ಮೇಲೆ ಹೇಗೆ ಪರಿಣಾಮ ಉಂಟು ಮಾಡ್ತು ಅನ್ನೋದು ಕೂಡ ತುಂಬಾ ಚರ್ಚೆ ಮಾಡ್ಬೇಕಾಗಿರುವಂತ ವಿಷಯ ಅನ್ಸುತ್ತೆ. ನಾನು ಎಷ್ಟೋ ಪುಸ್ತಕಗಳನ್ನ ನೋಡಿದಾಗ ಅದರಲ್ಲಿ ಹೆನ್ರಿ ವಾನನ್ನ ಕೇವಲ ಒಬ್ಬ
ಸ್ಪಿರಿಚುವಲ್ ಕವಿ ಅಥವಾ ಒಬ್ಬ ಮೆಟಾಫಿಸಿಕಲ್ ಕವಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಕೆಲವು ಏನು ಸಂಶೋಧನೆಗಳು ಅಥವಾ ಕೆಲವು ಪುಸ್ತಕಗಳು ಆತನ ಬಗ್ಗೆ ಹೇಳ್ತಾ ಆತನಿಗೆ ರಾಜಕೀಯದಲ್ಲೂ ಕೂಡ ಅಷ್ಟೇ ಆಸಕ್ತಿ ಇತ್ತು, ಅಥವಾ ರಾಜಕೀಯವಾಗಿ ಯಾವ್ಯಾವ ವಿಷಯಗಳು ಆತನ ಮೇಲೆ ಪರಿಣಾಮ ಬೀರುದು, ಮತ್ತೆ ಹೇಗೆ ಆತನ ಈ ಅಲೌಕಿಕವಾಗಿರುವಂತಹ ಈ ಕವನಗಳನ್ನ ಬರಿತಾ ಆತ ಪೂರ್ತಿ ಏನು ಏನಂತಾರೆ ಪ್ರಾಪಂಚಿಕತೆಯನ್ನ ಮರೆತು ಪೂರ್ತಿ ಒಂದು ಭಗವಂತನ ಕೃಪೆಯಲ್ಲಿ ಅಥವಾ ಭಕ್ತಿಯ ದಾಸ್ಯವನ್ನ ಮಾಡ್ಲಿಕ್ಕೆ ಹೇಗೆ ಹೊರಟ ಅನ್ನೋದೆಲ್ಲವೂ ಕೂಡ ಈ ರಾಜಕೀಯ ಪರಿಣಾಮಗಳ ಮೇಲೂ ಕೂಡ ಅವಲಂಬಿಸಿದೆ ಅಂತ ನನ್ಗೆ ಅನಿಸ್ತು. ಹಾಗಾಗಿ ಜೇಮ್ಸ್ ಮತ್ತೆ ಚಾರ್ಲ್ಸ್ ಮೊದಲನೇ ಈ ಏನು ರಾಜರ ಆಳ್ವಿಕೆಯಲ್ಲಿ ಜೇಮ್ಸ್ ಆತನ ಒಂದು ದೈವದತ್ತ ಅಧಿಕಾರ ಆತ ನಡೆಸಿದಾಗ ಜನ ಏನ್ ಮಾಡ್ತಾರೆ, ಆತನ ಒಂದು ಅಧಿಕಾರವನ್ನ ಇಷ್ಟಪಡ್ಲಲ್ಲ, ಅದಕ್ಕೆ ವಿರುದ್ಧವಾಗಿ ನಿಲ್ತಾರೆ. ಮತ್ತೆ ಜೇಮ್ಸ್ನ ನಂತರ ಬಂದಿರುವಂತಹ ಚಾರ್ಲ್ಸ್ ಕೂಡ ಹಾಗೆ ಆಗುತ್ತೆ. ಚಾರ್ಲ್ಸ್ನಿಗೆ ಮತ್ತೆ ಈ ಒಂದು ರೆಸ್ಟೋರೇಷನ್ ಒಂದು ಕಾಲ 1660ಕ್ಕೆ ಬರೋಷ್ಟೊತ್ತಿಗೆ ಇಂಗ್ಲೆಂಡಿನಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಎಲ್ಲ ತುಮುಲುಗಳು ಅಥವಾ ರಾಜಕೀಯವಾಗಿರುವಂತಹ ಒಂದು ಅಸ್ಥಿತ್ಯಂತರವಾಗಿರುವಂತಹ ಎಲ್ಲ ಪರಿಣಾಮಗಳು ಕೂಡ ಹೆನ್ರಿ ವಾನ್ ಮೇಲೆ ಆಗ್ತಾ ಬರ್ತದೆ ಅಂತ ಹೇಳಿ. ಹೇಗೆ ಈ ಚಾರ್ಲ್ಸ್ ಮೊದಲನೆಯ ಚಾರ್ಲ್ಸ್ನ ಬಿಹೋಲ್ಡ್ ಮಾಡ್ತಾರೆ, ಮತ್ತೆ ಆತನನ್ನ ಸಾಯಿಸಿದ ಮೇಲೆ ಈ ಕ್ರಾಮ್ವೆಲ್ ಅಂತ ಬರ್ತಾನೆ. ಆತ ಮತ್ತೆ ಪ್ಯೂರಿಟನ್ ಗುಣಗಳನ್ನೆಲ್ಲ ಹೇಳ್ಕೊಂಡು ಆತ ಒಂದು ಪ್ಯೂರಿಟಾನಿಸಮ್ ಇರ್ಲಿ ಅಥವಾ ಈ ಏನಂತಾರೆ ಲೈಕ್ ಬೇರೆ ಬೇರೆ ರೀತಿಯ ಆಸ್ಪೆಕ್ಟ್ಸ್ಗಳು ರಾಜಕೀಯವಾಗಿ ಇದನ್ನ ನೋಡೋದಾದ್ರೆ ಒಂದು ತುಂಬಾ ಸಂದಿಗ್ಧವಾಗಿರುವಂತಹ ಎಲ್ಲ ವಿಚಾರಗಳು ಇವು ಒಂದು ನೇರವಾಗಿ ಹೆನ್ರಿ ವಾನನ ಗಮನಕ್ಕೆ ಬರ್ತವೆ. ಹೆನ್ರಿ ವಾನ್ ಈ ಒಂದು ಚಾರ್ಲ್ಸ್ ಮೊದಲನೇ ಅಥವಾ ಈ ರೆಸ್ಟೋರೇಷನ್ ಹತ್ರ ಬರ್ತಿರ್ಬೇಕಾದ್ರೆ ಆತ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸ್ತಾನೆ. ಈತ ಕಾನೂನನ್ನ ಓದ್ಲಿಕ್ಕೆ ಹೋದಾಗ ಈ ಅಂತರ್ಯುದ್ಧಗಳೆಲ್ಲ ಪ್ರಾರಂಭ ಆಗ್ತವೆ. ಈ ಅಂತರ್ಯುದ್ಧಗಳು ಆಗ್ಬೇಕಾದ್ರೆ ಈತ ತನ್ನ ಓದನ್ನ ಮೊಟಕುಗೊಳಿಸಿ ಬಂದು ಕೆಲವು ಸಮಯಗಳ ಕಾಲ ಈ ಯುದ್ಧಗಳಲ್ಲೂ ಕೂಡ ಭಾಗಿಯಾಗ್ತಾನೆ. ಹೀಗೆ ಯುದ್ಧಗಳಲ್ಲಿ ಭಾಗಿಯಾಗಿ ತನಗೆ ಇಷ್ಟ ಇರದೇ ಇದ್ರೂ ಕೂಡ ಅದರ ಒಂದು ಭಾಗವಾಗ್ಬೇಕಾಗತ್ತೆ. ಈತನಿಗೆ ಸಮಾಜದ ಬಗ್ಗೆ ಅಥವಾ ಒಬ್ಬ ಮನುಷ್ಯನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳು ಕಾಡ್ಲಿಕ್ಕೆ ಪ್ರಾರಂಭವಾಗುವಂತಹ ಒಂದು ಕಾಲ ಅಂತ ಅದನ್ನ ಹೇಳ್ಬಹುದು ಅಂತ. ಹೀಗೆ ಈ ಚಾರ್ಲ್ಸ್ ಮೊದಲನೇ ಚಾರ್ಲ್ಸ್ ಮತ್ತು ಮೊದಲನೇ ಜೇಮ್ಸ್ ಕಾಲ ಅಥವಾ ಈ ರಾಜಕೀಯ ಹಿನ್ನೆಲೆ ಈತನ ಮೇಲೆ ಒಂದು ಅತಿಯಾಗಿರುವಂತ ಪ್ರಭಾವ ಬೀರಿದ್ದು ನಮ್ಮ ಗಮನಕ್ಕೆ ಬರ್ತಾ ಈತನ ಬರೀ ರಾಜಕೀಯವಾಗಿ ಅಷ್ಟೇ ಅಲ್ಲದೆ ಈ ಒಂದು ಸಾಹಿತ್ಯಿಕ ಒಂದು ಸಮಯವನ್ನ ನಾವು ಮೆಟಾಫಿಸಿಕಲ್ ಕವಿಗಳಿಗೆ ಮೀಸಲಾಗಿಟ್ಟಿರುವಂತಹ ಒಂದು ಕಾಲವಾಗೂ ಕೂಡ ಇದನ್ನ ನೋಡ್ತಾ ಹೋಗ್ತೇವೆ. ಸಾಹಿತ್ಯಿಕವಾಗಿ ಇದನ್ನ ಮೆಟಾಫಿಸಿಕಲ್ ಅಥವಾ ಏಜ್ ಆಫ್ ಮಿಲ್ಟನ್ ಕೂಡ ಅಂತಾರೆ ಮಿಲ್ಟನ್ ನಂತರಕ್ಕೆ ಬಂದಾಗ. ಆದ್ರೆ ಈ ಮೆಟಾಫಿಸಿಕಲ್ ಅನ್ನುವಂತಹ ಟರ್ಮ್ ತುಂಬಾ ಮೆಟಾಫಿಸಿಕಲ್ ಅನ್ನುವಂತಹ ಅಥವಾ ಮೆಟಾಫಿಸಿಕಲ್ ಕವಿಗಳು ಈ ಒಂದು ಕಾಲಮಾನದಲ್ಲಿ ತುಂಬಾ ಮುಖ್ಯವಾಗ್ತಾರೆ ಅಂತ. ಆದ್ರೆ ಒಂದು ಕೊರತೆ ಏನು ಕಾಣುತ್ತೆ ಅಂತಂದ್ರೆ ಮೆಟಾಫಿಸಿಕಲ್ ಕವಿಗಳು ಆ ಸಮಯದಲ್ಲೇನೋ ಬರೀತಾ ಇದ್ರು, ಬಟ್ ಆದರೆ ಅವರ ಈ ಬರವಣಿಗೆ ನಂತರ ನಮ್ಗೆ ತಿಳಿತಾ ಹೋಯ್ತು ಅಂತ. ಈ ಕವಿಗಳೆಲ್ಲ ನಂತರದ ದಿನಗಳಲ್ಲಿ ಹೆಚ್ಚು ಒಂದು ವಿಶೇಷ ಸ್ಥಾನಮಾನವನ್ನ ಪಡಿತಾರೆ. ಆದ್ರೆ ಅವರು ಬರಿತಾ ಇರ್ಬೇಕಾದ್ರೆ ಅವರುಗಳನ್ನ ತುಂಬಾ ಅಲ್ಲಗಳೆದಿರುವಂತಹ ಅಥವಾ ಅವರನ್ನ ತುಂಬಾ ಗಂಭೀರವಾಗಿ ಪರಿಗಣಿಸದೇ ಇರುವಂತಹ ಒಂದು ಕಾಲಮಾನ ಅದಾಗಿತ್ತು ಅಂತ. ಈ ಎಲಿಜಬೆಥನ್ ಯುಗದಲ್ಲಿ ಬರೆದಂತಹ ಅಥವಾ ಎಲಿಜಬೆಥನ್ ಯುಗದ ಒಂದು ಸವಿಯನ್ನ ಕಂಡವರು ಮೆಟಾಫಿಸಿಕಲ್ ಕವಿಗಳನ್ನ ಗಣನೆಗೆ ತಗೊಳ್ಳಿಲ್ಲ. ಎಷ್ಟೋ ಸತಿ ನಾವು ನೋಡ್ತೀವಿ ಡ್ರೈಡನ್ ಅಂತ ಹೇಳಿಬಿಡ್ತಾನೆ. ಏನಂತ ಅಂದ್ರೆ ಮೆಟಾಫಿಸಿಕ್ಸ್ ಅಫೆಕ್ಟ್ಸ್ ಏನೋ ಅಂತ ಆತ ಹೇಳ್ತಾನೆ. ಅವ್ರಿಗೆ ಇಷ್ಟನೇ ಆಗಲ್ಲ ಅವ್ರು ಬರ್ದಿದ್ದು. ಇವರೆಲ್ಲರೂ ಕೂಡ ಎಲಿಜಬೆತ್ ಯುಗದಲ್ಲಿ ತುಂಬಾ ಕ್ಲಾಸಿಕಲ್ ಆಗಿ ನಿಯಮಗಳನ್ನ ಪಾಲಿಸಿ ಶಾಸ್ತ್ರಬದ್ಧವಾಗಿ ಕಾವ್ಯವನ್ನ ರಚನೆ ಮಾಡುವಂತಹ ನಿಯಮಗಳನ್ನೆಲ್ಲ ಓದ್ಕೊಂಡವ್ರು. ಅವರಿಗೆ ಪ್ರತಿಯೊಂದು ಕವಿತೆ ಹೀಗೆ ಇರಬೇಕು, ಈ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ತುಂಬಾ ಇತ್ತು. ಹೀಗಿದ್ದಾಗ ಒಂದು ರೀತಿಯಿಂದ ತಕ್ಷಣಕ್ಕೆ ಒಂದು ಬದಲಾವಣೆಯನ್ನ ತಗೊಂಡ್ಬಂದವರು ಈ ಮೆಟಾಫಿಸಿಕಲ್ ಕವಿಗಳು ಅಂತ ಅನ್ಸುತ್ತೆ. ಮೆಟಾಫಿಸಿಕಲ್ ಕವಿಗಳು ತರ್ಕವನ್ನ, ತಾತ್ವಿಕತೆಯನ್ನ
ಪ್ರೀತಿಯನ್ನ, ಧರ್ಮವನ್ನ, ದೇವರು ಅನ್ನುವಂತಹ ಪರಿಕಲ್ಪನೆ ಎಲ್ಲವನ್ನು ಕೂಡ ಸಮಾಗಮ ಮಾಡ್ಬಿಟ್ರು ಅಂತ. ಎಲಿಜಬೆತನ್ನ ಈ ಒಂದು ಯುಗದಲ್ಲಿ ಬಂದವರು ಹೆಚ್ಚು ಕಡಿಮೆ ಪ್ರೀತಿಯ ಬಗ್ಗೆ ಬರೀತಿದ್ರು, ಪ್ರೀತಿಯ ಬಗ್ಗೆ ಬರೆದ್ರೂ ಕೂಡ ತುಂಬಾ ಅದ್ಭುತವಾಗಿ ಬರೀತಿದ್ರು. ಒಂದ್ ವೇಳೆ ಅವರು ಪೋಯಂಗಳನ್ನ ಅಥವಾ ಅವರು ಪದ್ಯಗಳನ್ನ ಬರೀತಾ ಇದ್ದಿದ್ರೆ ಹೆಚ್ಚು ಕಡಿಮೆ ಈ ಪ್ರೀತಿ ಬಗ್ಗೆ ಬರೆಯೋದಾದ್ರಂತೂ ತುಂಬಾ ಗಂಭೀರವಾಗಿ ಬರೀತಾ ಇರ್ಲಿಲ್ಲ. ಪ್ರೀತಿಯನ್ನು ತುಂಬಾ ಇಮೋಷನಲ್ ಆಗಿ, ಭಾವನಾತ್ಮಕ ರೀತಿಯಲ್ಲಿ ಬರೀತಾ ಇದ್ರು. ಹಾಗಾಗಿ ಅದು ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಆದ್ರೆ ನಂತರ ಬಂದಿರುವಂತಹ ಈ ಮೆಟಾಫಿಸಿಕಲ್ ಪೋಯೆಟ್ಗಳು ಇದನ್ನ ಒಂದು ರೀತಿಯ ಬುಡಮೇಲಾಗಿ ನೋಡಿದ್ರು ಅಂತ. ಇವರಿಗೆ ಪ್ರೀತಿ ಅನ್ನೋದು ತುಂಬಾ ಒಂದು ರೀತಿಯ ಜಾಣ್ಮೆ ಅಥವಾ ತರ್ಕವನ್ನ ಉಪಯೋಗಿಸಿ ಕೊಡುವಂತಹ ಎಲ್ಲ ಉಪಮೇಯಗಳು ಅಥವಾ ರೂಪಕಗಳು, ಪ್ರತಿಮೆಗಳನ್ನ ಎಲ್ಲ ಯೂಸ್ ಮಾಡ್ಲಿಕ್ಕೆ ಅಥವಾ ಅದನ್ನ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು ಅಂತ ಗೊತ್ತಾಗುತ್ತೆ ಅಂತ. ಆದ್ರೆ ಈ ಮೆಟಾಫಿಸಿಕಲ್ ಕವಿಗಳು ಮಾತ್ರ ಯಾವಾಗ್ಲೂ ಕೂಡ ಒಂದು ರೀತಿ ವಿಮರ್ಶೆಗೆ ಒಳಗಾದವರು ಅಂತ. ಆ ಕಾಲದಲ್ಲಿ ವಿಮರ್ಶೆಗೆ ಒಳಗಾದವರು ಇವರೆಲ್ಲ. ಸೊ ಇವರಿಗೆ ಈ ಎಲ್ಲಾ ಮೆಟಾಫಿಸಿಕಲ್ ಕವಿಗಳನ್ನ ಬೆಳಕಿಗೆ ತಗೊಂಬಂದಿದೆ. ಈ ಮೆಟಾಫಿಸಿಕಲ್ ಕವಿಗಳು ಅಂತಂದ್ರೆ ಈಗ ಇದನ್ನ ಇನ್ನೊಂದ್ ಸ್ವಲ್ಪ ಇದನ್ನ ನಾವು ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲೂ ಕೂಡ ನೋಡಿದೀವಿ. ಅದರಲ್ಲಿ ತುಂಬಾ ಇದನ್ನ ಡೀಟೇಲ್ ಆಗಿ ಸರ್ ಯಾರು ಮಾತಾಡಿದ್ರು. ಈ ಮೆಟಾ ಮತ್ತೆ ಫಿಸಿಕಲ್ ಶಬ್ದಗಳನ್ನ ನೋಡಿದಾಗ ಮೆಟಾ ಅಂದ್ರೆ ಒಂದು ರೀತಿಯ ಬಿಯಾಂಡ್ ಅಥವಾ ಆಚೆ ಅಥವಾ ನಂತರದ ಎನ್ನುವಂತ ಅರ್ಥ ಕೊಡ್ತಾ ಹೋಗುತ್ತೆ. ಹಾಗೇನೆ ಫಿಸಿಕ್ಸ್ ಅನ್ನುವಂತಹದ್ದು ಅಥವಾ ಮೆಟಾ ಫಿಸಿಕಲ್ ಅನ್ನುವಂಥದ್ದು ಒಂದು ದೈಹಿಕವಾಗಿ, ಅಥವಾ ಇವೆರಡನ್ನೂ ಕೂಡ ಸೇರಿಸಿ ಹೇಳೋದಾದ್ರೆ ಒಂದು ದೈಹಿಕವಾಗಿ ಅಲ್ಲದೆ ಇರುವಂತದ್ದು ಅಥವಾ ಅಲೌಕಿಕ ಅಲೌಕಿಕ ಅಥವಾ ಇದು ಏನಂತಾರೆ ಮನುಷ್ಯನ ದೇಹವನ್ನ ಮೀರಿನೂ ಕೂಡ ಒಂದು ಮಾತು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದೆ ಒಬ್ಬ ಡಾಕ್ಟರ್ ಜಾನ್ಸನ್ ತನ್ನ 52 ಪೋಯೆಟ್ಗಳ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಆತ ಮತ್ತೆ ಮೆಟಾಫಿಸಿಕಲ್ ಕವಿಗಳ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಸೊ ಅಲ್ಲಿವರೆಗೆ ಮೆಟಾಫಿಸಿಕಲ್ ಕವಿಗಳು ಬೆಳಕಿಗೆ ಬಂದ್ರೂ ಕೂಡ ಅವರನ್ನ ಅಷ್ಟೊಂದು ಗಣನೆಗೆ ತಗೊಳ್ಳಿಲ್ಲ ಅಥವಾ ಅವರ ಸಾಹಿತ್ಯವನ್ನ ಅಷ್ಟೊಂದು ಪ್ರೀತಿಯಿಂದ ಒಂದು ಸ್ವಾಗತಿಸಿರ್ಲಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಹಾಗೆ ಮುಂದೆ ಬರಿತಾ ಈ ಹೆನ್ರಿ ವಾನ್ ಕೂಡ ಮೆಟಾಫಿಸಿಕಲ್ ಕವಿಗಳ ಪಂಕ್ತಿಗೆ ಸೇರುವ ಆತನೇ. ಅದರಲ್ಲೂ ಕೂಡ ಮೆಟಾಫಿಸಿಕಲ್ ಕವಿಗಳಲ್ಲಿ ಹೆಚ್ಚಿಗೆ ನಾವು ಕೇಳಿದ್ದು ಬಹುಶಃ ಜಾನ್ ಡನ್ ಮತ್ತೆ ಜಾರ್ಜ್ ಹರ್ಬರ್ಟ್ ಗಳ ಹೆಸರುಗಳು. ಜಾನ್ ಡನ್, ಜಾರ್ಜ್ ಹರ್ಬರ್ಟ್ ಮತ್ತೆ ಆಂಡ್ರೂ ಮಾರ್ವೆಲ್, ರಿಚರ್ಡ್ ಕ್ರಾಶಾ ಇವರೆಲ್ಲರೂ ಕೂಡ ತುಂಬಾ ಬೇಗನೆ ನಮ್ಮ ಗಮನಕ್ಕೆ ಬರ್ತಾರೆ. ಮತ್ತೆ ಅವರ ಬಗ್ಗೆ ತುಂಬಾ ಪದೇ ಪದೇ ಚರ್ಚೆಗಳು ಕೂಡ ನಡೀತವೆ. ಆದ್ರೆ ಹೆನ್ರಿ ವಾನ್ ಇನ್ನೂ ತನ್ನ ಒಂದು ಹೆಸರನ್ನ ಮಾಡ್ಲಿಕ್ಕೆ ಅಥವಾ ತಾನಿದ್ದಾಗ ಅಂತೂ ತಾನು ಅಷ್ಟೊಂದು ಒಂದು ಪಾಪ್ಯುಲಾರಿಟಿಗೆ ಅಥವಾ ಒಂದು ಪ್ರಸಿದ್ಧಿಗೆ ಬರ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೆನ್ರಿ ವಾನ್ ಬರ್ದಿರುವಂತಹ ಬೇರೆ ಇನ್ನಿತರ ಎಲ್ಲ ತನ್ನ ಕೃತಿಗಳಲ್ಲಿ ಹೆಚ್ಚಿಗೆ ವಿಶಿಷ್ಟವಾಗಿ ನಿಲ್ಲೋದು ಸೈಲೆಕ್ಸ್ ಸಿಂಟಿಲೆನ್ಸ್ ಅನ್ನುವಂತಹ ಕೃತಿ. ಈ ಮೆಟಾಫಿಸಿಕಲ್ ಕವಿಗಳಲ್ಲಿ ಒಂದು ಮಾತನ್ನ ನೋಡ್ತೇವೆ. ಮೆಟಾಫಿಸಿಕಲ್ ಆಗಿರುವಂತಹ ಕವಿಗಳು ಹೆಚ್ಚು ಕಡಿಮೆ ಪ್ರೀತಿಯನ್ನ ಬರೆದ್ರು, ಆದ್ರೆ ಆ ಪ್ರೀತಿ ತುಂಬಾ ತಾರ್ಕಿಕವಾಗಿ ಮತ್ತೆ ಒಂದು ರೀತಿಯ ವಿರೋಧಾಭಾಸವನ್ನ, ಈ ಕನ್ಸೀಟ್ ಗಳನ್ನ ಯೂಸ್ ಮಾಡೋದು, ಮತ್ತೆ ಈ ಫಾರ್ ಫೆಚ್ಡ್ ಇಮೇಜಸ್ ಗಳು ಅಂತ ಏನ್ ಕರಿತೀವಿ ಅಂಥವುಗಳನ್ನ ಬಳಸ್ತಾ ಹೋದ್ರು ಅಂತ ಹೇಳಿ. ಈ ಫಾರ್ ಫೆಚ್ಡ್ ಇಮೇಜಸ್ ಗಳಿಗೆ ಯೂಶುವಲಿ ಪ್ರೀತಿಯ ಗೀತೆಗಳನ್ನ ಬರೆದ್ರೆ ಯಾರು ಊಹಿಸಕ್ಕೆ ಸಾಧ್ಯನೇ ಇಲ್ಲ ಅಂತಹ ಪ್ರತಿಮೆಗಳನ್ನ ಕೊಡ್ತಾ ಇದ್ರು. ಬಹುಶಃ ಮೈ ಲವ್ ಈಸ್ ಲೈಕ್ ಅ ರೆಡ್ ರೆಡ್ ರೋಸ್ ಅಂತ ಕವಿಗಳು ಪ್ರೀತಿಯನ್ನ ಹೇಳ್ಕೊಂಡ್ರೆ, ಇದರಲ್ಲಿ ಮೆಟಾಫಿಸಿಕಲ್ ಕವಿಗಳು ಇದನ್ನ ಒಂದು ರೀತಿಯಾಗಿ ಕಂಪಾಸ್ಗೆ ಹೋಲಿಸುವಂಥದ್ದು ಅಥವಾ ಕಣ್ಣಿನ ರೆಪ್ಪೆಯಿಂದ ಒಂದು ರೀತಿಯ ಗ್ರಹಣ ಮೂಡಿಸೋದು ಸೂರ್ಯನ ಮೇಲೆ ಅನ್ನುವಂತಹ ಇಮೇಜಸ್ ಗಳನ್ನ ಬಳಸ್ತಾ ಹೋಗ್ತಾ ಇದ್ರು ಅಂತ. ಬಹುಶಃ ಒಂದು ಅದ್ಭುತವಾಗಿರುವಂತಹ ಪ್ರತಿಮೆಗಳು, ರೂಪಕಗಳು, ಆದ್ರೆ ಆವಾಗಿನ ಕಾಲದಲ್ಲಿ ಇವು ಚಾಲ್ತಿಯಲ್ಲಿ ಬರಲಿಲ್ಲ ಅಂತ. ಆದ್ರೆ ಹೆನ್ರಿ ವಾನ್ ಮೆಟಾಫಿಸಿಕಲ್ ಕವಿಗಳಲ್ಲೇ ಮತ್ತೆ ತುಂಬಾ ವಿಭಿನ್ನವಾಗಿರುವಂತಹ ಒಬ್ಬ ವಿಶಿಷ್ಟವಾಗಿರುವಂತಹ ಕವಿ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ.
ಹೆನ್ರಿ ವಾನ್ಗೂ ಮತ್ತೆ ಮಿಕ್ಕುಳಿದ ಇನ್ನಿತರ ಈ ಮೆಟಾಫಿಸಿಕಲ್ ಕವಿಗಳಿಗೆ ಅಥವಾ ನಾವು ಆತನನ್ನ ಜಾನ್ ಡನ್ಗೆ ಹೋಲಿಸೋದಾದ್ರೂ ಕೂಡ ಜಾನ್ ಡನ್ ಅತಿಯಾಗಿ ಪ್ರೀತಿಯ ಬಗ್ಗೆ ಬರೆದ ಒಂದೆರಡು ಕವನಗಳು ಲೈಕ್ ಗುಡ್ ಮಾರೋ ಅನ್ನುವಂತಹ ಕವಿತೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ರಿಲಿಜಿಯಸ್ ಆಗಿರುವಂತ ಅಥವಾ ಧಾರ್ಮಿಕವಾಗಿ ಅನುಭಾವಿಕವಾಗಿ ಅದರ ನೆಲೆಯಲ್ಲಿ ನಾವು ಅದನ್ನ ಕೂಡ ಚರ್ಚಿಸಬಹುದು. ಆದ್ರೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಒಂದು ರಿಲಿಜಿಯಸ್ ಕವಿಗಳಿಗೆ ಅಥವಾ ರಿಲಿಜಿಯಸ್ ಕವಿತೆಗೆ ಅಥವಾ ಧಾರ್ಮಿಕ ಕವಿತೆಗೆ ಕೊಡೋದಾದ್ರೆ ಅದು ಬಹುಶಃ ಜಾರ್ಜ್ ಹರ್ಬರ್ಟ್ ಹೆಚ್ಚಿನ ಮಾನ್ಯತೆಯನ್ನ ಗಳಿಸ್ತಾನೆ. ಜಾರ್ಜ್ ಹರ್ಬರ್ಟ್ ನ ಈ ಟೆಂಪಲ್ ಅನ್ನುವಂತಹ ಕೃತಿ ತುಂಬಾ ವಿಶೇಷ ಸ್ಥಾನಮಾನ ಪಡೀತು. ಜಾರ್ಜ್ ಹರ್ಬರ್ಟ್ ನ ಒಂದು ಪ್ರಮುಖ ಪ್ರಭಾವ ಹೆನ್ರಿ ವಾನ್ ಮೇಲೆ ಕೂಡ ಆಯಿತು. ಹೆನ್ರಿ ವಾನ್ ಅಂದ್ರೆ ಒಂದು ರೀತಿಯ ಭಕ್ತ ಅಂತ ಹೇಳ್ಬೋದು. ಜಾರ್ಜ್ ಹರ್ಬರ್ಟ್ ನ ಭಕ್ತ. ಜಾರ್ಜ್ ಹರ್ಬರ್ಟ್ ನನ್ನ ಎಷ್ಟೊಂದು ಪಾಲಿಸ್ತಾ ಇದ್ದ. ಮತ್ತೆ ಅವರಿಬ್ಬರ ಒಂದು ಸಮ್ಮಿಲನ ಅಥವಾ ಆತನ ಒಂದು ಛಾಪು ನಾವು ಹೆನ್ರಿ ವಾನ್ ಮೇಲೆ ತುಂಬಾ ಕ್ಲಿಯರ್ ಆಗಿ ಕಾಣ್ಬೋದು ಅಂತ. ಆತ ಮತ್ತೆ ಮತ್ತೆ ಹೇಳ್ತಾ ಇದ್ದ. ಆತನಿಗೆ ಒಂದು ರೀತಿಯ ಮುಜುಗರ ಕೂಡ ಆಗ್ತಾ ಇರ್ಲಿಲ್ಲ. ಹೆನ್ರಿ ವಾನ್ ತನ್ನನ್ನ ತಾನು ಜಾರ್ಜ್ ಹರ್ಬರ್ಟ್ ನ ಡಿಸೈಪಲ್ ಅಥವಾ ಶಿಷ್ಯ ಅಂತ ಕೂಡ ಅನ್ಕೊಳ್ತಾ ಇದ್ದ ಅಂತ. ಹಾಗಾಗಿ ಜಾರ್ಜ್ ಹರ್ಬರ್ಟ್ ಏನೇನ್ ಬರೀತಾನೋ ಅದರ ಎಲ್ಲಾ ರೀತಿಯ ಒಂದು ಏನಂತಾರೆ ಒಂದು ಎಕ್ಸಾಂಪಲ್ಸ್ ಗಳನ್ನ ಅಥವಾ ಆತ ಬರೆದಿರುವಂತೆಲ್ಲ ಮಾದರಿಗಳನ್ನ ಆತ ಫಾಲೋ ಮಾಡ್ತಾ ಹೋಗ್ತಾನೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆಗೆ ಆತ ಹೇಳ್ತಾನೆ. ಏನಂತ ಅಂದ್ರೆ ಸೈಲೆಕ್ಸ್ ಸಿಂಟಿಲೆನ್ಸ್ ಅಲ್ಲಿ ಒಂದ್ ಕಡೆ ಹೇಳ್ಕೊಂಡೇ ಬಿಡ್ತಾನೆ. ಏನು ಅಂತಂದ್ರೆ ಬ್ಲೆಸ್ಡ್ ಮ್ಯಾನ್ ಹೂಸ್ ಹೋಲಿ ಲೈಫ್ ಅಂಡ್ ವರ್ಸ್ gained many pious converts of whom I am the least ಅಂತ ಕೂಡ ಹೇಳ್ತಾನೆ ಅಂತ. ಹಾಗಾಗಿ ನಾವು ಜಾರ್ಜ್ ಹರ್ಬರ್ಟ್ ನ ಒಂದು ತೀರಾ ಪ್ರಭಾವವನ್ನ ಈ ಹೆನ್ರಿ ವಾನ್ ಮೇಲೆ ನೋಡ್ತಾ ಹೋಗ್ತೀವಿ ಅಂತ. ಸೊ ಮೆಟಾಫಿಸಿಕಲ್ ಕವಿಗಳು ಏನೆಲ್ಲ ಕನ್ಸೀಟ್ ಗಳನ್ನ ಬಳಸಿದ್ರು ಅಥವಾ ಏನೆಲ್ಲ ಉಪಮೇಯಗಳನ್ನ ಬಳಸಿದ್ರು, ಈ ಮೆಟಾಫಿಸಿಕಲ್ ಕವಿಗಳ ಇಡೀ ಒಂದು ಕವಿತೆಯ ಒಂದು ಕಾವ್ಯ ಪರಂಪರೆಯಲ್ಲಿ ನಾವು ಮುಖ್ಯವಾಗಿ ಬೇರೆ ಬೇರೆ ರೀತಿಯ ಒಂದು ವಿಷಯ ವಸ್ತುಗಳನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಈ ಪ್ರೀತಿ ಅನ್ನೋದು ಕೂಡ ತುಂಬಾ ಇಮೋಷನಲ್ ಆಗಿರೋದಕ್ಕಿಂತ ಹೆಚ್ಚು ಕಡಿಮೆ ಇವರ ತುಂಬಾ ಒಂದು ಗಂಭೀರವಾಗಿ ಇದರ ಅಧ್ಯಯನ ಮಾಡಿದ್ರೆ ಅದರಲ್ಲಿ ಎಲ್ಲೋ ಕಡೆ ಒಂದು ರೀತಿಯ ಅಮೋರಸ್ ಆಗಿರುವ ಅಥವಾ ಕಾಮುಕತೆ ತೋರುವಂತಹ ಕವಿತೆಗಳು ಹೆಚ್ಚಾಗಿ ಬರೆದ್ರು ಅಂತ ಅನ್ಸುತ್ತೆ ಅಂತ. ಸೊ ಇವರು ಹೇಳ್ತಾ ಇರುವಂತಹ ಪ್ರೀತಿಯೇ ಬೇರೆ ಅಥವಾ ರೂಪಗಳೇ ಬೇರೆ, ಪ್ರೀತಿಯ ಬೇರೆ ಬೇರೆ ಆಯಾಮಗಳನ್ನ ಮೆಟಾಫಿಸಿಕಲ್ ಕವಿಗಳು ಹೊರಗಡೆ ತಗೋಬಿಡ್ತಾರೆ. ಮತ್ತೆ ಈ ಮೆಟಾಫಿಸಿಕಲ್ ಕಾವ್ಯವನ್ನ ನಾವು ಇಡಿಯಾಗಿ ನೋಡಿದಾಗ ಅಲ್ಲಿ ಕೆಲವು ಜನ ಪ್ರೀತಿ ಬಗ್ಗೆ ಬರೆದ್ರೆ, ಕೆಲವು ಜನ ತುಂಬಾನೇ ಪ್ರಾಮುಖ್ಯವನ್ನ ಈ ಧಾರ್ಮಿಕತೆಗೆ ಕೊಟ್ಟು ಬರೀತಾರೆ. ಹಾಗಾಗಿ ಇಡೀ ಮೆಟಾಫಿಸಿಕಲ್ ಕವಿತೆಯನ್ನ ಒಂದು ರೀತಿಯ ಅಮೋರಸ್ ಪೋಮ್ಸ್ ಮತ್ತೆ ಹಾಗೆ ರಿಲಿಜಿಯಸ್ ಪೋಮ್ಸ್ ಅಂತ ಕೂಡ ನಾವು ನೋಡ್ತಾ ಹೋಗ್ಬೋದು ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಅಮೋರಸ್ ರೀತಿ ಬರೆದವರು ಜಾನ್ ಡನ್ ಮತ್ತೆ ಬೇರೆ ಇನ್ನಿತರ ಮಾರ್ವೆಲ್ಗಳನ್ನ ನಾವು ನೋಡಿದ್ರೆ, ಹಾಗೇನೆ ಬೇರೆ ಕಡೆಗೆ ನಾವು ಹೆನ್ರಿ ವಾನ್ ಅನ್ನ ನೋಡ್ತಾ ಹೋದಾಗ ಹೆನ್ರಿ ವಾನ್ ತುಂಬಾ ಮುಖ್ಯವಾಗಿ ಧಾರ್ಮಿಕತೆಯನ್ನ ಅನುಭವವನ್ನ ಇಟ್ಕೊಂಡು ಎಲ್ಲವನ್ನು ಕೂಡ ಯೋಚನೆ ಮಾಡುವಂತ ಅಂತ. ಈಗ ಹೆನ್ರಿ ವಾನ್ ಬಗ್ಗೆನೆ ನಾನು ಜಾಸ್ತಿ ಒಂದು ರೀತಿಯ ಫೋಕಸ್ ಮಾಡ್ತಾ ಹೇಳೋದಾದ್ರೆ, ಈ ಹೆನ್ರಿ ವಾನ್ನ ಸೈಲೆಕ್ಸ್ ಸೆಂಟಿಲೆನ್ಸ್ ಅನ್ನ ಒಂದೇ ಒಂದು ಕೃತಿಯನ್ನ ನಾವು ತುಂಬಾನೇ ಗಂಭೀರವಾಗಿ ಒಂದು ಆಳವಾಗಿ ಇದನ್ನ ಯೋಚನೆ ಮಾಡ್ತಾ ಹೋದ್ರೆ ಇಡೀ ಕೃತಿಯ ಒಂದು ಮಹತ್ತರತೆ ಅದು ಒಂದೇ ಕೃತಿಯಿಂದನೇ ನಮ್ಗೆ ಗೊತ್ತಾಗುತ್ತೆ ಅಂತ. ಹೆನ್ರಿ ವಾನ್ ಹಾಗೆ ನೋಡಿದ್ರೆ ಆತ ಒಂದು ಹೆಸರು ಮಾಡ್ಲಿಕ್ಕೆ ಅಥವಾ ಆತನ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಬಹುಶಃ 200 ವರ್ಷಗಳೇ ಬೇಕಾಯ್ತು ಅಂತ. ಸೈಲೆಕ್ಸ್ ಸಿಂಟಿಲೆನ್ಸ್ ಅನ್ನೋದು ಆತನ ಒಂದು ಮಹತ್ವದ ಕೃತಿ. ಇದನ್ನ ಹೊರತುಪಡಿಸಿ ಆತ ಒಂದು ಪ್ರೋಸ್ ಪೀಸ್ ಅನ್ನು ಕೂಡ ಬರೆದಿದ್ದಾನೆ. ಅದನ್ನ ಹೊರತುಪಡಿಸಿ ಕೆಲವು ಕಾವ್ಯಗಳನ್ನ ಬರೆದಿದ್ದಾನೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೇಷ್ಠವಾಗಿ ನಿಲ್ಲುವಂಥದ್ದು ಯಾವುದು ಅಂದ್ರೆ ಸೈಲೆಕ್ಸ್ ಸಿಂಟಿಲೆನ್ಸ್ ಅಂತ ನಮ್ಗೆ ಅರ್ಥ ಆಗುತ್ತೆ. ಸೈಲೆಕ್ಸ್ ಸಿಂಟಿಲೆನ್ಸ್ 1650 ಮತ್ತೆ 1655 2 ಭಾಗಗಳಲ್ಲಿ ಮುದ್ರಣಗೊಂಡಿತ್ತು ಅಂತ. ಈ ಸೈಲೆಕ್ಸ್ ಸೆಂಟಿಲೆನ್ಸ್ ಅನ್ನ 1650ನೇ ಮೊದಲನೇ ಆವೃತ್ತಿಯನ್ನ ಹೊರತಂದಾಗ ಈ ಹೆನ್ರಿ ವಾನ್ ಏನ್ ಮಾಡ್ತಾನೆ, ಅದನ್ನ ಮುದ್ರಣ ಮಾಡ್ಲಿಕ್ಕೆ ಆ ಒಂದು ಸೈಲೆಕ್ಸ್ ಸೆಂಟಿಲೆನ್ಸ್ ಅನ್ನ ತಗೊಂಡು ಹೋಗ್ಬಿಟ್ಟು
ಹೆನ್ರಿ ಬ್ಲಂಡನ್ ಅನ್ನುವಂಥನ ಹತ್ರ ಬ್ಲಂಡನ್ ಅನ್ನುವಂಥವನ ಹತ್ರ ಹೋಗ್ತಾನೆ. ಸೊ ಅವಾಗ ಈ ಬ್ಲಂಡನ್ ತನ್ನ ಕ್ಯಾಸಲ್ ಅನ್ನುವಂಥ ಒಂದು ಶಾಪ್ ಇರುತ್ತೆ, ಅಲ್ಲಿ ಮಾರಾಟ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಇದನ್ನ ಪ್ರಾರಂಭ ಮಾಡಿದಾಗ ಆತನ ನಿರೀಕ್ಷೆಗೆ ತಕ್ಕಷ್ಟು ಈ ಪುಸ್ತಕಗಳು ಅಥವಾ ಈತನ ಒಂದು ಕಾವ್ಯ ಅಲ್ಲಿ ಮಾರಾಟ ಆಗಲ್ಲ. ಹಾಗಾಗಿ 1655ರಲ್ಲಿ ಮತ್ತೆ ನಾವು ನೋಡ್ತಾ ಹೋಗ್ತೀವಿ. 1655ರಲ್ಲಿ ಸೈಲೆಕ್ಸ್ ಇಂಟೆಲಿಜೆನ್ಸ್ ನ ಮತ್ತೊಂದು ಭಾಗವನ್ನ ತಗೊಂಡು ಈಗ ಕ್ರಿಸ್ಪ್ ಮತ್ತೆ ಲಾಯ್ಟನ್ ಅನ್ನುವಂತಹವರ ಈ ಹೊಸ ಮಾಲೀಕರಾಗಿರುವಂತಹ ಈ ದ ಕ್ಯಾಸಲ್ ಅನ್ನೋದರ ಮಾಲೀಕರಾಗಿರುವಂತಹ ಇವ್ರ ಹತ್ರ ಹೋಗ್ತಾನೆ. ಮತ್ತೆ ಅದನ್ನ ಮರುಮುದ್ರಣವನ್ನ ಮಾಡಲಾಗತ್ತೆ. 1650ರ ಈ ಮೊದಲನೇ ಆವೃತ್ತಿಯಲ್ಲಿ ಈ ಒಂದು ಈ ಕಾವ್ಯದ ಅಥವಾ ಈ ಒಂದು ಕೃತಿಯ ಮೊದಲನೆಯ ಒಂದು ಭಾಗವನ್ನ ಅಥವಾ ಇದರ ಒಂದು ಮುನ್ನುಡಿಯಲ್ಲಿ ಅಥವಾ ಇದರ ಮೊದಲನೆಯ ಒಂದು ಪುಟದಲ್ಲಿ ಒಂದು ಲಾಂಛನವನ್ನ ಇಲ್ಲಿ ಒಂದು ರೀತಿಯ ಇನ್ಸ್ಕ್ರೈಬ್ ಮಾಡಿರ್ತಾರೆ ಅಂತ. ಈ ಲಾಂಛನ ಈ ಹೆನ್ರಿ ವಾನನ ಸಂಪೂರ್ಣವಾಗಿರುವಂತಹ ಆಧ್ಯಾತ್ಮಿಕತನವನ್ನ ಮತ್ತೆ ದೇವರಲ್ಲಿ ಈತ ನಂಬಿಕೆಯನ್ನ ಇಟ್ಕೊಂಡಿರುವಂತ ಈತನ ಒಂದು ಇಡೀ ಭಕ್ತಿ ರಸವನ್ನ ನಮ್ಗೆ ಒಂಥರ ಗೊತ್ತಾಗುತ್ತೆ ಅಂತ. ಈ ಮೊದಲನೇ ಆವೃತ್ತಿಯಲ್ಲಿ ಬಂದಿರುವಂತ ಈ ಒಂದು ಇಮೇಜ್ ಇದೆ, ಆ ಇಮೇಜ್ ಅನ್ನ ನಾನು ಬಹುಶಃ ತೋರಿಸ್ಬೇಕು ಅನ್ಕೊಂಡೆ, ಅದ್ರ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ. ಸೊ ಆ ಒಂದು ಇಮೇಜ್ ಹೇಳುತ್ತೆ, ಅಲ್ಲಿ ಸೈಲೆಕ್ಸ್ ಇಂಟೆಲಿಜೆನ್ಸ್ ಅನ್ನ ತುಂಬಾ ಸಾಂಕೇತಿಕವಾಗಿ ಅದರಲ್ಲಿ ದರ್ಶನ ಮಾಡಿದ್ದಾರೆ. ಈ ಸೈಲೆಕ್ಸ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಒಂದು ರೀತಿಯ ಒಂದು ಚಕಮಕಿ ಕಲ್ಲು ಅಥವಾ ಪ್ರಕಾಶಮಾನವಾಗಿರುವಂತಹ ಒಂದು ಹೊಳೆಯುವಂತಹ ಒಂದು ಒಂದು ಸಬ್ಸ್ಟೆನ್ಸ್ ಅಂತ ನಾವು ಹೇಳ್ಬೋದು. ಸೊ ಒಂದು ರೀತಿಯ ಕಲ್ಲಿನ ರೀತಿ ಇರುವಂಥದ್ದು. ಆದ್ರೆ ಈ ಒಂದು ಪುಸ್ತಕದಲ್ಲಿ ಇದನ್ನ ಲಾಂಛನವಾಗಿ ಒಂದು ಉಪಯೋಗಿಸಿದಾಗ ಅಥವಾ ಈ ಎಂಬ್ಲಮ್ ಅನ್ನ ಕೆತ್ತಿದಾಗ ಈ ಎಂಬ್ಲಮ್ ತುಂಬಾ ಜನರ ಗಮನಕ್ಕೆ ಬರುತ್ತೆ. ಇದನ್ನ ಬ್ಲಂಡನ್ ಕೂಡ ಹೇಳ್ತಾನೆ, ಹೇಗೆ ಇದನ್ನ ತುಂಬಾ ವರ್ಣಿಸಿ ಅಂತ ಹೇಳ್ತಾನೆ. ಈ ಲಾಂಛನದಲ್ಲಿ ಅಥವಾ ಈ ಎಂಬ್ಲಮ್ ಅಲ್ಲಿ ಒಂದು ಹೃದಯವನ್ನು ಚಿತ್ರಿಸಿದ್ದಾರೆ. ಆ ಚಿತ್ರದಲ್ಲಿ ತೊಟ್ಟಿಕ್ಕುವಂತಹ ರಕ್ತದ ಹನಿಗಳು ಕೂಡ ಕೆತ್ತಲ್ಪಟ್ಟಿವೆ. ಅದರ ಮೇಲೆ ಯಾವುದೋ ಒಂದು ದೈವಿಕ ಶಕ್ತಿ ಒಂದು ಬಹುಶಃ ಒಂದು ಸಲಾಕೆಯಿಂದ ಅದರ ಮೇಲೆ ತೂರಿ ಚುಚ್ಚುತ್ತಾ ಇರುವಂತಹ ಒಂದು ದೃಶ್ಯ ನಮ್ಗೆ ಕಾಣಿಸ್ಕೊಳ್ಳುತ್ತೆ ಅಂತ. ಇದು ಅಟ್ ದ ಸೇಮ್ ಟೈಮ್ ನಮ್ಗೆ ಯಾವ ಒಂದು ಪರಿಕಲ್ಪನೆ ಕೊಡ್ತದೆ ಅಂತಂದ್ರೆ, ಹೇಗೆ ಮನುಷ್ಯ ತನ್ನ ಈ ಸಿನ್ಗಳಿಂದ ಪಾಪಗಳಿಂದ ತಾನು ಅನುಭವಿಸ್ತಾ ಇರುವಂತಹ ಒಂದು ತೊಳಲಾಟಗಳಿದಾವೆ, ಅದರಲ್ಲಿ ಮತ್ತೆ ಹೇಗೆ ಈ ಭಗವಂತನ ಕೃಪೆಗಾಗಿ ಆತ ಹಂಬಲಿಸ್ತಾ ಇದ್ದಾನೆ ಅನ್ನುವಂತ ಒಂದು ದೈವಿಕ ಶಕ್ತಿಯನ್ನ ತೋರಿಸ್ತಾ ಈ ಎಂಬ್ಲಮ್ ಅನ್ನ ಹೇಳ್ತಾನೆ. ಮತ್ತೆ ಇದೇ ಒಂದು ಎಂಬ್ಲಮ್ ಅಲ್ಲಿ ತಾನು ಈ ಕೃತಿಕಾರ ಯಾರು ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ತನ್ನನ್ನು ತಾನು ಹೆನ್ರಿ ವಾನ್ ಸೈಲರಿಸ್ಟ್ ಅಂತ ಕೂಡ ಹೇಳ್ತಾನೆ. ಸೈಲರಿಸ್ಟ್ ಅನ್ನೋದು ಒಂದು ಟ್ರೈಬ್, ಮತ್ತೆ ಆ ಟ್ರೈಬಿಗೆ ಸೇರುವಂತಹ ಒಬ್ಬ ಕವಿ ಅಂತ ತನ್ನನ್ನು ತಾನು ಹೇಳ್ತಾನೆ. ಇದರಲ್ಲಿ ಒಂದು ಶೀರ್ಷಿಕೆಯನ್ನು ಕೂಡ ಇದಕ್ಕೆ ಕೊಡ್ತಾನೆ. ಸೈಲೆಕ್ಸ್ ಇಂಟೆಲಿಜೆನ್ಸ್ ಅನ್ನುವಂಥದ್ದನ್ನ ಕೊಟ್ಟು ಮತ್ತೆ ಒಂದು ಉಪಶೀರ್ಷಿಕೆಯನ್ನ ಕೊಡ್ತಾನೆ. ಆ ಉಪಶೀರ್ಷಿಕೆ ಏನು ಅಂದ್ರೆ ಸ್ಯಾಕ್ರೆಡ್ ಪೋಯಮ್ಸ್ ಆಫ್ ಪ್ರೈವೇಟ್ ಇಜಾಕ್ಯುಲೇಷನ್ಸ್ ಅಂಡ್ ಪ್ರೈವೇಟ್ ಎಜಾಕ್ಯುಲೇಷನ್ಸ್ ಅಂತ ಕೂಡ ಹೇಳ್ತಾನೆ ಅಂತ. ಈ ಸ್ಯಾಕ್ರೆಡ್ ಪೋಯಮ್ಸ್ ಅಂಡ್ ಪ್ರೈವೇಟ್ ಇಜಾಕ್ಯುಲೇಷನ್ಸ್ ಅನ್ನೋದು ಅಗೇನ್ ಈತ ಈ ಜಾರ್ಜ್ ಹರ್ಬರ್ಟ್ ನಿಂದನೇ ತಗೊಂಡಿರುವಂಥದ್ದು ಅಂತ. ಜಾರ್ಜ್ ಹರ್ಬರ್ಟ್ ನ ಒಂದು ಪೂರ್ತಿ ವಿಷಯ ವಸ್ತು ಅಷ್ಟೇ ಅಲ್ಲದೆ ಆತನ ಕೆಲವು ಕಾವ್ಯ ಭಾಗಗಳು ಕೂಡ, ಮತ್ತೆ ಕೆಲವು ಎಷ್ಟೊಂದು ಅನುಕರಣೆ ಮಾಡ್ತಾನೆ ಜಾರ್ಜ್ ಹರ್ಬರ್ಟ್ ನಿಂದ ಅಂತಂದ್ರೆ ಕೆಲವು ಸಾಲುಗಳಂತೂ ತುಂಬಾ ಸಿಮಿಲರ್ ಆಗಿ ನಮ್ಗೆ ಗೋಚರಿಸ್ತವೆ. ಹೇಗೆ ದ ಟೆಂಪಲ್ ಅನ್ನುವಂತಲ್ಲಿ ಜಾರ್ಜ್ ಹಾರ್ಬರ್ಟ್ ತನ್ನ ಮೊದಲನೇ ಒಂದು ಲಾಂಛನ ಅಥವಾ ಪುಸ್ತಕದ ಮೇಲ್ಪದರನ್ನ ಮಾಡ್ಕೊಂಡಿರ್ತಾನೋ, ಹಾಗೇನೆ ಇಲ್ಲೂ ಕೂಡ ಹೆನ್ರಿ ವಾನ್ ತಾನು ಕೂಡ ತನ್ನ ಈ ಸೈಲೆಕ್ಸ್ ಇಂಟೆಲಿಜೆನ್ಸ್ ಅಲ್ಲಿ ಆ ಒಂದು ಲಾಂಛನದ ಬಗ್ಗೆ ಮಾತಾಡ್ತಾನೆ ಅಂತ. ಇಡೀ ಒಂದು ರಾಜಕೀಯ ಆಗ್ಲಿ ಅಥವಾ ಒಂದು ಸಾಮಾಜಿಕವಾಗಿರುವ ಬದಲಾವಣೆಗಳೇನು ನಡೀತಾ ಇತ್ತು, ಇದರಿಂದೆಲ್ಲ ಒಂದು ರೀತಿಯ ಬೇಜಾರಾಗಿತ್ತು ಹೆನ್ರಿ ವಾನ್ಗೆ. ಬಹುಶಃ ಅದೇ ಆತನವನ ಬದಲಾವಣೆಗೆ ಒಂದು ಕಾರಣ ಕೂಡ ಆಯ್ತು ಅಂತ ನಮ್ಗೆ ಅರ್ಥ ಆಗುತ್ತೆ. ಆತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾನೆ ತನ್ನ ಈ 1651ರ ಪುಸ್ತಕದಲ್ಲಿ ಓಲಾರ್ ಇಸ್ಕ್ಯಾನಸ್ ಅನ್ನುವಂಥದ್ದು ಆ ಸಾಲುಗಳು ಈ ರೀತಿ ಇದಾವೆ. ಅದನ್ನ ಎಡ್ಮಂಡ್ ಬ್ಲಂಡನ್ ಟ್ರಾನ್ಸ್ಲೇಟ್ ಕೂಡ ಮಾಡಿ ಹೇಳ್ತಾನೆ. ಆತ ಕಾಲದ ಬಗ್ಗೆ ಮಾತಾಡ್ತಾ, ದಿಸ್ ವಾಸ್ ಮೈ ಶೇಪಿಂಗ್ ಸೀಸನ್, but the times in which it fell were torn with public crimes, when schism and scattered England in the storms of Presbyterian hate and rebel swarms.
Through happy field went these demented foes, and the coarse rush beat down the holy rose. They fouled the fountains, peace died gasping there ಅಂತ. ಅಂದ್ರೆ ಒಂದು ಸಾಮಾಜಿಕವಾಗಿ ಆಗ್ತಾ ಇರುವಂತಹ ಬದಲಾವಣೆಗಳು, ರಾಜಕೀಯವಾಗಿ ಆಗ್ತಾ ಇರುವಂತಹ ಬದಲಾವಣೆಗಳು ಇಡೀ ಇಂಗ್ಲೆಂಡಿನಲ್ಲಿ ಯಾವ ರೀತಿಯಾಗಿ ಒಂದು ಅಲ್ಲೋಲ ಕಲ್ಲೋಲ ಎಬ್ಸಿತ್ತು ಅನ್ನೋದು ಕೂಡ ಈತ ತನ್ನ ಒಂದು ಈ ಸೈಲೆಕ್ಸ್ ಸೆಂಟಿಲೆನ್ಸ್ ಅಥವಾ ಅದೆಲ್ಲ ಬರೀಲಿಕ್ಕೆ ಪ್ರೇರೇಪಣೆ ಈತನಿಗೆ ಕೊಡ್ತು ಅಂತ ನಮ್ಗೆ ಅನ್ಸತ್ತೆ. ಈತ ಒಬ್ಬ ರಾಯಲಿಸ್ಟ್ ಆಗಿದ್ದ. ಈತ ತುಂಬಾ ಚರ್ಚ್ ಆಫ್ ಇಂಗ್ಲೆಂಡ್ ಅಲ್ಲಿ ತುಂಬಾ ಬಲವಂತವಾಗಿರುವಂತಹ ಅಥವಾ ಒಂದು ಬಲಿಷ್ಠ ನಂಬಿಕೆಯನ್ನ ಈತ ರೂಢಿಸ್ಕೊಂಡಿದ್ದ ಅಂತ. ಹಾಗೇನೆ ಮುಂದೆ ಒಂದು ಐಡಲ್ ವರ್ಸ್ ಅನ್ನುವಂಥದ್ರಲ್ಲೂ ಕೂಡ ಹೆಚ್ಚು ಕಡಿಮೆ ನಾವು ಈ ಸೈಲೆಕ್ಸ್ ಸೆಂಟಿಲೆನ್ಸ್ ಅನ್ನ ನೋಡ್ಬೇಕಾದ್ರೆ ಇದರಲ್ಲಿ 129ಕ್ಕಿಂತಲೂ ಕೂಡ ಹೆಚ್ಚು ಪೋಯಮ್ಸ್ ಗಳಿದಾವೆ. ಇದರಲ್ಲಿ ಅಷ್ಟೊಂದು ಪೋಯಮ್ಗಳನ್ನ ಈತ ಬರೆದಿದ್ದಾನೆ. ಅದರಲ್ಲಿ ಬಹುತೇಕ ಪೋಯಮ್ಗಳು ಅಥವಾ ಬಹುತೇಕ ಕವನಗಳು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮತ್ತೆ ಚರ್ಚೆಗೆ ಒಗ್ಗೂಡ್ಕೊಳ್ತಾ ಇದ್ದಾವೆ. ಮತ್ತೆ ಇದನ್ನ ನಾವು ಇವತ್ತಿನ ದಿನಮಾನಗಳಲ್ಲಿ ಓದೋದು ಕೂಡ ತುಂಬಾ ಒಂದು ಪ್ರಸ್ತುತತೆಯನ್ನ ಹೇಳ್ಕೊಡ್ತದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಅಂತ. ಈ ಸೈಲೆಕ್ಸ್ ಸೆಂಟಿಲೆನ್ಸ್ಗೆ ಮತ್ತೆ ನಾನು ವಾಪಸ್ ಬರ್ಬೇಕಾದ್ರೆ, ಈ ಸೈಲೆಕ್ಸ್ ಸೆಂಟಿಲೆನ್ಸ್ ನಲ್ಲಿ 129 ಕವಿತೆಗಳಿಂದ ಮಾಡಲ್ಪಟ್ಟಿರುವಂತಹ ಈ ಒಂದು ಕವನ ಸಂಪುಟ ಅಥವಾ ಈ ಒಂದು ಕಾವ್ಯ ಸಂಪುಟ ಮೊಟ್ಟ ಮೊದಲಿಗೆ ನಮ್ಮ ಒಂದು ಚರ್ಚೆಗೆ ಮೊದಲೇ ಹೇಳಿದೆ ನಾನು, ಈ ಮೆಟಾಫಿಸಿಕಲ್ ಪೋಯಿಟ್ಸ್ ಗಳನ್ನ ಗುರುತಿಸಿರೋದು ಬಹುಶಃ 1847 ಒಂದು ಟೈಮಲ್ಲಿ. ಅವಾಗ ಈ ಟ್ರಂಚ್ ಅನ್ನುವಂತಹ ಒಬ್ಬ ಎಂಥೋಲಜೈಸರ್ ಏನ್ ಮಾಡ್ತಾನೆ, ಹೆನ್ರಿ ವಾನನ ಸೇರಿದಂಗೆ ಬೇರೆ ಬೇರೆ ಒಂದು 4 ಮೆಟಾಫಿಸಿಕಲ್ ಪೋಯೆಟ್ ಗಳ ಒಂದು ಎಂಥಾಲಜಿನ ಹೊರಗಡೆ ತಗೊಂಡ್ ಬರ್ತಾನೆ. ಅವಾಗ ಕೂಡ ಒಂದು ರೀತಿಯ ಚರ್ಚೆ ಹೆನ್ರಿ ವಾನ್ ಬಗ್ಗೆ ನಡೀತಾ ಹೋಗುತ್ತೆ. ಮುಂದೆ ಬಂದಂತ T.S. ಎಲಿಯಟ್ ಹೆಚ್ಚು ಕಡಿಮೆ ಮೆಟಾಫಿಸಿಕಲ್ ಪೋಯೆಟ್ಸ್ ಗಳಿಗೆ ಕೊಟ್ಟಿರುವಂತಹ ಮಾನ್ಯತೆಯನ್ನ ನಾವು ನೋಡ್ತೀವಿ. ಆತ ತನ್ನ ಮೆಟಾಫಿಸಿಕಲ್ ಪೋಯೆಟ್ಸ್ ಅನ್ನುವಂತಹ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಹೋಗ್ತಾನೆ ಹೇಗೆ ಮೆಟಾಫಿಸಿಕಲ್ ಪೋಯೆಟ್ಸ್ ಗಳು, ಸ್ಪೆಷಲಿ ಈ ಜಾರ್ಜ್ ಹರ್ಬರ್ಟ್, ಜಾನ್ ಡನ್ ಮತ್ತೆ ಕ್ರಾಶಾ ಹಾಗೆ ಹೆನ್ರಿ ವಾನ್ ಗಳು ಮುಖ್ಯರಾಗ್ತಾರೆ ಅನ್ನೋದು ಅದರಿಂದ ನಮ್ಗೆ ತಿಳಿತಾ ಬರುತ್ತೆ. ಇನ್ನ ಸೈಲೆಕ್ಸ್ ಸೆಂಟಿಲೆನ್ಸ್ ನ ಮೊದಲನೇ ಭಾಗದಲ್ಲಿ ನಾವು ಈ ಎಂಬ್ಲಮ್ ನಂತರ ಒಂದು ಡೆಡಿಕೇಶನ್ ಅನ್ನ ಕೂಡ ನೋಡ್ತೀವಿ ಅಂತ. ಸೊ ಅದ ತುಂಬಾ ಪ್ಯೂರ್ ಆಗಿ ದೇವರಲ್ಲಿ ಭಕ್ತಿಯನ್ನ ಇಟ್ಕೊಂಡಿರುವಂತವನು, ಅಥವಾ ಈ ದೇವರನ್ನ ಅಥವಾ ಈತನ ರಿಲಿಜನ್ ಬಿಟ್ಟು ಆತನಿಗೆ ಪ್ರೀತಿಯ ಕವಿತೆಗಳನ್ನ ಬರೆದ್ರೂ ಕೂಡ ಆ ಪ್ರೀತಿ ದೇವರ ಪ್ರೀತಿಗೆ ಆಗುತ್ತೆ, ಅಥವಾ ಪ್ರೀತಿ ಅನ್ನೋದು ಕೂಡ ಒಂದು ರೀತಿಯ ದೈವ ಪ್ರೀತಿಯಲ್ಲಿ ಕನ್ವರ್ಟ್ ಆಗುವಂಥದ್ದು ನಾವು ನೋಡ್ತಾ ಹೋಗ್ತೀವಿ ಅಂತ. ಹಾಗೆ ಈ ಒಂದು ಡೆಡಿಕೇಶನ್ ಪೋಯಮ್ ಅಲ್ಲಿ ಅಥವಾ ಈ ಎಂಬ್ಲಮ್ ಅನ್ನ ಆತ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾನೆ. ಈ ಸೈಲೆಕ್ಸ್ ಸೆಂಟಿಲೆನ್ಸ್ ನಲ್ಲಿ ಮೊಟ್ಟ ಮೊದಲಿಗೆ ಜೀಸಸ್ ಕ್ರೈಸ್ಟ್ ನಿಗೆ ಹೇಳ್ತಾ, ಮೈ ಗಾಡ್ ಥೌ ದಾಟ್ ಡಿಡ್ಸ್ಟ್ ಡೈ ಫಾರ್ ಮೀ, ದೀಸ್ ದೈ ಡೆತ್ಸ್ ಫ್ರೂಟ್ಸ್ ಐ ಆಫರ್ ದಿ, ಡೆತ್ ದಟ್ ಟು ಮೀ ವಾಸ್ ಲೈಫ್ ಅಂಡ್ ಲೈಟ್. ಈತ ಹೇಳ್ತಾನೆ ಅಂದ್ರೆ ಸಾವನ್ನ ಬೇರೆಯವ್ರು ಯಾರಾದ್ರೂ ಕಡೆಗಣಿಸಬಹುದು, ಆದ್ರೆ ಸಾವನ್ನ ನಾನು ಪ್ರೀತಿಸ್ತೇನೆ. ಅಂದ್ರೆ ಸಾವು ಒಂದು ಮೀಡಿಯಂ ಆಗಿ ಯೂಸ್ ಮಾಡ್ತಾನೆ, ದೇವರನ್ನ ಸೇರ್ಲಿಕ್ಕೆ ಇರುವಂತಹ ಒಂದು ಮೀಡಿಯಂ ಆಗಿ ಹೇಳ್ತಾನೆ. ಅದಕ್ಕೆ ಬಟ್ ಡಾರ್ಕ್ ಅಂಡ್ ಡೀಪ್ ಪ್ಯಾಂಗ್ಸ್ ಟು ದೇ ಸೈಟ್, ಅಂದ್ರೆ ಬೇರೆಯವರು ಸಾವನ್ನ ಹೇಗೆ ನೋಡ್ತಾರೆ ಮತ್ತೆ ನಾನು ಹೇಗೆ ಸಾವನ್ನ ನೋಡ್ತೀನಿ ಅನ್ನೋದ್ರ ಬಗ್ಗೆ ಈತ ಮತ್ತೆ ಬೆಳಕು ಚೆಲ್ತಾ ಹೇಳ್ತಾನೆ. Some drops of thy all quickening blood fell on my heart, those made it buds and put forth this, thou Lord, before the ground was cursed and void of store. Indeed I had some here to hire, which long resisted thy desire. So ಹೀಗೆ ದೇವರನ್ನ ಸೇರುವಂತಹ ದೇವರ ಕಲ್ಪನೆ ಅಥವಾ ಈ ಭಕ್ತಿ ರಸವನ್ನ ಪ್ರತಿಯೊಂದು ಕವನದಲ್ಲೂ ಕೂಡ ಒಂದು ರೀತಿಯ ಎದ್ದಿ ತೆಗೆದ ಹಾಗಿರುವಂತ ಒಂದು ಅನುಭವವನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಸೈಲೆಕ್ಸ್ ಸೆಂಟಿಲೆನ್ಸ್ ನ ಇತ್ತೀಚಿನ ಓದುಗರು ಅಥವಾ ಇತ್ತೀಚಿನ ಸಂಶೋಧಕರು ಆತನ ಬಗ್ಗೆ ಹೇಳೋದಾದ್ರೆ, ಇಡೀ ಸೈಲೆಕ್ಸ್ ಸೆಂಟಿಲೆನ್ಸ್ ನ ಒಂದು 3 ಭಾಗವಾಗಿ ಅವರು ನೋಡ್ತಾರೆ. ಇದರಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನ ಒಬ್ಬ ಮಾರ್ಡ್ಸ್ ಅನ್ನುವಂತಹ ಒಬ್ಬ ಸಂಶೋಧಕ ಹೇಳ್ತಾ ಬರ್ತಾನೆ. ಈ 3 ಭಾಗಗಳು ಆತನಲ್ಲಿ ತುಂಬಾ ಒಂದು ರೀತಿಯ ಗಮನಕ್ಕೆ ತಗೋ ಬರ್ತಾನೆ. ಆಲ್ಮೋಸ್ಟ್ ಎಲ್ಲ 129
ಕವಿತೆಗಳೇನಿದಾವೋ ಅವೆಲ್ಲವೂ ಕೂಡ ಒಂದು ಮಿಸ್ಟಿಕಲ್ ಲೈಫ್ ಅಥವಾ ಒಂದೇನೋ ಅನುಭವಿಕವಾಗಿರುವಂತಹ ಆಗುವಂತ ಎಕ್ಸ್ಪೀರಿಯನ್ಸಸ್ ಗಳನ್ನ ಹೇಳ್ತಾ ಬರ್ತಾ ಅದರಲ್ಲಿ ಒಂದು ರೀತಿಯ ಅವೇಕನಿಂಗ್ ಹೇಗಾಗತ್ತೆ, ಮತ್ತೆ ಒಂದು ಪರ್ಗೇಷನ್ ಮತ್ತೆ ಇಲ್ಯುಮಿನೇಷನ್ ಅನ್ನುವಂತಹ ಈ ಮೂರು ರೂಪಕಗಳನ್ನ ಅಥವಾ ಈ ಮೂರು ಅಂಶಗಳನ್ನ ಗುರುತಿಸ್ತಾ ಬರೋದು ಸೈಲೆಕ್ಸ್ ಸಿಂಟೆನೆನ್ಸ್ ಅಲ್ಲಿ ಇತ್ತೀಚಿನ ಸಂಶೋಧನೆಗಳು ನಮ್ಗೆ ಹೇಳ್ತಾ ಬರ್ತವೆ. ಅದಷ್ಟೇ ಅಲ್ಲದೇನೆ ಮುಂದೆ ವರಿತಾ ಈತನ ಕವಿತೆಗಳನ್ನ ನಾವು ನೋಡ್ತಾ ಹೋದ್ರೆ ಈತನ ಕವಿತೆಗಳು ರಿಲಿಜಿಯಸ್ ಆಗಿದ್ರು ಕೂಡ ಅಥವಾ ಧಾರ್ಮಿಕವಾಗಿ ಅಥವಾ ಅನುಭವಿಕವಾಗಿ ಇದನ್ನ ನೋಡೋದಾದ್ರೂ ಕೂಡ ಈ ಮೊದಲನೆಯ ಉದ್ದೇಶ, ಎಲ್ಲ ಕವಿತೆಗಳ ಮೊದಲನೆಯ ಉದ್ದೇಶ ಒಂದು ಧಾರ್ಮಿಕವಾಗಿರುವಂಥದ್ದು ಅಥವಾ ದೇವರಲ್ಲಿ ಲೀನವಾಗುವುದು, ಒಂದು ಹೊಸ ಅಸ್ತಿತ್ವವನ್ನ ಕಂಡ್ಕೊಳ್ಳುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಹಾಗೇನೆ ಇದರಲ್ಲಿ ಕೆಲವು ಸೈದ್ಧಾಂತಿಕ ಪ್ರಶ್ನೆಗಳನ್ನ ಹೇಳಿರುವಂತಹ ಕವನಗಳು ಕೂಡ ಇದ್ದಾವೆ. ಇನ್ನೊಂದು ಬಹು ಮುಖ್ಯವಾಗಿರುವಂತಹ ಒಂದು ಅಂಶ ನಾವು ಸೈಲೆಕ್ಸ್ ಸಿಂಟೆಲೆನ್ಸ್ ಅಲ್ಲಿ ನೋಡೋದಾದ್ರೆ ಅದು ಹೇಗೆ ಪ್ರಕೃತಿಯನ್ನ ಮತ್ತೆ ಈ ಆಧ್ಯಾತ್ಮವನ್ನ ಒಟ್ಟುಗೂಡಿಸ್ತಾನೆ, ಆತನಿಗೆ ಯಾವ ರೀತಿಯ ಈ ಪ್ರಕಾಶಮಾನವಾಗಿರುವಂತಹ ಈ ಇಲ್ಯುಮಿನೇಷನ್ ಅಥವಾ ಸಡನ್ ಆಗಿ ಒಂದು ರೀತಿಯ ಅವೇಕನಿಂಗ್ ಇದೆ ಅಲ್ವಾ, ಸೊ ಅದು ಕೂಡ ತುಂಬಾ ಹಿಡಿಸುವಂತ ಅಂಶ. ಹಾಗಾಗಿ ಮತ್ತೆ ಮತ್ತೆ ಆತನ ತನ್ನ ಕವಿತೆಗಳಲ್ಲಿ ಈ ಒಂದು ಅಂಶವನ್ನ ಹೇಳ್ತಾ ಬರ್ತಾನೆ ಅಂತ. ಈ ಸೈಲೆಕ್ಸ್ ಸಿಂಟೆಲೆನ್ಸ್ ಅನ್ನೋಂಥದ್ರ ಅರ್ಥನೇ ಆತ ಏನ್ ಹೇಳೋದು ಅಂತಂದ್ರೆ ಇದು ಒಂದು ರೀತಿಯ ಒಂದು ಸಡನ್ ಇಲ್ಯುಮಿನೇಷನ್ ಅಂತ ಹೇಳ್ತಾನೆ. ಒಂದು ರೀತಿಯ ಭಾವಾವೇಶಕ್ಕೆ ಒಳಗಾಗಿ ಒಂದು 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 ಐಡಿಯಾಸ್ ಅಥವಾ ಒಂದು ವಿಚಾರಗಳು ತಟ್ಟನೆ ಹೊಳೆಯುವಂತಹ ಒಂದು ಇಲ್ಯುಮಿನೇಟಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂತಹ ಅನುಭವಗಳನ್ನ ಕೊಡುವಂತಹ ಕೃತಿ ಇದಾಗಿದೆ ಅಂತ ಕೂಡ ನಮ್ಮ ಗಮನಕ್ಕೆ ಬರುತ್ತೆ ಅಂತ. ಸೊ ಇದಕ್ಕೆ ಒಂದು ಸ್ಪಾರ್ಕ್ಲಿಂಗ್ ಫ್ಲಿಂಟ್ ಅನ್ನುವಂತಹ ಕೂಡ ಮಾತು ಹೇಳ್ತಾರೆ. ಅದೇ ಒಂದು ರೀತಿಯ ಚಕಮಕಿಯ ಕಲ್ಲು ಅಥವಾ ಒಂದು ಹೊಳೆಯುವ ಪ್ರಕಾಶಮಾನ. ಇಡೀ ಕವನಗಳಲ್ಲಿ ನಾವು ಈ ಒಂದು ರೂಪಕವನ್ನ ಬಿಟ್ಟು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಇಲ್ಯುಮಿನೇಷನ್ ಅನ್ನುವಂಥದ್ದು ಮತ್ತೆ ಒಂದು ರೀತಿಯ ಅವೇಕನಿಂಗ್ ಸ್ಪಿರಿಟ್ ಏನಿದೆ ಅಥವಾ ಒಂದು ರೀತಿಯ ಜಾಗೃತಿ ಅಥವಾ ಒಂದು ರೀತಿಯ ಎಚ್ಚರದ ಸ್ಥಿತಿ ನಮ್ಗೆ ಈ ಕವನಗಳಲ್ಲಿ ಮೂಡಿ ಬರ್ತಾ ಹೋಗ್ತವೆ ಅಂತ. ಸೊ ಈ ಕವನಗಳ ಒಂದೇ ಒಂದು ಎಲ್ಲದರ ಒಂದು ಉದ್ದೇಶ ಏನು ಅಂತ ಅಂದ್ರೆ ಆತ್ಮವನ್ನ ದೇವರಲ್ಲಿ ಲೀನಗೊಳಿಸೋದು ಅಥವಾ ಒಂದು ರೀತಿಯ ಶುದ್ಧೀಕರಣ ಅಥವಾ ಒಂದು ರೀತಿಯ ಈ ಪರ್ಗೇಷನ್ ಸ್ಪಿರಿಟ್ ಅಂತ ಏನು ನೋಡ್ತೀವೋ ಹೀಗೆ ಇವೆಲ್ಲವೂ ಕೂಡ ಒಂದು ರೀತಿಯ ದೈವಿಕ ಕಲ್ಪನೆಗಳನ್ನ ಕೊಟ್ಟರೂ ಕೂಡ ಮತ್ತೆ ಒಂದು ರೀತಿಯ ವಿರೋಧಾಭಾಸ ಏನು ಅಂತಂದ್ರೆ ಮನುಷ್ಯ ಬದುಕಬೇಕು, ಮತ್ತೆ ಬದುಕದಾಗನೇ ಆತ ದೇವರ ಅಥವಾ ಲೀನ ಆಗೋದು ಅಥವಾ ತನ್ನ ಮೋಕ್ಷ ಸಾಧನೆಗೆ ಅದೊಂದು ರೀತಿಯ ಸಾವಿನ ನಂತರ ಅಲ್ಲದೆ ಇದ್ರೂ ಕೂಡ ಬದುಕಿದಾಗ ಹೇಗೆ ದೇವರನ್ನ ಆಲಂಗಿಸ್ಬೇಕು ಅಥವಾ ನಾವು ಪಾಪಗಳನ್ನ ತ್ಯಜಿಸಿ ಅಥವಾ ಈ ಒಂದು ಮೆಟೀರಿಯಲಿಸ್ಟಿಕ್ ಆಗಿರುವಂತಹ ಒಂದು ಜಗತ್ತನ್ನ ಬಿಟ್ಟು ಯೋಚನೆ ಮಾಡುವಂತಹ ಅಂಶಗಳನ್ನ ಪ್ರತಿಯೊಂದು ಇಲ್ಲಿ ದಾಖಲೆ ಮಾಡಿರುವಂತ ಪ್ರತಿಯೊಂದು ಕಾವ್ಯ ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ ಅಂತ ಹೇಳಿ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ಸೈಲೆಕ್ಸ್ ಸಿಂಟೆಲೆನ್ಸ್ ನಲ್ಲಿ ಬರುವಂತಹ ಪ್ರಮುಖ ಕವಿತೆಗಳು ಮತ್ತು ಹೆಚ್ಚು ಹೆಚ್ಚು ಒಂದು ಚರ್ಚೆಗೆ ಒಳಪಟ್ಟಿರುವಂತಹ ಕವಿತೆಗಳನ್ನ ನಾನು ಸ್ವಲ್ಪ ಇಲ್ಲಿ ಚರ್ಚೆಗೆ ತಗೊಂಡ್ ಬರ್ತೇನೆ. ಸೈಲೆಕ್ಸ್ ಸಿಂಟೆಲೆನ್ಸ್ ಅಲ್ಲಿ ಮೊದಲನೆಯ ಕವಿತೆ ಒಂದು ರೀಜನರೇಷನ್ ಅಂತ ನಮ್ಮ ಗಮನಕ್ಕೆ ಬರುತ್ತೆ. ಸೊ ಈ ರೀಜನರೇಷನ್ ಅಥವಾ ಮರುಹುಟ್ಟು ಅಲ್ಲಿಂದ ಈ ಕವಿ ಪ್ರಾರಂಭ ಮಾಡ್ತಾನೆ. ರೀಜನರೇಷನ್ ಅನ್ನೋದಾದ್ರೆ ಆತನಿಗೆ ಮತ್ತೊಂದು ಒಂದು ಹೊಸ ಹುಟ್ಟು, ನಮ್ಮ ಅಸ್ತಿತ್ವವನ್ನ ಹೊಸದಾಗಿ ಕಂಡ್ಕೊಳ್ಳುವಂತಹ ಒಂದು ಮಾತನ್ನ ಹೇಳ್ತಾನೆ. ಇದು ತುಂಬಾ ಆಧ್ಯಾತ್ಮಿಕವಾಗಿ ನಾವು ನೋಡ್ತಾ ಹೋದ್ರೆ ಇಡೀ ಮೆಟಾಫಿಸಿಕಲ್ ಕವಿಗಳ ಒಂದು ಸತ್ವವನ್ನ ಇಲ್ಲಿ ಉಣಬಿಡಿಸ್ತಾನೆ ಅಂತ. ಹಾಗಾದ್ರೆ ಈ ಒಂದು ಕವಿತೆಯಲ್ಲಿ ಮತ್ತೆ ಮತ್ತೆ ಬಿಬ್ಲಿಕಲ್ ಲೈಕ್ ಅಂಶಗಳನ್ನ ತಗೊಂಡ್ ಬರ್ತಾನೆ. ಮತ್ತೆ ಹೇಳ್ತಾನೆ ಯಾಕೆ ನಮ್ಗೆ ಈ ಒಂದು ಮೆಟೀರಿಯಲಿಸ್ಟಿಕ್ ಆಗಿರುವಂತಹ ಈ ಮೋಹಗಳು ಅಥವಾ ಇಲ್ಲಿರುವಂತಹ ಟೆಂಪ್ಟೇಷನ್ಸ್ಗಳು ನಮ್ಗೆ ಬೇಡ, ಮತ್ತೆ ದೇವರಲ್ಲಿ ಸೇರ್ಕೊಳ್ಳುವಂತಹ ಮಾತುಗಳನ್ನ ಪದೇ ಪದೇ ಆತ ಹೇಳ್ತಾ ಹೋಗ್ತಾನೆ ಅಂತ. ಈ ರೀಜನರೇಷನ್ ಅನ್ನುವಂತಹ ಪೋಯಂ ಹೆಚ್ಚು ಕಡಿಮೆ ಒಂದು ರೀತಿಯ ಪೀಠಿಕೆಯಾಗಿ ಈ ರೀಜನರೇಷನ್ ಯಾಕೆ ಆತ ಮತ್ತೆ ಮತ್ತೆ ಹೇಳ್ತಿದ್ದಾನೆ, ಇದಕ್ಕೆ ಇನ್ನೊಂದು ಕಾರಣ, ಸೂಕ್ತವಾಗಿರುವಂತಹ ಒಂದು ಕಾರಣ, ನಾವು ರಾಜಕೀಯವಾಗಿ ಹೇಗೆ ಆತನ ರಾಜಕೀಯ ಅಥವಾ ಈ ಇಡೀ ರಾಜಕೀಯದಿಂದ ಉಂಟಾಗಿರುವಂತಹ ಪ್ರಕ್ಷುಬ್ಧ ವಾತಾವರಣ ಹೇಗೆ ಈತನನ್ನ ಒಬ್ಬ ಅನುಭವಿ ಕವಿಯಾಗಿ ಕ್ರಿಯೇಟ್ ಮಾಡ್ತು ಅನ್ನೋದು ಕೂಡ
ಗಮನಕ್ಕೆ ತಗೊಳ್ಬೇಕು ಅಂತ. ಈ ಮೊದಲನೆಯ ಪೋಯಂ ನಲ್ಲಿ ಆತ ರೀಜನರೇಷನ್ ಅಂತ ಹೇಳ್ತಾನೆ, ಮರುಹುಟ್ಟಬೇಕು, ಮತ್ತೆ ಮನುಷ್ಯ ತನ್ನನ್ನ ತಾನು ಕಂಡುಕೊಳ್ಳಬೇಕು ಅಂತ. ಅದು ಬಹುಶಃ ತಾನು ಜೀವಿಸ್ತಾನೆ ಅದನ್ನು ತಾನು ಗುರುತಿಸ್ಕೊಳ್ಳೋದು, ಅಥವಾ ಅದರಲ್ಲಿರುವಂತಹ ಒಂದು ಆ ಪ್ರಜ್ಞೆಗೆ ಹತ್ತಿರ ಆಗೋದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಈ ರೀಜನರೇಷನ್ ಅನ್ನುವಂತಹ ಪೋಯಂ ಅಲ್ಲಿ ಹೇಳ್ತಾ ಹೋಗ್ತಾನೆ. ಇಲ್ಲಿ ತಾನು ತನ್ನ ಒಂದು ಸ್ಪಿರಿಚುವಲ್ ಸ್ಟೆರೈಲ್ ಆಗಿದ್ದಾರೆ ಜನ ಇತ್ತೀಚಿನ ದಿನಗಳಲ್ಲಿ, ಸಂಪ್ರದಾಯಗಳಿಗೆ ಅಥವಾ ಧಾರ್ಮಿಕತೆಯಲ್ಲಿ ಒಂದು ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದಾರೆ, ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿದ್ದಾರೆ. ಈ ಮನುಷ್ಯ ಸಂಬಂಧಗಳು ಇರದೇ ಇರುವಂತಹ ಸ್ಥಿತಿಗಳಲ್ಲಿ ಈ ರೀಜನರೇಷನ್ ಅನ್ನುವಂತಹ ಕವಿತೆಯನ್ನ ಬೆಳಕಿಗೆ ತಗೊಂಡ್ ಬಂದು ಈ ಹೆನ್ರಿ ವಾನ್ ಅದರ ಬಗ್ಗೆ ಮಾತಾಡ್ತಾ ಹೇಳ್ತಾನೆ. ಇಟ್ ವಾಸ್ ಹೈ ಸ್ಪ್ರಿಂಗ್ ಅಂಡ್ ಆಲ್ ದ ವೇ ಪ್ರಿಮೋರ್ಸ್ ಅಂಡ್ ಹಂಗ್ ವಿತ್ ಶೇಡ್ಸ್ ಯೆಟ್ ವಾಸ್ ಇಟ್ ಫ್ರಾಸ್ಟ್ ವಿದಿನ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲೂ ಕೂಡ ಈ ಕವಿತೆಯ ತುಂಬಾ ಕೂಡ ಮತ್ತೆ ಇಲ್ಯುಮಿನೇಷನ್ ಅಥವಾ ಆತನ ಒಂದು ಬ್ರೈಟ್ ಅನ್ನುವಂತಹ ಲೈಟ್ ಅನ್ನುವಂತಹ ಸ್ಪಿರಿಟ್ಗಳು ಮತ್ತೆ ಮತ್ತೆ ಬಂದು ಹೋಗ್ತವೆ ಅಂತ ಹೇಳಿ, ಇದರಲ್ಲಿ ಒಂದು ಕತ್ತಲೆ ಮತ್ತು ಬೆಳಕಿನ ಒಂದು ವಿಶೇಷಣಗಳನ್ನ ಇಲ್ಲಿ ಹೇಳ್ತಾ ಹೋಗಿ, ಈ ಜ್ಞಾನ ಅನ್ನುವಂಥದ್ದು ಬೆಳಕು, ಮತ್ತೆ ಕತ್ತಲೆ ಅನ್ನುವಂಥದ್ದು ಒಂದು ರೀತಿಯ ಸಾವು ಅನ್ನೋಕ್ಕಿಂತ ಆತ ಇದನ್ನ ಆಧ್ಯಾತ್ಮಿಕವಾಗಿ ನೋಡ್ತಾ, ಮತ್ತೆ ಈ ಮನುಷ್ಯರಲ್ಲಿ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆ ಚಿಗುರ್ಲಿ ಅನ್ನುವಂತಹ, ಮತ್ತೆ ಒಂದು ಮರುಹುಟ್ಟು ಮನುಷ್ಯರಿಗೆ ಸಿಗ್ಲಿ ಅನ್ನುವಂತಹ ಒಂದು ಭಾವನೆಯಿಂದ ಈ ರೀಜನರೇಷನ್ ಅಂತ ಹೇಳ್ತಾ ಹೋಗ್ತಾನೆ ಅಂತ ಹೇಳಿ, ಒಂದು ಹೊಸ ಲೈಫ್ಗೆ ಆತ ತಡ್ಕಾಡ್ತಾ ಇರೋದು, ಅಥವಾ ಮತ್ತೆ ಒಂದು ಹೊಸ ಜೀವಕ್ಕಾಗಿ ಆತ ತಡ್ಕಾಡ್ತಾ ಇರುವಂತದ್ದು ಈ ಒಂದು ಕವನದಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಇದರ ನಂತರ ಬಂದಿರುವಂತಹ ಮತ್ತೆ ತುಂಬಾ ವಿಶೇಷವಾಗಿ ಚರ್ಚೆಗೆ ಒಳಪಟ್ಟಿರುವಂತಹ ಇನ್ನಿತರ ಕವಿತೆಗಳು ಯಾವ್ಯಾವ್ದು ಅಂದ್ರೆ ದ ರೀಟ್ರೀಟ್ ಅನ್ನುವಂಥದ್ದು. ಬಹುಶಃ ಇದನ್ನ ಎಲ್ಲರೂ ಓದಿರುವಂತಹ ಅಥವಾ ಹೆಚ್ಚು ಒಂದು ಚರ್ಚೆಗೆ ಬಂದಿರುವಂತಹ ಕವಿತೆ ಇದು, ದ ರೀಟ್ರೀಟ್ ಅಂತ. ಮತ್ತೆ ಇದರ ಜೊತೆಗೆ ಅನ್ಪ್ರಾಫಿಟಬಲ್ನೆಸ್, ಮತ್ತೆ ಪೀಸ್, ರೀಜನರೇಷನ್, ಚೈಲ್ಡ್ಹುಡ್, ಹಾಗೆ ದ ವರ್ಲ್ಡ್ ಅನ್ನುವಂತಹ ಎಲ್ಲಾ ಕವಿತೆಗಳು ಕೂಡ ಓದುಗರ ಗಮನವನ್ನ ಸೆಳೀತಾವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ. ಹೀಗೆ ಪ್ರತಿಯೊಂದು ಕವಿತೆಯಲ್ಲೂ ಕೂಡ ತನ್ನ ಈ ಒಂದು ಅಲೌಕಿಕ ಅಥವಾ ಭೌತಿಕ ಜಗತ್ತಿನಿಂದ ದೂರ ಸರಿದು ಹೇಗೆ ಒಂದು ಮಿಸ್ಟಿಕಲ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಅನ್ನ ಈ ಇಡೀ ಸೈಲೆಕ್ಸ್ ಸೆಂಟಿಲೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತದೆ ಅನ್ನೋದು ಮುಖ್ಯ ಆಗುತ್ತೆ ಅಂತ. ಹಾಗೆ ಇದರ ಒಂದು ಎಂಬ್ಲಮ್ ಅನ್ನ ನಾನು ಅವಾಗ್ಲೇ ಹೇಳ್ದೆ. ಸೊ ಈ ಎಂಬ್ಲಮ್ ಬಗ್ಗೆ ಒಬ್ಬ ಮಾರ್ಜ್ ಅನ್ನುವಂತ ಸಂಶೋಧಕ ಹೇಳ್ತಾನೆ, ಇದರಲ್ಲಿ ಯು ಹ್ಯಾವ್ ಆಫನ್ ಟಚ್ಡ್ ಮೀ ಐ ಕನ್ಫೆಸ್ without a wound and your voice. Without a voice has often sought to counsel me. Your divine breath has encompassed me with its calm motion and no vein has cautioned me with its sacred murmur ಅಂತ ಹೇಳ್ತಾನೆ. ಅಂದ್ರೆ ಎಷ್ಟು ಈತನಿಗೆ ಬಿಲೀವ್ ಇತ್ತು ಅಥವಾ ಈತನ ಪ್ರೀತಿ ಭಗವಂತನಲ್ಲಿ ಎಷ್ಟು ಇತ್ತು, ಮತ್ತೆ ಅದನ್ನ ಎಷ್ಟೊಂದು ಒಂದು ರೀತಿ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ತುಡಿತ ಈತನಲ್ಲಿ ಇತ್ತು ಅಂತಂದ್ರೆ ಇಲ್ಲಿರುವಂತಹ ಪ್ರತಿಯೊಂದು ಕವನವೂ ಕೂಡ ಒಂದು ರೀತಿಯ ಮಾದರಿಯಾಗಿ ನಮ್ಗೆ ಪರಿಣಮಿಸ್ತದೆ ಅಂತ ಹೇಳಿ. ಅಂದ್ರೆ ಒಂದು ಮಿಸ್ಟಿಕ್ ಆಗಿರುವಂತ ಎಕ್ಸ್ಪೀರಿಯನ್ಸಸ್ ಅನ್ನ ಬಹುಶಃ ನಾವು ಪ್ರತಿಯೊಂದು ಕವನದಲ್ಲೂ ಕೂಡ ನೋಡ್ತಾ ಹೋಗ್ತೀವಿ ಅಂತ. ಈ ಅನುಭವ ಮತ್ತೆ ಈ ಅನುಭವದಿಂದ ಉಂಟಾಗಿರುವಂತ ಒಂದು ಹೊಸ ವ್ಯಕ್ತಿತ್ವ, ಇದೆಲ್ಲವೂ ಕೂಡ ಈತನ ಕಾವ್ಯಗಳೆಲ್ಲವೂ ಕೂಡ ಈತನ ಕವನಗಳೆಲ್ಲ ಪ್ರತಿನಿಧಿಸ್ತವೆ ಅಂತ. ಹಾಗಾದ್ರೆ ಈ ಸೈಲೆಕ್ಸ್ ಸೆಂಟಿನೆನ್ಸ್ ಅಲ್ಲಿ ಈ ರಾಜಪ್ರಭುತ್ವದ ಚಟುವಟಿಕೆಗಳಾಗ್ಲಿ ಅಥವಾ ಒಂದು ರೀತಿಯ ಪೊಲಿಟಿಕಲ್ ಭಾಗ ಕೂಡ ಅಥವಾ ಒಂದು ಪೊಲಿಟಿಕಲ್ ಆಗಿರುವಂತ ಆಂಗಲ್ ಕೂಡ ನಮ್ಗೆ ಕಾಣ್ತಾ ಬರುತ್ತೆ ಅಂತ ಹೇಳಿ. ಸೊ ಈ ಕವನಗಳಲ್ಲಿ ಒಂದು ರೀತಿಯ ಮುಗ್ಧತೆ ಇದೆ, ಮತ್ತೆ ಒಂದು ರೀತಿಯ ಆಧ್ಯಾತ್ಮಿಕ ಸಂಪೂರ್ಣತೆಗೆ ಹಾತೊರೆಯುವಂತಹ ವಿಷಯಗಳನ್ನ ಸೇರಿಸಿದಾನೆ. ಸ್ಪೆಷಲಿ ಆತನ ದ ರೀಟ್ರೀಟ್ ಅನ್ನುವಂತಹ ಒಂದು ಕವನವನ್ನ ತಗೊಂಡ್ರೆ, ಈ ರೀಟ್ರೀಟ್ ಕವನದಲ್ಲಿ ಮತ್ತೆ ಮತ್ತೆ ಆತ ಈ ಬಾಲ್ಯ ಜೀವನಕ್ಕೆ ಹೋಗ್ಬೇಕು ಅಂತ ಏನೋ ಬೇಡ್ಕೊಳ್ತಾನೆ ಅಂತ. ಈ ದ ರೀಟ್ರೀಟ್ ಅನ್ನುವಂತಹ ಕವಿತೆ ಒಂದು ರೀತಿಯ ಈ ಇರುವಂತ ಸ್ಥಿತಿಯಿಂದ ಹೊರಗಡೆ ಬರೋವಂಥದ್ದು ಅಂತ. ಹೆನ್ರಿ ವಾನನ ಈ ರೀಟ್ರೀಟ್ ಕವಿತೆ ಈ ರೀತಿ ಪ್ರಾರಂಭ ಆಗುತ್ತೆ. ಹ್ಯಾಪಿ ದೋಸ್ ಅರ್ಲಿ ಡೇಸ್ ವೆನ್ ಐ ಶೈನ್ಡ್ ಇನ್ ಮೈ ಏಂಜಲ್ ಇನ್ಫನ್ಸಿ ಅಂತ ಹೇಳಿ ಈ ಕವಿತೆಯನ್ನ ಪ್ರಾರಂಭಿಸ್ತಾನೆ.
ಹ್ಯಾಪಿ ದೋಸ್ ಅರ್ಲಿ ಡೇಸ್, ಇಲ್ಲಿ ಹ್ಯಾಪಿ ದೋಸ್ ಅರ್ಲಿ ಡೇಸ್ ಅನ್ನುವಂಥದ್ದು ಬಾಲ್ಯಾವಸ್ಥೆಗೆ ಹೇಳುವಂತಹ ಸಾಂಕೇತಿಕವಾಗಿ ಇದನ್ನ ಬಾಲ್ಯಾವಸ್ಥೆಗೆ ಹೇಳ್ತಾ ಬರ್ತಾನೆ. ಪ್ರತಿಯೊಬ್ಬ ಮನುಷ್ಯ ಹೇಗೆ ತನ್ನ ಕಳೆದು ಹೋದ ದಿನಗಳನ್ನ ನೆನೆಸ್ಕೊಳ್ತಾನೋ, ಅಥವಾ ಎಲ್ಲಕ್ಕಿಂತಲೂ ಪ್ರಿಯವಾಗಿರುವಂತಹ ತನ್ನ ದಿನಗಳು ಅಂದ್ರೆ ಈ ಬಾಲ್ಯಾವಸ್ಥೆ ಅಂತ ಹೇಳಿ. ಸೊ ಬಾಲ್ಯಾವಸ್ಥೆಯನ್ನ ಒಂದು ಮುಗ್ಧತೆಗೆ ಮತ್ತು ಒಂದು ದೈವ ಪ್ರೀತಿಯ ಸಂಕೇತವಾಗಿ ಈ ರಿಟ್ರೀಟ್ ಅನ್ನುವಂತಹ ಕವನದಲ್ಲಿ ನೋಡ್ತಾ ಬರ್ತಾನೆ ಹೆನ್ರಿ ವಾನ್. ಸೊ ಆತ ಮತ್ತೆ ಹೇಳ್ತಾನೆ, ಬಿಫೋರ್ ಐ ಅಂಡರ್ಸ್ಟುಡ್ ದಿಸ್ ಪ್ಲೇಸ್ ಅಪಾಯಿಂಟೆಡ್ ಫಾರ್ ಮೀ ಫಾರ್ ಮೈ ಸೆಕೆಂಡ್ ರೇಸ್ ಅಂತ ಹೇಳ್ತಾನೆ. ಈ ಬಾಲ್ಯಾವಸ್ಥೆಯನ್ನ ಅರ್ಥ ಮಾಡ್ಕೊಂಡು, ಈ ಮುಗ್ಧತೆಯನ್ನ ಅರ್ಥ ಮಾಡ್ಕೊಂಡು ನಾನು ಇರ್ಬೇಕಾದ್ರೇನೆ, ಈ ಮುಗ್ಧತೆಯನ್ನ ಇಟ್ಕೊಂಡು ಇರ್ಬೇಕಾದ್ರೇನೆ ನಾನು ಐ ಅಪಾಯಿಂಟೆಡ್ ಫಾರ್ ಮೈ ಸೆಕೆಂಡ್ ರೇಸ್. ಅಷ್ಟೊತ್ತಿಗೆ ಆತ ವಯಸ್ಕ ಆಗುವಂತಹ ರೂಪಕಗಳು ಇಲ್ಲಿ ಬರ್ತವೆ. ಬಟ್ ಅ ವೈಟ್ ಸೆಲೆಸ್ಟಿಯಲ್ ಥಾಟ್ taught my soul to fancy aught but a white celestial thought, when yet I had not walked above a mile or two from my first love. ಇಲ್ಲಿ ಫಸ್ಟ್ ಲವ್ ಅನ್ನುವಂಥದ್ದು ಮತ್ತೆ ಬಾಲ್ಯತನ, ಆ ಬಾಲ್ಯದಲ್ಲಿರುವಂತಹ ಮುಗ್ಧತೆ, ಆ ಮುಗ್ಧತೆಯಲ್ಲಿರುವಂತಹ ಒಂದು ರೀತಿಯ ಏನಂತೆ ತುಂಬಾ ಪ್ಯೂರ್ ಆಗಿರುವಂತಹ ಪವಿತ್ರವಾಗಿರುವಂತಹ ಭಾವನೆಗಳೇನಿರ್ತಾವೋ ಅದನ್ನ ಮತ್ತೆ ಇಲ್ಲಿ ಹೇಳ್ತಾನೆ. ಸೊ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಇದು ಕೇವಲ ಬರೀ ಧಾರ್ಮಿಕವಾಗಿರುವಂತ ಅಥವಾ ದೇವರ ಮೇಲಿನ ಪ್ರೀತಿ ಅಥವಾ ಬರೀ ಭಕ್ತಿ ರಸವನ್ನ ಹೇಳುತ್ತೆ ಅನ್ನೋದಷ್ಟೇ ಅಲ್ಲದೆ, ಅವತ್ತಿನ ಈ ರಾಜಕೀಯ ಸಿಚುವೇಶನ್ಸ್ ಗಳನ್ನ ಅಥವಾ ರಾಜಕೀಯವಾಗಿರುವಂತ ಸಂದರ್ಭಗಳನ್ನು ಕೂಡ ಈ ಕವಿತೆ ಹೊರಹಾಕುತ್ತೆ ಅಂತ. ಹೇಗೆ ಇಡೀ ಒಂದು ಈ ರಾಜಕೀಯ ವ್ಯವಸ್ಥೆ ಈತನನ್ನ ಎಷ್ಟೊಂದು ಗಂಭೀರವಾಗಿರುವಂತ ಚಿಂತಕನನ್ನಾಗಿ ಮಾಡಿದೆ, ಮತ್ತೆ ಕಾವ್ಯದ ಮೂಲಕ ಈ ರೀತಿ ಮಾತುಗಳನ್ನ ಹೇಳೋದು. ಬಹುಶಃ ಈತ ಬರೆದಿರುವಂತಹ ಒಂದು ಸಮಯದಲ್ಲಿ ಈತನ ಕವಿತೆಗಳೇನೇನಾದ್ರೂ ತುಂಬಾ ಒಂದು ಪ್ರಸಿದ್ಧಿಗೆ ಬಂದಿದ್ದಿದ್ರೆ ಬಹುಶಃ ಬೇರೆ ಬೇರೆ ಎಲ್ಲ ಬದಲಾವಣೆಗಳಿಗೂ ಕೂಡ ಇದು ಮಾಡ್ಕೊಡ್ತಾ ಇತ್ತು ಏನೋ. ಆದ್ರೆ ಈತನ ಕವಿತೆಗಳು ಮುಂದಿನ ದಿನಗಳ ಒಂದು ಓದಿಗೆ ಸಹಾಯಕ ಆಗುತ್ತೆ ಅಂತ. ಈ ರಿಟ್ರೀಟ್ ಪೊಯಮ್ ಅಲ್ಲಿ ಇರುವಂತಹ ಆಲ್ಮೋಸ್ಟ್ ಇದನ್ನ ಒಂದು 17ನೇ ಶತಮಾನದಲ್ಲಿ ಬರೆದಿರುವಂತಹ ಕವಿತೆ ಆಗಿದ್ರು ಕೂಡ ಇದನ್ನ ಪ್ರಸ್ತುತ ಸಂದರ್ಭದಲ್ಲಿ ನಾವು ಇಟ್ಟು ನೋಡೋದಾದ್ರೆ ಈ ಕವನ ಇವತ್ತಿನ ದಿನಗಳಲ್ಲಿಗೂ ಕೂಡ ತುಂಬಾ ಒಂದು ರೀತಿಯ ಹೇಳಿ ಮಾಡಿಸಿದ ಕವನ ಅಂತ. ಹೇಗೆ ನಮ್ಮ ಇವತ್ತಿನ ಪ್ರಸ್ತುತ ದಿನಗಳೂ ಕೂಡ ಧಾರ್ಮಿಕವಾಗಿ ರಾಜಕೀಯವಾಗಿ ತುಂಬಾ ಪ್ರಕ್ಷುಬ್ಧವಾಗಿರುವಂತಹ ವಾತಾವರಣವನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ಬಹುಶಃ ನಮ್ಮೆಲ್ಲರಿಗೂ ಕೂಡ ಈ ರಿಟ್ರೀಟ್ ಅನ್ನುವಂತಹ ಕವನ ಒಂದು ರೀತಿಯ ಹಾಂಟ್ ಮಾಡುತ್ತೆ. ಮತ್ತೆ ನಾವು ಕೂಡ ಆ ರೀತಿಯ ಒಂದು ಚಡ್ಪಡಿಸ್ತಾ ಇರ್ತೀವಿ ಅಂತ. ಮತ್ತೆ ಬಾಲ್ಯಕ್ಕೆ ಹೋಗುವಂಥದ್ದು, ಈ ಮನುಷ್ಯನ ತಾನು ಪಾಪಗಳಲ್ಲಿ ತೊಡಗಿರುವಂತಹ ಅಥವಾ ಇವೆಲ್ಲ ಮೆಟೀರಿಯಲಿಸ್ಟಿಕ್ ಆಗಿರುವಂತಹ ಪ್ರಾಪಂಚಿಕತೆಯನ್ನ ಅಲ್ಲಗಳೆದು ಮತ್ತೆ ದೇವರ ಸನಿಹಕ್ಕೆ ಹೋಗುವಂತವುಗಳು ಹೇಗೆ ನಮ್ಮನ್ನ ಮಾರ್ಪಾಡು ಮಾಡ್ತವೆ ಅನ್ನುವಂಥದ್ದು ಕೂಡ. ಬಹುಶಃ ಇವತ್ತಿನ ದಿನಗಳಲ್ಲಿ ನೋಡೋದಾದ್ರೆ ದ ರಿಟ್ರೀಟ್ ಆಗ್ಲಿ, ರೀಜನರೇಷನ್ ಆಗ್ಲಿ, ದ ವರ್ಲ್ಡ್ ಅನ್ನುವಂತಹ ಪೋಯಮ್ಗಳಾಗ್ಲಿ ಇವೆಲ್ಲವೂ ಕೂಡ ನಮ್ಗೆ ಮತ್ತೆ ಒಂದು ತುಂಬಾ ತೆಳುವಾದ ಲೇಯರ್ ಅನ್ನ ಇಲ್ಲಿ ಬಿಚ್ಚಿಕೊಡ್ತವೆ. ಅದೇನು ಅಂತಂದ್ರೆ, ಹೇಗೆ ಧಾರ್ಮಿಕತೆಯನ್ನ ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇದೀವೋ ಅಥವಾ ಧರ್ಮ ಅನ್ನುವಂಥದ್ದು ಎಷ್ಟು ಒಂದು ಪ್ರಾಪಂಚಿಕವಾಗಿ ಅದು ಆಗಿದೆ, ಆಧ್ಯಾತ್ಮ ಅನ್ನುವಂಥದ್ದು ಸರಿದು ಹೋಗಿ ಬರೀ ಒಂದು ರೀತಿಯ ಆಚರಣೆಗಳು ಅಥವಾ ಸಾಂಕೇತಿಕವಾಗಿ ದೇವರುಗಳನ್ನ ಮೆಚ್ಚಿಸೋದು ಅಥವಾ ಆಡಂಬರದ ಜೀವನವನ್ನ ನಾವೇನು ಕಾಣ್ತಾ ಇದೀವೋ ಇವೆಲ್ಲವಕ್ಕೂ ಕೂಡ ಒಂದು ರೀತಿಯ ಉತ್ತರ ನಾವು ಹೆನ್ರಿ ವಾನ್ ಸೈಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಮತ್ತೆ ಒಂದು ಮರು ಓದು ಆಗ್ಬೇಕಾಗಿರೋದು ತುಂಬಾ ಮುಖ್ಯ ಅಂತ ಅನಿಸ್ತದೆ ಅಂತ. ಹಾಗೇನೆ ಈ ರಿಟ್ರೀಟ್ ಅಲ್ಲಿ ಆತ ಮತ್ತೆ ಹೇಳುವಂತಹ ಈ ಇಲ್ಯುಮಿನೇಷನ್ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಆತ ಈ ಪ್ರೆಸೆಂಟ್ ಡೇ ಅಲ್ಲಿ ಇರುವಂತಹ ಅಥವಾ ಪ್ರಸ್ತುತ ದಿನಗಳಲ್ಲಿರುವಂತಹ ಕಿರಿಕಿರಿಯಿಂದ ಅಥವಾ ಈ ಪ್ರಸ್ತುತ ದಿನಗಳ ಒಂದು ಈ ಮಾರ್ಪಾಡುವಿನಿಂದ ಬೇಜಾರಾಗಿ ಈ ಕವಿತೆಗಳು ಬರದ್ನೋ ಏನೋ ಅಂತ ಅನ್ನುವಷ್ಟರ ಮಟ್ಟಿಗೆ ಈ ಕವಿತೆಗಳು ಆವಾಗಿನ ಸಮಾಜವನ್ನ ವಿಮರ್ಶಿಸ್ತಾ ಅವಾಗಿನ ತನ್ನ ಒಂದು ವ್ಯಕ್ತಿಗತ ನೋಟವನ್ನ ಹೇಳ್ತಾನೆ. ಆತನಿಗೆ ಅವಾಗಿನ ಸಮಾಜದಲ್ಲೂ ಕೂಡ ಯಾವುದೇ ಉತ್ತರಗಳು ಕಾಣಲಿಲ್ಲ ಅಂತ ಅಂದ್ಬಿಟ್ಟು ಆತ ದೇವರಲ್ಲಿ ಲೀನ್ ಆಗೋದು ಅಥವಾ
ತಾನು ಮತ್ತೆ ದೇವರ ಹತ್ರ ಆಗೋದು. ಯಾಕಂದ್ರೆ ಅದೇ ಒಂದೇ ಒಂದು ಕಂಫರ್ಟ್ ಆಗಿರುವಂತಹ ಒಂದು ಸೊಲೇಸ್ ಕೊಡುವಂತಹ ಒಂದು ಆಧ್ಯಾತ್ಮ ತಗೊಂಬಂದು ಕೊಡುವಂತಹ ಒಂದು ಅಥವಾ ವಿಚಾರಗಳೇನಿದಾವೋ ಅಥವಾ ಅದರಲ್ಲಿ ಲೀನವಾಗುವಂತಹ ಒಂದು ಕಂಫರ್ಟ್ ಝೋನ್ ಆತನಿಗೆ ಮತ್ತೆಲ್ಲೂ ಸಿಗ್ಲಿಕ್ಕಿಲ್ಲ ಅಂತ. ಅಂದ್ರೆ ಒಂದು ಪ್ರೀತಿ ಆಗಿರ್ಲಿ ಅಥವಾ ಒಂದು ರಾಜಪ್ರಭುತ್ವ ಆಗಿರ್ಲಿ ಅಥವಾ ಹೀಗೆ ಇಡೀ ಸಮಾಜ ಆಗಿರ್ಲಿ, ಅಲ್ಲಿ ಎಲ್ಲವೂ ಕೂಡ ಒಂದು ರೀತಿಯ ಈ ಪ್ರಕ್ಷುಬ್ಧ ವಾತಾವರಣ ಆತನನ್ನ ಎಷ್ಟೊಂದು ಡಿಸ್ಕರೇಜ್ ಮಾಡ್ತು ಅಂತಂದ್ರೆ ಆತ ಎಲ್ಲದಕ್ಕೂ ಕೂಡ ಅಧ್ಯಾತ್ಮದಲ್ಲಿ ಒಂದು ಆನ್ಸರ್ ಅನ್ನ ಹುಡುಕ್ತಾನೆ. ಆದ್ರೆ ಈ ಅಧ್ಯಾತ್ಮ ಅನ್ನುವಂಥದ್ದು ಆತನಿಗೆ ಒಂದು ರೀತಿಯ ಶಕ್ತಿಯನ್ನ ತುಂಬೋದು. ಅಥವಾ ಈತನ ಪೋಯಂಗಳು ಒಂದಾದ ಮೇಲೆ ಒಂದು ಓದ್ತಾ ಹೋದಾಗ ಈ ರೀಜನರೇಷನ್ ಅಂತ ಬರೀತಾನೆ. ಆಮೇಲೆ ಒಂದು ಐಡಲ್ ವರ್ಸ್ ಅಲ್ಲಿ ಏನೋ ದ ವಾಟರ್ ಫಾಲ್ ಅನ್ನುವಂತಹ ಆಗಿರ್ಲಿ ಅಥವಾ ದ ಪೀಸ್ ಅನ್ನುವಂತಹ ಕವನ, ಮುಖ್ಯವಾಗಿ ಪೀಸ್ ಅನ್ನುವಂತಹ ಕವನ ಹೇಳುತ್ತೆ ಹೇಗೆ ಏನೋ ಆತ ಎಷ್ಟು ಡೆಸ್ಪರೇಟ್ ಆಗಿ ಹೇಳ್ತಾ ಇದ್ದಾನೆ, ಎಷ್ಟು ಡೆಸ್ಪರೇಟ್ ಆಗಿ ಈ ದೇವರ ಒಂದು ಸಹಾಯಕ್ಕಾಗಿ ಹಾತೊರಿತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಇಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲಾ ಕವಿತೆಗಳನ್ನ ಹೇಳೋದು ಆಲ್ಮೋಸ್ಟ್ 129 ಕವಿತೆಗಳಿದಾವೆ. ಹೆಚ್ಚು ಕಡಿಮೆ ಎಲ್ಲಾ ಕವಿತೆಗಳನ್ನ ನೋಡಿರುವ ನಾನು ಇವೆಲ್ಲ ಈ ಸಂಕೀರ್ಣ ವಿಚಾರಗಳನ್ನ ಹೇಳಲಿಕ್ಕೆ ಬಹುಶಃ ಇನ್ನೊಂದು ಒಂದು ಮಾತು ನಾನು ಹೇಳ್ತಾ ಒಂದು ನನ್ನ ಉಪನ್ಯಾಸದ ಕೊನೆಯ ಭಾಗಕ್ಕೆ ಬರ್ತೀನಿ. ಹೇಳುವ ವಿಚಾರಗಳು ಇನ್ನೂ ಎಷ್ಟೊಂದು ಇದಾವೆ, ಆದ್ರೆ ಬಹುಶಃ ಈ ವಿಚಾರಗಳು ನನಗಿಂತಲೂ ಕೂಡ ಹೆಚ್ಚಿಗೆ ನಾನು ಅನ್ಕೊಳ್ಳೋದು ನನಗಿಂತಲೂ ಹೆಚ್ಚಾಗಿ ಏನೋ ತುಂಬಾ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡುವಂತಹ, ತುಂಬಾ ದೇವರಲ್ಲಿ ತುಂಬಾ ವಿಶ್ವಾಸವನ್ನ ಇಟ್ಕೊಂಡು ಅಥವಾ ದೇವರ ವಿವಿಧ ಆಯಾಮಗಳನ್ನ ಅಥವಾ ಈ ಭಕ್ತಿ ರಸದ ವಿವಿಧ ಆಯಾಮಗಳನ್ನ ನೋಡಿರುವಂತವರು ಬಹುಶಃ ಇದನ್ನ ಇನ್ನೂ ಚೆನ್ನಾಗಿ ಹೇಳ್ಬಹುದು ಅಂತ ನನ್ಗೆ ಅನ್ಸುತ್ತೆ. ಹಾಗಾಗಿ ಈ ಒಂದು ಎಲ್ಲಾ ಕವಿತೆಗಳಲ್ಲಿ ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲದೆ ಒಂದು ಮೊರಾಲಿಟಿ ಅಥವಾ ಒಂದು ನೈತಿಕತೆಯ ಜವಾಬ್ದಾರಿ ಕೂಡ ಇಲ್ಲಿರುವಂತ ಎಲ್ಲಾ ಕವಿತೆಗಳು ಹೊತ್ಕೊಂಡಿದಾವೆ ಅಂತ ನನ್ಗೆ ಅನ್ಸುತ್ತೆ. ಈ ರೀತಿ ದ ವರ್ಲ್ಡ್ ಅನ್ನುವಂತಹ ಏನು ಒಂದು ಕವಿತೆ ಕೂಡ ಈ ರೀತಿಯ ಒಂದು ಸತ್ಯಗಳನ್ನ ಹುಡುಕಾಡೋದಕ್ಕೆ ನಮ್ಮನ್ನ ಹಚ್ಚುತ್ತದೆ. ಧ್ಯಾನ ಮತ್ತು ಸ್ವಯಂ ಶರಣಾಗತಿಯ ಮೂಲಕ ದೇವರನ್ನ ಹುಡುಕಾಡ್ಲಿಕ್ಕೆ ಇರುವಂತಹ ಒಂದು ಮಾರ್ಗವನ್ನ ಇಲ್ಲಿ ಇರುವಂತಹ ಎಲ್ಲಾ ಕವಿತೆಗಳು ನಮ್ಗೆ ಹೇಳ್ತಾ ಹೋಗ್ತವೆ. ಬಹುಶಃ ಇಲ್ಲಿ ಚರ್ಚೆಗೆ ನಾನು 1 ಅಥವಾ 2 ಕವಿತೆಗಳನ್ನ ಹೇಳ್ಬೋದಿತ್ತು. ಇಲ್ಲಿರುವಂತಹ ಎಲ್ಲಾ ಕವಿತೆಗಳು ಕೂಡ ಇದೇ ರೀತಿಯ ಒಂದು ಧ್ವನಿಯನ್ನ ಹೆಚ್ಚು ಹೆಚ್ಚು ಹೇಳ್ತವೆ. ಹಾಗಾಗಿ ನಾನು ಮತ್ತೆ ಎಲ್ಲವನ್ನು ಕೂಡ ಇಲ್ಲಿ ಹೇಳ್ದೇನೆ. ನನ್ಗೆ ಈ ಧಾರವಾಡ ಕಟ್ಟೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ಈ ರೀತಿಯ ವಿಚಾರಗಳನ್ನ ನಾನೆಲ್ಲ ಕೂಡ ಇಲ್ಲಿ ಹಂಚ್ಕೊಳ್ಳಿಕ್ಕೆ. ಇನ್ನೂ ಹೆಚ್ಚಿನ ಕವಿತೆಗಳಲ್ಲಿ ನಾವು ಹೇಗೆ ಹೆನ್ರಿ ವಾನ್ ಮುಂದಿನ ಪೀಳಿಗೆಗೆ ಒಂದು ಕೊಟ್ಟಿರುವ ಕೊಡುಗೆ, ಬಹುಶಃ ಹೆನ್ರಿ ವಾನ್ ತುಂಬಾ ನಾವು ಹೆನ್ರಿ ವಾನನ ಒಂದು ಬಯೋಗ್ರಫಿಯನ್ನ ಓದ್ತಾ ಇರ್ಬೇಕಾದ್ರೆ ಹೆನ್ರಿ ವಾನ್ ಎಲ್ಲೋ ಒಂದ್ ಕಡೆ ಹೇಳ್ಕೊಳ್ತಾನೆ, ಆತ 2-3 ಸತಿ ಈ ಎಡ್ಮಂಡ್ ಬ್ಲಂಡನ್ ಅನ್ನ ಭೇಟಿಯಾಗಿ ತನ್ನ ಕಾವ್ಯದ ಈ ಸೈಲೆಕ್ಸ್ ಇಂಟೆಲೆನ್ಸ್ ನ ಮರುಮುದ್ರಣಗೊಳ್ಳಿಕ್ಕೆ ಎಷ್ಟೊಂದೆಲ್ಲ ಪ್ರಯತ್ನ ಪಡ್ತಾನೆ. ಆದ್ರೆ ಆತನಿಗೆ ಸಿಗಬೇಕಾಗಿರುವಂತಹ ಒಂದು ಮಾನ್ಯತೆ ಆಗ್ಲಿ ಆ ಪ್ರಸಿದ್ಧಿ ಆಗ್ಲಿ ಸಿಗ್ಲಿಲ್ಲ. ಆದ್ರೆ 200 ವರ್ಷಗಳ ಬಳಿಕ ಮತ್ತೆ ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ನಮ್ಗೆ ಏನು ಈ ಸೈಲೆಕ್ಸ್ ಇಂಟೆಲೆನ್ಸ್ ಬಗ್ಗೆ ಅಥವಾ ಹೆನ್ರಿ ವಾನ್ ಬಗ್ಗೆ ಮತ್ತೆ ಚರ್ಚೆಗಳು ಏನೋ ಹುಟ್ಟಿದವೆ. ಮಾರ್ಡ್ಸ್ ಅನ್ನುವಂತ ಸಂಶೋಧಕ ಅಂತೂ ಇದರ ಬಗ್ಗೆ ಹೇರಳವಾಗಿ ಒಂದು ಕೆಲಸವನ್ನ ಮಾಡ್ತಿದ್ದಾನೆ. ಹಾಗೆಯೇ AR ಡರ್ ಅನ್ನುವಂತಹ ಮತ್ತೊಬ್ಬ ಸಂಶೋಧಕ ಹೆನ್ರಿ ವಾನನ್ನ ಮತ್ತೆ ಒಂದು ಏನಂತಾರೆ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಬರೆದಿರುವಂತಹ ಎಲ್ಲಾ ಹೊಸ ವಿಚಾರಗಳು ನಮ್ಮ ಗಮನವನ್ನ ಹೆನ್ರಿ ವಾನ್ ಕಡೆಗೆ ಮತ್ತೆ ಸೆಳೀತವೆ. ಸೊ ನನಗೂ ಕೂಡ ವೈಯಕ್ತಿಕವಾಗಿ ಹೆನ್ರಿ ವಾನ್ ಬಗ್ಗೆ ಈ ಹಿಂದೆ ತಿಳಿದಿರ್ಲಿಲ್ಲ. ಅದು ಬಹುಶಃ ಈ ಧಾರವಾಡ ಕಟ್ಟೆಯ ಮತ್ತೆ ಪ್ರೊಫೆಸರ್ ಬಸವರಾಜ್ ಸರ್ ಅವರು ಇಂತಹ ಒಂದು ಏನಂತಾರೆ ಎಲೆಮರಿಯ ಕಾಯಿಯನ್ನ ಹೆನ್ರಿ ವಾನ್ ಅನ್ನ ನಮ್ಮೆಲ್ಲರಿಗೂ ಕೂಡ ಪರಿಚಯಿಸಿದ್ದು ನನಗೆ ವಿಶೇಷವಾಗಿ ಖುಷಿಯನ್ನ ತಗೊಂಡ್ ಬಂತು. ನನ್ಗೆ ಈ ವಿಷಯದ ಬಗ್ಗೆ ಇನ್ನೂ ವಿಷಯಗಳು ಎಷ್ಟೊಂದು ವಿಚಾರಗಳು ಇದ್ರ ಬಗ್ಗೆ ಇದಾವೆ. ಆ ವಿಚಾರಗಳನ್ನ ಹೇಳ್ಕೊಳ್ಳಿಕ್ಕೆ ಬಹುಶಃ ನನ್ನಲ್ಲಿರುವಂತಹ ಶಬ್ದ ಸಂಪತ್ತೇ ಕಡಿಮೆ ಇದೆ ಅಂತ ಅನ್ಸ್ಬಿಡ್ತು. ಇಲ್ಲಿರುವಂತಹ ಹೆನ್ರಿ ವಾನನ ಏನು ಶಬ್ದ ಸಂಪತ್ತನ್ನ ನೋಡ್ತಾ ಹೋದಾಗ ಆತ ಬಳಸುವ ಭಾಷೆ ಅಷ್ಟೊಂದು ಕ್ಲಿಷ್ಟವಾಗಿರ್ಲಿಲ್ಲ, ಅಂದ್ರೆ ವಿಚಾರಗಳು ಮಾತ್ರ ತುಂಬಾ ಸಂಕೀರ್ಣವಾಗಿರುವಂತಹವುಗಳು ಅಂತ. ಅದು ನೋಡ್ಲಿಕ್ಕೆ ತುಂಬಾ ಪ್ಲೇನ್ ಆಗಿ ಸೂಪರ್ಫಿಷಿಯಲ್ ಆಗಿ ನಾನು ಹೇಳ್ಬೋದು ಇದೆಲ್ಲವೂ ಕೂಡ ದೇವರಿಗೆ ಸಂಬಂಧಪಟ್ಟಿರುವಂತದ್ದು ಅಥವಾ ಧಾರ್ಮಿಕವಾಗಿರುವಂತದ್ದು ಅಂತ. ಬಟ್ ಅದರ ಆಚೆಗೂ ಕೂಡ
ತುಂಬಾ ಸಂಕೀರ್ಣವಾಗಿರುವಂತಹ ಕ್ಲಿಷ್ಟಕರವಾಗಿರುವಂತಹ ವಿಚಾರಗಳನ್ನ ಆತ ಹೇಳಿದಾನೆ. ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದ್ರೆ ಎಲಿಜಬೆಥನ್ ಏಜ್ ಅಲ್ಲಿ ಅವತ್ತಿನ ಕಾಲದವರು ಒಬ್ಬ ಸಂಶೋಧಕ ಹೇಳ್ದ ಹಾಗೆ ಅವರೆಲ್ಲರೂ ಕೂಡ ಶಬ್ದಗಳಿಂದ ಆಟ ಆಡಿದ್ರೆ, ಈ ಮೆಟಾಫಿಸಿಕಲ್ ಪೋಯೆಟ್ಸ್ ಗಳೆಲ್ಲರೂ ಕೂಡ ವಿಚಾರಗಳಿಂದ ಆಟ ಆಡಿದ್ರು ಮತ್ತೆ ಗಮನ ಸೆಳೆದ್ರು ಅನ್ನುವಂಥದ್ದು ನಮ್ಗೆ ಕಂಡು ಬರುತ್ತೆ. ಬಹುಶಃ ಮತ್ತೆ ಮುಂದಿನ ಚರ್ಚೆಗಳಲ್ಲಿ ನೀವೆಲ್ಲರೂ ಕೂಡ ಹೆನ್ರಿ ವಾನ್ ಬಗ್ಗೆ ತಿಳ್ಕೊಂಡಿರುವ ವಿಷಯಗಳನ್ನ ಪೂರಕವಾಗಿ ನನ್ನ ಉಪನ್ಯಾಸಕ್ಕೆ ಸೇರಿಸಿ ಹೇಳ್ಬಹುದು ಅಂತ ಅನ್ಕೊಳ್ತಾ, ಇವತ್ತಿನ ಒಂದು ವಿಶೇಷ ಉಪನ್ಯಾಸದಲ್ಲಿ ಬಹುಶಃ ನನ್ನ ವಿದ್ಯಾಗುರುಗಳ ಮುಂದೆ ಮಾತನಾಡ್ತಾ ಇರೋದು ಇದು ಬಹುಶಃ ಮೊದಲನೇ ಬಾರಿ ನಾನು. ಸೊ ಬಹುಶಃ ನಾನು ನ್ಯಾಯಸಮ್ಮತವಾಗಿ ಮಾತಾಡೋದ್ನೋ ಇಲ್ವೋ ಅದ್ರ ಬಗ್ಗೆ ನನಗೆ ಅನುಮಾನನೇ ಇದೆ. ಹಾಗಿದ್ದಾಗ್ಲೂ ಕೂಡ ಇದು ಒಂದು ಸಣ್ಣ ಪ್ರಯತ್ನ ನಂದು, ಮತ್ತೆ ನನ್ಗೆ ಈ ರೀತಿ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಇಲ್ಲಿ ಸೇರಿರುವಂತ ಎಲ್ಲ ಹಿರಿಯರಿಂದ ನಾನು ಕಲಿಯೋದು ತುಂಬಾ ಇನ್ನೂ ಇದೆ ಅಂತ ಹೇಳ್ತಾನೆ. ತುಂಬಾ ವಿನಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಮಾತುಗಳನ್ನ ಆಲಿಸಿದೀರಾ, ನನ್ಗೆ ಈ ಅವಕಾಶವನ್ನ ಕೊಟ್ಟಿದ್ದೀರಾ. ನನ್ನ ವಿದ್ಯಾಗುರುಗಳಿಗೆ ನಾನು ತುಂಬಾ ಒಂದು ರೀತಿಯ ತುಂಬಾ ದಿನಗಳ ಆದ ಮೇಲೆ ನನ್ಗೆ ಈ ರೀತಿಯ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ, ಮತ್ತೆ ಧಾರವಾಡ ಕಟ್ಟೆ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಎಲ್ಲರಿಗೂ ಕೂಡ ಮತ್ತೊಂದ್ಸತಿ ನಾನು ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾನೆ ಇದಕ್ಕೆ ನಾನು ಏನು ತುಂಬಾ ಕಡಿಮೆ ವಿಷಯಗಳನ್ನ ಹೇಳಿದ್ದೇನೆ, ಅದಕ್ಕೆ ನೀವೆಲ್ಲರೂ ಕೂಡ ಪೂರಕವಾಗಿ ಮಾತುಗಳನ್ನ ಸೇರಿಸಿ ನನ್ನ ಇನ್ನೊಂದು ಸ್ವಲ್ಪ ನನ್ನ ಅರ್ಥವನ್ನ ಅಥವಾ ನನ್ನ ಅರಿವನ್ನ ಇನ್ನು ಹೆಚ್ಚುಗೊಳಿಸ್ಲಿಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ವಿನಂತಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಆಸ್ಮಾ ಮೇಡಮ್ ಅವರೇ. ಇಲ್ಲಿವರೆಗೆ 40ರಿಂದ 50 ನಿಮಿಷಗಳ ಕಾಲದವರೆಗೆ ಸಿಲೆಕ್ಸ್ ಸ್ಕಿಂಟಿಲಾನ್ಸ್ ಎಂಬ ಹೆನ್ರಿ ವೇಗನ್ ಅವರ ಒಂದು ಕವನ ಸಂಕಲನದ ಬಗೆಗೆ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಇದರಲ್ಲಿ 100ಕ್ಕೂ ಹೆಚ್ಚು ಕವನಗಳಿದಾವೆ. 17ನೇ ಶತಮಾನದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪ್ರಮುಖ ಕೃತಿ ಆಗಿತ್ತು. ಆದ್ರೆ ಕವಿಗೆ ಹೆಸರು ಇದ್ದಿಲ್ಲ. ಅದು ಇವಾಗ ಅದು ಅವರ ಹೆಸರಿನ ಅಥವಾ ಸಾಹಿತ್ಯದ ಗುಣಮಟ್ಟ ನಮಗೆ ತಿಳಿತಾ ಇದೆ ಅಂತ ಹೇಳ್ತಾ ಅವರ ಅನೇಕ ಕವಿತೆಗಳನ್ನ ಉದಾಹರಿಸಿ ಅದರಲ್ಲಿರುವಂತಹ ಒಂದು ಪ್ರಕೃತಿ, ಪ್ರೀತಿ, ನಂಬಿಕೆ, ಆತ್ಮವಿಮೋಚನೆ, ಸಾವು, ಸಾಮಾಜಿಕ, ರಾಜಕೀಯ ಮತ್ತೆ ಭಕ್ತಿ, ಈ ತರದ ಅನೇಕ ಅಂಶಗಳು ಕವಿತೆಯಲ್ಲಿ ಅಡಗಿರುವಂತಹ ಅಂಶಗಳನ್ನ, ಆಳವಾದಂತ ಒಂದು ಆಧ್ಯಾತ್ಮಿಕ ಅಂಶವನ್ನ ಮತ್ತೆ ಧಾರ್ಮಿಕ ಅಂಶವನ್ನ ಅವರು ಎಕ್ಕಿ ನಮಗೆ ಬಹಳ ಸೊಗಸಾಗಿ ಹಂಚಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನನ್ನ ಪರವಾಗಿ ಮತ್ತೆ ಕಟ್ಟೆಯ ಪರವಾಗಿ ಅವರಿಗೆ ಮತ್ತೊಂದ್ಸಲ ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದಗಳು ಮೇಡಮ್. ಒಂದು ವಿನಂತಿ, ನಾನು ಚಾಟ್ ಬಾಕ್ಸ್ ಅಲ್ಲಿ ನಮ್ಮ ಪುರುಷಕಟ್ಟೆಯ ಮಾಸಪತ್ರಿಕೆಯ ಲಿಂಕ್ ಹಾಕಿದ್ದೀನಿ. ದಯಮಾಡಿ ಎಲ್ಲರೂ ಒಂದ್ಸಲ ಭೇಟಿ ಕೊಡಿ. ಅಲ್ಲಿ ನಿಮ್ಮ ವಿಮರ್ಶಾ, ಸೃಜನಶೀಲ ಅನುಭವ, ಇತರೆ ಯಾವುದೇ ಕವನ, ಕತೆ, ಪ್ರಬಂಧಗಳನ್ನ ನೀವು ನಮ್ಮ ಇದು ಪತ್ರಿಕೆಗೆ ಕಳಿಸಿ ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ಈಗ ಅಧ್ಯಕ್ಷೀಯರ ನುಡಿ ಪ್ರೊಫೆಸರ್ ಡೋಣೂರ್ ಸರ್, ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯ, ಅವರಿಗೆ ನಾನು ಬಿಟ್ಕೊಡ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಬಸವೇಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಿದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಹಿರಿಯರೇ, ಸಾಹಿತ್ಯ ಆಸಕ್ತರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಾಳೆಹೊನ್ನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ನನ್ನ ಬಹಳ ಪ್ರೀತಿಯ ವಿದ್ಯಾರ್ಥಿನಿ ಡಾಕ್ಟರ್ ಆಸ್ಮಾ ಮೇಲಿನ ಮನೆ ಇಲ್ಲಿಯವರೆಗೆ ಸುಮಾರು 50 ನಿಮಿಷಗಳ ಕಾಲ ಇಂಗ್ಲಿಷಿನ ಬಹಳ ಪ್ರಸಿದ್ಧ ಕವಿ ಹೆನ್ರಿ ವಾನನ ಸೈಲೆಕ್ಸ್ ಸಿಂಟಿಲನ್ಸ್ ಎಂಬ ಕವನ ಸಂಕಲನದ ಕುರಿತು ಮಾತುಗಳನ್ನ ಆಡಿದ್ದಾರೆ. ಆಸ್ಮಾ ಅವರ ಮಾತು ನನಗೆ ಇಷ್ಟವಾದವು. ಬಹಳಷ್ಟು ತಯಾರಿ ಮಾಡಿಕೊಂಡು ಬಹಳ ಚೆನ್ನಾಗಿ ಅವರು ತಮ್ಮ ಉಪನ್ಯಾಸವನ್ನ ನೀಡಿದ್ರು. ನನ್ನ ಯಾವುದೇ ಒಬ್ಬ ವಿದ್ಯಾರ್ಥಿನಿ ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ, ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಒಂದು ಅತ್ಯಂತ ಮಹತ್ವದ ಕಠಿಣ ವಿಷಯದ ಕುರಿತು ಬಹಳ ಸುಲಭವಾಗಿ, ಸರಳವಾಗಿ, ಮನಮುಟ್ಟುವಂತೆ, ಮನತಾಕುವಂತೆ, ಮನದಟ್ಟಾಗುವಂತೆ ಮಾತನಾಡುವುದನ್ನು ಕೇಳಿದಾಗ ನನಗೆ ನಿಜಕ್ಕೂ ಬಹಳ ಹರ್ಷ ಅನ್ನಿಸ್ತದೆ, ಹೆಮ್ಮೆ ಮೂಡ್ತದೆ, ಬಹಳ ಖುಷಿ ಆಗ್ತದೆ. ಪ್ರಾಯಶಃ ನನ್ನ ಮಕ್ಕಳು ಸಾಧನೆ ಮಾಡಿದ್ರೆ ನಾನು ಎಷ್ಟು
ಸಂತೋಷ ಪಡುತ್ತೇನೆಯೋ ಅದಕ್ಕಿಂತಲೂ ಹೆಚ್ಚು ಸಂತೋಷ ನನ್ನ ವಿದ್ಯಾರ್ಥಿಗಳ ಸಾಧನೆಯನ್ನು ಕಂಡು, ನನ್ನ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಕಂಡು ನಾನು ಸಂತೋಷ ಪಡುತ್ತೇನೆ. ಆಸ್ಮಾ ಮೇಲಿನ ಮನಿಯವರ ಮಾತುಗಳನ್ನ ನಾನು ಕೇಳಿರ್ಲಿಲ್ಲ. ನನ್ನ ಜೊತೆ ಅವರು ಹೆಚ್ಚು ಕಡಿಮೆ ಇಂಗ್ಲಿಷ್ ನಲ್ಲೇ ಮಾತನಾಡ್ತಿದ್ರು. ಕನ್ನಡದಲ್ಲಿ ಚರ್ಚೆ ಮಾಡಿದ್ದು ನೆನಪಿದೆ, ಆದ್ರೆ ಯಾವುದೇ ಒಂದು ವಿಷಯದ ಕುರಿತು ಆಸ್ಮಾ ಮಾತನಾಡಿದ್ದು ನಾನು ಕೇಳಿರ್ಲಿಲ್ಲ. ಆಸ್ಮಾ ಅವರ ತಂದೆ ನನ್ನ ಹಿತೈಷಿಗಳು, ನನ್ನ ಬಹಳ ಹಿರಿಯ ಸ್ನೇಹಿತರು ಅಬ್ಬಾಸ್ ಅವರು. ಮಗಳ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ರು. ದೇವರು ಅವರನ್ನ ಬಹಳ ಬೇಗನೆ ಕರೆದುಕೊಂಡ. ಆದರೆ ತಂದೆಯ ಆಸೆಯನ್ನ, ತಂದೆಯ ಮಹತ್ವಾಕಾಂಕ್ಷೆಯನ್ನ, ತಂದೆಯ ಕನಸನ್ನ ಆಸ್ಮಾ ಬಹಳ ಯೋಗ್ಯ ರೀತಿಯಲ್ಲಿ ಸಾಗಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಸ್ಮಾಳ ಸಾಧನೆ ನನಗೆ ತೃಪ್ತಿಯನ್ನ ತಂದಿದೆ. ಇಷ್ಟು ಪ್ರಾರಂಭಿಕ ಮಾತುಗಳು. ಒಳ್ಳೆಯ ಉಪನ್ಯಾಸ ಆಸ್ಮಾ, ಇದರ ಬಗ್ಗೆ ಯಾವ ಸಂದೇಹವೂ ಬೇಡ. ಹೆನ್ರಿ ವಾನನ ಕಾವ್ಯದ ಕುರಿತು, ವಿಶೇಷವಾಗಿ ಈ ಸೈಲೆಕ್ಸ್ ಸೆಂಟಿಲೆನ್ಸ್ ಕವನ ಸಂಕಲನದ ಕುರಿತು ಮಾತನಾಡುವುದು ಬಹಳ ಕಷ್ಟದ ಕೆಲಸ. ಇಂಥ ಕಷ್ಟದ ಕೆಲಸವನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಕ್ಕೆ ಧಾರವಾಡಕಟ್ಟೆಯ ಪರವಾಗಿ ನಮಗೆ ಪ್ರಾರಂಭದಲ್ಲಿ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಒಂದು 5-6 ನಿಮಿಷಗಳ ಕಾಲ ಹೆಚ್ಚು ಹೊತ್ತು ಮಾತನಾಡುವುದಿಲ್ಲ. ಕೆಲವು ಮಾತುಗಳನ್ನ ಆಸ್ಮಾ ಅವರ ಮಾತಿಗೆ ಸೇರಿಸಲು ಪ್ರಯತ್ನಿಸುತ್ತೇನೆ. ಹೆನ್ರಿ ವಾನ್ ಬಹಳ ಸುದೈವ್ಯ ಕವಿ ಅಲ್ಲ. ಹಿ ವಾಸ್ ನಾಟ್ ಎ ವೆರಿ ಫಾರ್ಚುನೇಟ್ ಪೋಯೆಟ್. ಯಾವ ಅರ್ಥದಲ್ಲಿ ಅಂತಂದ್ರೆ, ತನ್ನ ಜೀವಿತ ಕಾಲದಲ್ಲಿ ಅವನು ಪ್ರಸಿದ್ಧಿಗೆ ಬರಲಿಲ್ಲ. ಅವನು ಬೇರೆ ರೀತಿಯ ಕವನಗಳನ್ನ ಬರೆದ, ನಟನಾಗಿದ್ದ, ಆಮೇಲೆ ವೈದ್ಯನಾಗಿದ್ದ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದ. ಕೇವಲ ಸಾಹಿತ್ಯವನ್ನು ಮಾತ್ರ ಅವನು ನೆಚ್ಚಿಕೊಂಡಿರ್ಲಿಲ್ಲ. ಆ ಕಾಲದ ಅನೇಕ ಸಮಸ್ಯೆಗಳು, ಸೈದ್ಧಾಂತಿಕ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು, ಎಲ್ಲಾ ಸಮಸ್ಯೆಗಳಲ್ಲಿ ಅವನು ಸಿಲುಕಿ ಹಾಕಿಕೊಂಡಿದ್ದ. ಅದರಿಂದ ಬಿಡುಗಡೆ ಪಡೆಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಒಬ್ಬ ಕವಿ, ಒಬ್ಬ ಬಹಳ ಪ್ರತಿಭಾವಂತ ಕವಿ ಸಮಸ್ಯೆಯಲ್ಲಿ ಸಿಲುಕಿಕೊಂಡ್ರೆ ಅವನ ಸಾಹಿತ್ಯಕ್ಕೆ ಅದರಿಂದ ಒಂದು ವಿಶೇಷವಾದ ಮೆರುಗು ಬರ್ತದೆ ಅಂತ ನಾನು ಭಾವಿಸಿದ್ದೇನೆ. ಹೀಗಾಗಿ ಪ್ರತಿಭಾವಂತರಿಗೆ, ಒಳ್ಳೆಯವರಿಗೆ ಕೆಟ್ಟ ಕಾಲ, ಕೆಟ್ಟ ದಿನಗಳು, ದುರ್ದಿನಗಳು, ಸಮಸ್ಯೆಗಳು ಬರಬಾರ್ದು ಅಂತೇನಿಲ್ಲ. ಅದನ್ನೆಲ್ಲ ನಾವು ಎದುರಿಸಲೇಬೇಕಾಗ್ತದೆ. ಒಬ್ಬ ಸಾಹಿತಿಯಾಗಿ, ಒಬ್ಬ ಕವಿಯಾಗಿ ಎದುರಿಸಲೇಬೇಕಾಗ್ತದೆ. ಆ ಕೆಲಸವನ್ನ ಹೆನ್ರಿ ವಾನ್ ಮಾಡಿದ. ಈ ಕವನ ಸಂಕಲನದಲ್ಲಿ 129 ಕವನಗಳು ಇವೆ. ಈ ಸಂಕಲನದ ಅನೇಕ ಮಹತ್ವದ ಕವನಗಳನ್ನ ಆಸ್ಮಾ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನಾನು ಸುಮ್ಮನೆ ಉದಾಹರಣೆಗೆ 1-2 ಕವನಗಳ 1-2-3 ಸಾಲುಗಳನ್ನ ಉದಾಹರಿಸಬಹುದು. ಸೊ ಜೀವಿತ ಕಾಲದಲ್ಲಿ ಅವನು ಪ್ರಸಿದ್ಧಿಗೆ ಬರಲಿಲ್ಲ ಅಂತ ನಾನು ಹೇಳಿದೆ. ಬಹಳ ಜನ ಲೇಖಕರು ಸುದೈವಿಗಳಾಗಿರುವುದಿಲ್ಲ. ಕೆಲವರು ಏನೇನೋ ಮಾಡಿ ಸಮಕಾಲೀನ ಮಹತ್ವವನ್ನು ಪಡೆದುಕೊಡ್ತಾರೆ. ಆದರೆ ಗಟ್ಟಿ ಬರಹ ಮತ್ತು ಜೀವಪರವಾದ ಬರಹ ಅದು ಮುಪ್ಪಾಗುವುದಿಲ್ಲ. ವಾನ್ನನ ಬರಹ ಆ ರೀತಿಯ ಬರಹ. ಕುರ್ತಕೋಟಿಯವರು ಈ ಮಾತನ್ನ ನನಗೆ ಮೇಲಿನ ಮೇಲೆ ಹೇಳ್ತಾ ಇದ್ರು. ಅವರು ಇಬ್ರು ನಾಟಕಕಾರ ಉದಾಹರಣೆಗಳನ್ನ ಕೊಡ್ತಾ ಇದ್ರು. ನಾನು ಅವರ ಹೆಸರನ್ನ ಹೇಳಿಕ್ಕೆ ಹೋಗೋದಿಲ್ಲ. ಅವರು ಹೇಳ್ತಿದ್ರು, ಈ ನಾಟಕಕಾರ ಇವನಿಗೆ ಅಂದ್ರೆ ಹೇಗೆ ತನ್ನ ನಾಟಕಗಳನ್ನ ಜೀವಂತವಾಗಿಡ್ಬೇಕು, ಹೇಗೆ ತನ್ನ ನಾಟಕಗಳ ಬಗೆಗೆ ಚರ್ಚೆ, ಸಂವಾದ ನಡೆಯುವ ಹಾಗೆ ನೋಡಿಕೊಳ್ಳಬೇಕು ಎಂಬುದು ಚೆನ್ನಾಗಿ ಗೊತ್ತಿದೆ. ಈ ಕೆಲಸ ಇವನು ಮಾಡ್ತಾನೆ. ಇನ್ನೊಬ್ಬ ನಾಟಕಕಾರನಿದ್ದಾನೆ, ಪಾಪ ಅವನಿಗೆ ಇದೆಲ್ಲ ಗೊತ್ತಿಲ್ಲ. ಆದ್ರೆ ನಾಳೆ ಉಳಿಯುವ ನಾಟಕಗಳು ಯಾವುವು ಅಂತಂದ್ರೆ ಅದು ಇನ್ನೊಬ್ಬನ ನಾಟಕಗಳು ಅಂತ ಕುರ್ತಕೋಟಿಯವರು ಹೇಳ್ತಾ ಇದ್ರು. ಇದನ್ನ ಬಹಳ ವಿಶ್ಲೇಷಣೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಸೊ ಹೀಗಾಗಿ ಒಂದು ಕೃತಿಗೆ ಸಮಕಾಲೀನ ಓದುಗರು ಅಥವಾ ಸಮಕಾಲೀನ ಲೇಖಕರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ, ಅದನ್ನ ಹೇಗೆ ಬೆಲೆಗಡ್ತಾರೆ, ಹೇಗೆ ಅಸೆಸ್ ಮಾಡ್ತಾರೆ ಅನ್ನೋದು ಬಹಳ ಮಹತ್ವದ್ದು ಅಂತ ನನಗನ್ಸೋದಿಲ್ಲ. ಯಾಕಂದ್ರೆ ನಮಗೆ ಪೂರ್ವಾಗ್ರಹಗಳಿರ್ತವೆ, ಅಭಿಪ್ರಾಯ ಭೇದ ಇರ್ತದೆ, ಪೈಪೋಟಿ ಇರ್ತದೆ. ಹೀಗಾಗಿ ಅಸಾಹಿತ್ಯಿಕ ಕಾರಣಗಳಿಗಾಗಿ, ರಾಜಕೀಯ ಸಾಮಾಜಿಕ ಕಾರಣಗಳಿಗಾಗಿ ನಾವು ಕೆಲವು ಲೇಖಕರನ್ನ ತಲೆಯ ಮೇಲೆ ಹೊತ್ತು ತಿರುಗುತ್ತೇವೆ.
ಇನ್ನು ಕೆಲವು ಲೇಖಕರನ್ನ ಕಾಲ ಕೆಳಗೆ ಹಾಕಿ ತಳ್ಳುತ್ತೇವೆ ಅಥವಾ ನೂಕುತ್ತೇವೆ. ಈ ಕೆಲಸ ನಡೀತಾ ಇರ್ತದೆ. ಆದ್ರೆ ನಾವು ಇಲ್ಲದಾಗ ನಮ್ಮ ಕೃತಿಗಳ ಬೆಲೆಯನ್ನ ಜನರು, ಓದುಗರು ಗುರುತಿಸ್ತಾರೆ ಅಂತ ಕುರ್ತಕೋಟಿಯವರು ಹೇಳ್ತಾ ಇದ್ರು. ಸೊ ಹೀಗಾಗಿ ನೋಡಿ, ಒಬ್ಬ ಗಟ್ಟಿ ಬರಹ, ಈಗ ಹೆನ್ರಿ ವಾನ್ ತನ್ನ ಜೀವಿತ ಕಾಲದಲ್ಲಿ ಬಹಳ ಜನಪ್ರಿಯ ಆಗ್ಲಿಲ್ಲ. ಆಮೇಲೆ ಅವನ ಕಾವ್ಯವನ್ನ ಗುರುತಿಸಿದ್ರು. ಆಮೇಲೆ ಅವನಿಗೆ ಏನೋ ಒಂದು ಸಾಹಿತ್ಯಿಕ ಸ್ಥಾನಮಾನ ಸಿಗ್ಬೇಕಾಗಿತ್ತಲ್ಲ, ಆ ಸ್ಥಾನಮಾನ ಆತನಿಗೆ ಸಿಕ್ಕಿತ್ತು ಅನ್ನೋದು ಬಹಳ ಮಹತ್ವದ್ದು. ಇದು ಕವಿಯ ಕಲ್ಪಿತ ಆಧ್ಯಾತ್ಮಿಕ ಪುನರುತ್ಥಾನದ ಕುರಿತಾಗಿದೆ. ಎಲ್ಲಾ ಕವನಗಳು ಈ ಸೈಲೆಕ್ಸ್ ಸಿಂಟಿಲೆನ್ಸ್ ಕವನ ಸಂಕಲನದ ಹೆಚ್ಚು ಕಡಿಮೆ ಎಲ್ಲಾ ಪದ್ಯಗಳು, ಕವನಗಳು ಕವಿಯ ಕಲ್ಪಿತ ಆಧ್ಯಾತ್ಮಿಕ ಪುನರುತ್ಥಾನದ ಕುರಿತಾಗಿ ಮಾತನಾಡ್ತಾ ಇವೆ. ಇಲ್ಲಿಯ ಅನೇಕ ಕವನಗಳು, ಸುಮಾರು ಒಂದು 7-8 ಕವನಗಳು ಸಾವಿನ ಬಗ್ಗೆ ಮಾತನಾಡ್ತವೆ. ಒಬ್ಬ ಕವಿ, ಒಬ್ಬ ತತ್ವಜ್ಞಾನಿ, ಒಬ್ಬ ಸಂತ ಸಾವನ್ನ ಎದುರಿಸ್ಬೇಕಾಗ್ತದೆ. ಸಾವಿನೊಂದಿಗೆ ಮುಖಾಮುಖಿ ಆಗ್ಬೇಕಾಗ್ತದೆ. ಸಾವು ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸಾವು ಪ್ರಕಟಗೊಳ್ತಾನೆ ಇರ್ತದೆ. ರೋಗ ರುಜಿನಗಳ ರೂಪದಲ್ಲಿ, ಸೋಲಿನ ರೂಪದಲ್ಲಿ, ಅಪಮಾನದ ರೂಪದಲ್ಲಿ, ಹಿಂಸೆಯ ರೂಪದಲ್ಲಿ, ಯಾವ್ಯಾವ ರೂಪದಲ್ಲಿ ಸಾವು ತನ್ನ ಅಸ್ತಿತ್ವವನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತದೆ. ಸೊ ಲೇಖಕನಾದವನು, ಕವಿಯಾದವನು ಸಾವನ್ನ ಗುರುತಿಸ್ಬೇಕು. ಸೊ ಇಲ್ಲಿನ ಅನೇಕ ಡೆತ್ ಅಂತ ಒಂದು ಬಹಳ ಅದ್ಭುತವಾದ ಕವನ ಈ ಸಂಗ್ರಹದಲ್ಲಿದೆ. ಸೊ ವಾನ್ ಸಾವನ್ನ ಅಥವಾ ಸಾವಿನೊಂದಿಗೆ ಮುಖಾಮುಖಿ ಆಗುತ್ತಾನೆ, ಸಾವನ್ನ ಎದುರಿಸುತ್ತಾನೆ. ಒಂದು ಕವನ ಇದೆ, ದೇ ಆಲ್ ಗಾನ್ ಇನ್ ಟು ದಿ ವರ್ಲ್ಡ್ ಆಫ್ ಲೈಟ್ ಅಂತ ಒಂದು ಕವನ. ಅಲ್ಲಿ ಅವನು 2 ಪ್ರಶ್ನೆಗಳನ್ನು ಮಾಡ್ತಾನೆ. ಸಾವು ಎಂದ್ರೆ ಏನು? ಈ ಸ್ಮಶಾನ ವೈರಾಗ್ಯ ಇರ್ತದಲ್ಲ, ಯಾರೋ ಒಬ್ರು ಸತ್ರು, ನಾವೆಲ್ಲರೂ ಸ್ಮಶಾನಕ್ಕೆ ಹೋಗ್ತೇವೆ. ಅಲ್ಲಿ ಸ್ಮಶಾನದಲ್ಲಿದ್ದಾಗ ನಾವು ವೈರಾಗ್ಯದ ಮಾತುಗಳನ್ನ ಆಡ್ತೇವೆ. ಏನ್ ಬಿಡಿ, ಏನ್ ದುಡ್ಡು ತಗೊಂಡು ಏನ್ ಮಾಡೋದು, ಏನ್ ಅಧಿಕಾರ, ಎಲ್ಲರೂ ಒಂದು ದಿನ ಸಾಯೋದಿ ಅಂತ. ಮರಳಿ ಮನೆಗೆ ಬರುತ್ತಿದ್ದ ಹಾಗೆ ಮತ್ತೆ ನಮಗೆ ನಮ್ಮ ಸ್ಥಾನಮಾನ, ನಮ್ಮ ಅಧಿಕಾರ, ನಮ್ಮ ಅಂತಸ್ತು, ಹಣ, ಧರ್ಮ, ಜಾತಿ ಇದೆಲ್ಲ ನೆನಪಾಗ್ತದೆ. ದೇಶ ನೆನಪಾಗೋದಿಲ್ಲ, ಇದೆಲ್ಲ ನೆನಪಾಗ್ತಾ ಇರ್ತದೆ. ಸೊ ಆದ್ರೆ ಇದು ಸಾವಿನ ಬಗೆಗಿನ ಚರ್ಚೆ ಅಲ್ಲ. ಸಾವಿನ ಬಗೆಗಿನ ಚರ್ಚೆ ಅಲ್ಲ. ನಾವು ಸುಮ್ಮನೆ ಕುಳಿತಾಗ, ಎಲ್ಲಾ ಚೆನ್ನಾಗಿರುವಾಗ ನಾವು ಸಾವಿರ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ನೋಡ್ರಿ, ಶೇಕ್ಸ್ಪಿಯರ್ ಕಿಂಗ್ ಲಿಯರ್ ನಾಟಕ ಬರೆದಾಗ ಶೇಕ್ಸ್ಪಿಯರ್ನಿಗೆ 42-43 ವರ್ಷ. ಸೊ 42ನೇ ವಯಸ್ಸಿಗೆ ಶೇಕ್ಸ್ಪಿಯರ್ನಿಗೆ ವೃದ್ಧಾಪ್ಯ ಅಂದ್ರೆ ಏನು, ವೃದ್ಧಾಪ್ಯದ ಪರಿಣಾಮಗಳು ಹೇಗಿರ್ತವೆ, ವೃದ್ಧಾಪ್ಯದಲ್ಲಿ ಮನುಷ್ಯ ಹೇಗೆ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಅಭದ್ರನಾಗ್ತಾನೆ, ಅಸ್ಥಿರತೆ ಅನುಭವಿಸ್ತಾನೆ, ಇದನ್ನೆಲ್ಲ ಅವನು ತನ್ನ 42ನೇ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡಿದ್ದ. ಶೇಕ್ಸ್ಪಿಯರ್ನಿಗೆ ಬದುಕಿನ ಎಲ್ಲಾ ಮಗ್ಗುಲುಗಳು ಅವನ 30-35 ವರ್ಷಕ್ಕೆ ತಿಳಿದು ಬಿಟ್ಟಿತ್ತು. ಅವನು ಬದುಕಿದ್ದೆ 56 ವರ್ಷ, ನಾಟಕಗಳನ್ನ ಬರೆದಿದ್ದೆ 50 ವರ್ಷದವರೆಗೆ. ಒಂದು 20-25 ವರ್ಷ ಅವನು ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿದ್ದಾನೆ. ಈ ಕವನದಲ್ಲಿ ಇಂಥ ಒಂದು ಪ್ರಶ್ನೆಯನ್ನ ಅವನು ಎತ್ತಿಕೊಡುತ್ತಾನೆ. ವಾನ್, ಸಾವು ಎಂದರೇನು? ಇನ್ನೊಂದು, ತನಗೆ ಪ್ರಿಯರಾದವರು ಎಲ್ಲಿ ಹೋದ್ರು? ಇದು ಬಹಳ ಮಹತ್ವದ ಪ್ರಶ್ನೆ. ನಾವು ಸಣ್ಣವರಿದ್ದಾಗ ನಮಗೆ ಈ ಪ್ರಶ್ನೆ ನಮಗೆ ಕಾಡೋದಿಲ್ಲ. ನಮಗೂ ವಯಸ್ಸಾಗ್ತಾ ಹೋದಾಗೆ ಯಾರೋ ಗೆಳೆಯರು ತೀರ್ಕೊಂಡಾಗ ಈ ಪ್ರಶ್ನೆ ಕಾಡ್ತದೆ. ನನ್ನ ಒಂದು 3 ಜನ ನನ್ನ ಕ್ಲಾಸ್ಮೇಟ್ಸ್ಗಳು ತೀರ್ ಹೋದ್ರು. ಈ ಕವನ ಓದಿದಾಗ ನನ್ಗನಿಸ್ತು, ನನಗೆ ಬಹಳ ಪ್ರಿಯರಾದ ನನ್ನ ಸ್ನೇಹಿತರು ಇಲ್ಲಿ ಹೋದ್ರು ಅಂತ ಅನಿಸ್ತದೆ. ಆಮೇಲೆ ತಾನು ಏಕಾಂಗಿಯಾಗಿದ್ದಾನೆಂದು ಕವಿ ದುಃಖಿಸುತ್ತಾನೆ. ಐ ಆಮ್ ಅಲೋನ್ ಅಂತ ಅನಿಸ್ತದೆ ಅವನಿಗೆ. ಸೊ ಯಾರನ್ನಾದ್ರೂ ಕಳ್ಕೊಂಡಾಗ ನಮ್ಮ ಭಾವನೆಗೆ ಹತ್ತಿರವಾದವರು, ನಮ್ಮ ಹೃದಯಕ್ಕೆ ಹತ್ತಿರವಾದವರು, ನಮ್ಮೊಂದಿಗೆ ಆಟವಾಡಿದವರು, ಇವರನ್ನ ನಾವು ಏಕಾಏಕಿ ಕಳೆದುಕೊಂಡಾಗ ನಮಗೆ ಅನಿಸ್ತದೆ ನಾನು ಈ ಜಗತ್ತಿನಲ್ಲಿ ಏಕಾಂಗಿಯಾಗಿದ್ದೇನೆ ಅಂತ. ಸೊ ಇಲ್ಲಿನ ಅನೇಕ ಪದ್ಯಗಳು 20ನೇ ಶತಮಾನದ ಓದುಗರಿಗೆ ಬಹಳ ಪ್ರಮುಖವಾಗಿ ಕಾಣುತ್ತವೆ. ಇನ್ನೊಂದು, ಅನೇಕ ಕವನಗಳಲ್ಲಿ ಸಂಭಾಷಣೆ ಇದೆ, ಸಂಭಾಷಣೆ ಮಾದರಿಯ ಕವನಗಳು ಇವೆ. ಅಲ್ಲಿ ದೇಹ ಮತ್ತು ಆತ್ಮದ ನಡುವೆ ಸಂಭಾಷಣೆ, ದೇಹ ಮತ್ತು ಸಾವು ಮತ್ತು ಆತ್ಮದ ನಡುವಿನ ಸಂಭಾಷಣೆ, ಈಗ ಅನೇಕ ಪದ್ಯಗಳಲ್ಲಿ ಸಂಭಾಷಣೆಗಳನ್ನ ನಾವು ಕಾಣ್ತೇವೆ. ದೇಹ ಮತ್ತು ಆತ್ಮದ ನಡುವಿನ
ಸಂಭಾಷಣೆ. ಸಾವು ಮತ್ತು ಆತ್ಮದ ಸ್ವರೂಪದ ಬಗ್ಗೆ ಈ ಸಂಭಾಷಣೆ ಗಮನ ಸೆಳೀತದೆ. ದೇಹ ಮತ್ತು ಆತ್ಮದ ನಡುವಿನ ಸಂಭಾಷಣೆ ನಡೆದಾಗ ಬಹಳ ಅದ್ಭುತವಾದ ಕವನ ಇದು. ದೇಹ ದೆಳೆದಿದೆ, ಮಲಗಲು ಸಿದ್ಧವಾಗಿದೆ. ದ ಬಾಡಿ ಇಸ್ ಟಯರ್ಡ್ ಅಂಡ್ ವಾಂಟ್ಸ್ ಟು ಸ್ಲೀಪ್. ದೇಹ ದಣಿದಿರ್ತದೆ, ಮಲಗಲು ಸಿದ್ಧವಾಗಿದೆ, ಅದಕ್ಕೆ ಆತ್ಮಕ್ಕೆ ವಿದಾಯ ಹೇಳ್ತದೆ. ಗುಡ್ ಬೈ ಟು ಯು, ಫೇರ್ವೆಲ್ ಟು ಯು. ಮತ್ತೆ ಬೆಳಗಾದಾಗ ಎದ್ದೇಳುವ ಭರವಸೆಯನ್ನು ನೀಡುತ್ತದೆ. ಆಗ ಅದಕ್ಕೆ ಪ್ರತಿಕ್ರಿಯೆ, ಆತ್ಮ ಅದಕ್ಕೆ ಪ್ರತಿಕ್ರಿಯೆ ನೀಡ್ತದೆ. ದೇವಲೋಕದಲ್ಲಿ ಸಮಯ ಕಾಲ ಅಪ್ರಸ್ತುತವಾಗಿರುತ್ತದೆ. ನೋಡ್ರಿ, ಸಮಯ ಕಾಲ ಇರೋದು ಮನುಷ್ಯನಿಗೆ, ಯಾಕಂದ್ರೆ ನಾವು ಕಾಲಬಂಧಿ. ಕಾಲ ನಮ್ಮನ್ನ ನಿಯಂತ್ರಣ ಮಾಡ್ತಿರ್ತದೆ. ಎಲ್ಲಿವರೆಗೆ ಕಾಲ ನಮಗೆ ಅವಕಾಶ ಕೊಡ್ತದೆಯೋ ಅಲ್ಲಿವರೆಗೆ ನಾವು ಬದುಕ್ತೇವೆ. ಕಾಲ ನಿಂತ್ರೆ ನಾವು ನಿಂತು ಬಿಡ್ತೇವೆ. ಆದ್ರೆ ದೇವರು ಕಾಲಕ್ಕೆ ಅಧೀನನಲ್ಲ, ದೇವಲೋಕ ಕಾಲಕ್ಕೆ ಅಧೀನರಲ್ಲ. ಕಾಲ ಅನ್ನೋದು, ಸಮಯ ಅನ್ನೋದು ದೇವಲೋಕದಲ್ಲಿ ಅಪ್ರಸ್ತುತವಾಗಿ ಬಿಡ್ತದೆ. ಇಟ್ ಬಿಕಮ್ಸ್ ಟೋಟಲಿ ಎಂಟೈರ್ಲಿ ಇರ್ರೆಲೆವೆಂಟ್. ಆದ್ರೆ ಸಾವಿನಲ್ಲೂ ದೇವರು ಇರುತ್ತಾನೆ ಅಂತ ನಾವು, ಸತ್ತಾಗ ಮನುಷ್ಯ ಸಾಯ್ತಾನಲ್ಲ, ಅಥವಾ ಸಾಯುವಾಗ ಅವನ ಹತ್ತಿರ ದೇವರು ಇರ್ತಾನೆ. ಆ ದೇವರು ದೇಹದ ಚೈತನ್ಯವನ್ನ ಕಾಪಾಡ್ತಾನೆ ಎಂದು ಆತ್ಮ ಹೇಳುತ್ತದೆ. ವೆನ್ ಯು ಡೈ, ದೇರ್ ಇಸ್ ಗಾಡ್ ವಿತ್ ಯು. ದೇವರು ನಿನ್ನ ಜೊತೆ ಇರ್ತಾನೆ. ಅವನು ನಿನ್ನ ಎಸೆನ್ಸ್ ಅನ್ನ, ದ ಎಸೆನ್ಸ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್, ಅದನ್ನ ಅವನು ರಕ್ಷಿಸ್ತಾನೆ ಅಂತ ಹೇಳ್ತಾನೆ. ಇನ್ನೊಂದು, ಈ ಟ್ರಾನ್ಸ್ಫಾರ್ಮೇಶನ್ ಏನಿದೆಯಲ್ಲ, ಅಂದ್ರೆ ದೇಹದಿಂದ ಲೈಫ್ ಟು ಡೆತ್, ಜೀವದಿಂದ ಸಾವಿನ ಕಡೆಗಿನ ಪಯಣ ಹೊಸ ಜೀವನಕ್ಕೆ ನಾಂದಿ ಆಗ್ತದೆ ಅಂತ ಅವನು ಹೇಳ್ತಾನೆ. ಇನ್ನೊಂದೆರಡು ಮಾತು ಈ ಡೆತ್ ಕವನದ ಬಗೆಗೆ, ಸಾವು ಅನ್ನುವ ಕವನದ ಬಗೆಗೆ. ಈ ಕವನದಲ್ಲಿ ಆತ್ಮ ಮತ್ತು ದೇಹದ ನಡುವೆ ಸಂಭಾಷಣೆ ಆಗ್ತದೆ. ಈ ಕವನವನ್ನ ನೀವು ಓದ್ಬೇಕು, ನಾನು ಅದರ ವಿವರಣೆಯನ್ನ ನೀಡೋದಿಲ್ಲ. ರಿಲಿಜನ್ ಅಂತ ಒಂದು ಕವನ ಇದೆ, ಬಹಳ ನನಗೆ ಹಿಡಿಸಿದ ಕವನ. ಧರ್ಮ ಬಹಳ ಸೂಕ್ಷ್ಮವಾಗಿರ್ತದೆ. ಧರ್ಮದ ಬಗ್ಗೆ ಅಭಿಮಾನದಿಂದ ಮಾತನಾಡುವವರು ಅಥವಾ ಧರ್ಮವನ್ನ ನಿರಾಕರಿಸುವವರು ಇಬ್ಬರೂ ಬಹಳಷ್ಟು ಎಚ್ಚರ ವಹಿಸ್ಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಇಬ್ಬರು ಎಚ್ಚರ ವಹಿಸೋದಿಲ್ಲ. ಇಲ್ಲಿ ಕವಿ ಏನ್ ಹೇಳ್ತಾನಂದ್ರೆ, ನಾನು ಅದನ್ನ ಕೂತ್ಕೊಂಡು ಆ ಒಂದು ಸ್ಟಾನ್ಸವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಅನುವಾದ ಅಷ್ಟೇ ಓದ್ತೇನೆ. ನನ್ನ ದೇವರೇ, ಮೈ ಗಾಡ್ ಅಂತ ಶುರುವಾಗ್ತದೆ. ನನ್ನ ದೇವರೇ, ತೋಪುಗಳಲ್ಲಿ ತಪ್ಪಲುಗಳಲ್ಲಿ ನಾನು ನಡೆಯುತ್ತಿದ್ದಾಗ ನಿನ್ನ ಚೇತನ ನನಗೆ ಗಾಳಿ ಬೀಸುತ್ತಿರುತ್ತದೆ. ತೋಪುಗಳಲ್ಲಿ ತಪ್ಪಲುಗಳಲ್ಲಿ ನಾನು ನಡೆಯುತ್ತಿದ್ದಾಗ ನಿನ್ನ ಚೇತನ ನನಗೆ ಗಾಳಿ ಬೀಸುತ್ತಿರುತ್ತದೆ. ನಾನು ಇದ್ದಲ್ಲಿ ದೇವರೇ ನೀನಿರುವೆ ಅಂತ ನಾವು. ಅದೇ ನೀನು ಅಂದ್ರೆ ಧರ್ಮ. ನೀನಿದ್ದಲ್ಲಿ ಧರ್ಮ ಇರ್ತದೆ, ನಾನಿದ್ದಲ್ಲಿ ನನ್ನ ಧರ್ಮ ಇರ್ತದೆ. ಅವನು ಪ್ರತಿಯೊಂದು ನೆರಳಿನಲ್ಲಿ, ಇನ್ ಎವ್ರಿ ಶೇಡ್, ಪ್ರತಿಯೊಂದು ನೆರಳಿನಲ್ಲಿ ದೇವದೂತನೊಬ್ಬ ಬೆಳೆದು ಬಂದು ಮನುಷ್ಯನೊಂದಿಗೆ ಮಾತನಾಡುವುದನ್ನು ನಾನು ಕಾಣುತ್ತೇನೆ. ಇದು 4 ಸಾಲುಗಳ ಒಂದು ಸಣ್ಣ ಪದ್ಯ, ಪ್ರಾರಂಭದ ಪದ್ಯ, ಡೆತ್ ಕವನದ ಪ್ರಾರಂಭದ ಪದ್ಯ. ಈ ಕವನ ಓದಿದರೆ ನಮಗೆ ಧರ್ಮದ ಬಗ್ಗೆ ಅರ್ಥ ಆಗ್ತದೆ. ಅಂದ್ರೆ ಧರ್ಮ ದೇವರ ಕಡೆಗೆ ಕರೆದುಕೊಂಡು ಹೋಗುತ್ತದೆ, ಮೊದಲನೇದು. ಎರಡನೇದು, ಉದ್ದಕ್ಕೂ ದೇವದೂತರು ನಮ್ಮೊಂದಿಗೆ ಮಾತನಾಡುತ್ತಿರುತ್ತಾರೆ. ನಿಜವಾದ ಅರ್ಥದಲ್ಲಿ ನಾವು ಧರ್ಮವನ್ನ ಆಚರಿಸಿದರೆ, ಧರ್ಮದಿಂದ ನಡೆದುಕೊಂಡರೆ, ಧಾರ್ಮಿಕತೆಯ ಸೂಕ್ಷ್ಮತೆಯನ್ನ ತಿಳಿದುಕೊಂಡ್ರೆ ನಾವು ದೇವರ ಕಡೆಗೆ ಚಲಿಸ್ತಾ ಹೋಗ್ತಾ ಇರ್ತೇವೆ. ನಾವು ಅಷ್ಟೇ ಹೋಗೋದಿಲ್ಲ, ಯಾಕಂದ್ರೆ ನಾವು ಹೊರಟಿರೋದು ದೇವಲೋಕಕ್ಕೆ ಅಂದ ಮೇಲೆ ನಮ್ಮ ಜೊತೆ ದೇವದೂತರು ಬರ್ತಾರೆ. ನಾವು ನರಕಕ್ಕೆ ಹೊರಟ್ರೆ ಅಲ್ಲಿ ಪಿಶಾಚಿಗಳು, ಸೈತಾನಗಳು, ಭೂತಗಳು, ಪ್ರೇತಗಳು ಕಾಣಿಸ್ಕೊಡ್ತವೆ. ಸೊ ಪ್ರಶ್ನೆ ಇದ್ರೆ ನಾವು ಎಲ್ಲಿಗೆ ಹೊರಟಿದ್ದೇವೆ ಅನ್ನೋದು ಬಹಳ ಮುಖ್ಯ. ಸೊ ಇದಕ್ಕೆ ನಾವು ಧರ್ಮ ಅನ್ಬೇಕು. ಆದ್ರೆ ಇಂತಹ ಧರ್ಮವನ್ನ ನಮ್ಮ ಕೆಲವು ನೇತಾರರು, ರಾಜಕಾರಣಿಗಳು ವೈರಸ್ ಅಂತ ಕರೀತಾರೆ. ಧರ್ಮ ವೈರಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೈರಸ್ ಇರುವುದು ನಮ್ಮ ತಲೆಯಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಆತ್ಮದಲ್ಲಿ. ಧರ್ಮ ನಮ್ಮ ತಲೆಯಲ್ಲಿನ, ಬುದ್ಧಿಯಲ್ಲಿನ, ಮನಸ್ಸಿನಲ್ಲಿನ ಈ ಕೆಟ್ಟ ವೈರಸ್ ಅನ್ನ ತೆಗೆದು ಹಾಕ್ತಾ ಇರ್ತದೆ. ಹೀಗಾಗಿ ನಾವು ಶುದ್ಧ ಅಂತಃಕರಣದಿಂದ, ಶುದ್ಧ ಮನಸ್ಸಿನಿಂದ
ಧರ್ಮವನ್ನ ಆಚರಿಸಬೇಕು. ಆ ಮೂಲಕ ನಮಗೆ ಜೀವನ ಅರ್ಥ ಆಗ್ತದೆ, ಬದುಕು ಅರ್ಥ ಆಗ್ತದೆ, ಸಾವು ಅರ್ಥ ಆಗ್ತದೆ. ಅನೇಕ ಸಂಗತಿಗಳು ಇವೆ ಜೀವನದಲ್ಲಿ, ಬದುಕಿನಲ್ಲಿ, ಈ ವಿಶ್ವದಲ್ಲಿ ತಿಳಿದುಕೊಳ್ಳಲಿಕ್ಕೆ. ಶೇಕ್ಸ್ಪಿಯರ್ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಆ ಮಾತನ್ನು ಬಹಳ ಸ್ಪಷ್ಟವಾಗಿ ಹ್ಯಾಮ್ಲೆಟ್ ನಾಟಕದಲ್ಲಿ ಅಂತ ಕಾಣ್ತದೆ. ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಇವನಿಗೆ ಹೊರಟಸ್ನಿಗೆ ಪಾತ್ರ ಯಾವ್ದು ಅಂತ ನೆನಪಾಗ್ತಿಲ್ಲ, ಇರ್ಲಿ. ಏನಂದ್ರೆ ಅದರ ತಾತ್ಪರ್ಯ ಇಷ್ಟೇ. ಹರಾಶಿಯೋಗೆ ಹೇಳ್ತಾನೆ. ಕೆಲವರು ಹೊರಾಶಿಯೋನು ಅಂತಾರೆ ಅವನಿಗೆ. ಹರಾಶಿಯೋನು ಎರಡೂ ಗೊತ್ತೆ. ಅವನಿಗೆ ಹ್ಯಾಮ್ಲೆಟ್ ಹೇಳ್ತಾನೆ ಅಂತ ಕಾಡ್ತ, ಅಥವಾ ಮೆರುಲಸ್ ಅಂತ ಒಂದು ಪಾತ್ರ ಬರ್ತೈತಿ, ಅವನು ಹೇಳ್ತಿರ್ತಾನೆ, ಡಿಯರ್ ಹೊರಾಶಿಯೋ ಮುಂದೇನು ಹೇಳ್ತಾನೆ ಅವ್ಗೆ. ಆ ಇಡೀ ಸಾಲ ನನ್ ನೆನಪಾಗ್ತಾ ಇಲ್ಲ. ಅದರ ತಾತ್ಪರ್ಯ ಇಷ್ಟೇ: ನೀನು ತತ್ವಜ್ಞಾನಿ ಅಲ್ಲ, ನಿನ್ನ ತತ್ವಜ್ಞಾನಕ್ಕೆ ಎಷ್ಟು ನಿಲುಕಿದೆಯೋ ಅಷ್ಟೇ ಸತ್ಯ ಅಲ್ಲ. ನಿನಗೆ ಗೊತ್ತಿರದ, ನಿನಗೆ ತಿಳಿಯದ, ನಿನ್ನ ಗಮನಕ್ಕೆ ಬರದ ಅನೇಕ ಸಂಗತಿಗಳು ಈ ಭೂಮಿಯ ಮೇಲಿವೆ, ಪ್ರಕೃತಿಯಲ್ಲಿವೆ, ಆಕಾಶದಲ್ಲಿವೆ. ದೆನ್ ಡ್ರೆಮ್ಟ್ ಆಫ್ ಇನ್ ಯುವರ್ ಫಿಲಾಸಫಿ. ನಿನ್ನ ತತ್ವಜ್ಞಾನದಲ್ಲಿ ನೀನು ಕನಸು ಕಾಣಲಾಗದ ಅನೇಕ ಸಂಗತಿಗಳು ಈ ಪ್ರಕೃತಿಯಲ್ಲಿವೆ ಅಂತ ಶೇಕ್ಸ್ಪಿಯರ್ ಹೇಳ್ತಾರೆ. ಬಹಳ ನಿಜವಾದ ಮಾತು. ನಾನೇ ಬುದ್ಧಿವಂತ ಅಂತ ನಾನು ಅಂದ್ಕೊಂಡ್ರೆ ನನ್ನಂತ ಮೂರ್ಖನೇ ಯಾರೂ ಇಲ್ಲ. ಯಾಕೆಂದ್ರೆ ನನ್ನ ಸುತ್ತಮುತ್ತಲೂ ನನಗಿಂತಲೂ ಹೆಚ್ಚು ಬುದ್ಧಿವಂತರು, ಒಳ್ಳೆಯವರು, ಸದ್ಗುಣ ಹೊಂದಿದವರು ಇರ್ತಾರೆ. ಇವರನ್ನೆಲ್ಲ ಕಟ್ಟಿಕೊಂಡು ನಾವು ಈ ಧಾರವಾಡ ಕಟ್ಟಿಯನ್ನ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಭಾರತೀಯ ಸಾಹಿತ್ಯ ದರ್ಶನ ಮಾಲಿಕೆಯ ಮೊದಲ ಭಾಗ ಇನ್ನು 2-3 ವಾರದಲ್ಲಿ ಕೊನೆಗೊಳ್ಳುತ್ತದೆ. ಇದರ ಈ ಮಾಲಿಕೆಯ 2ನೇ ಭಾಗ ಜನವರಿ 3ನೇ ವಾರದಿಂದ ಪ್ರಾರಂಭ ಆಗ್ತದೆ. 48 ವಿಶೇಷ ಉಪನ್ಯಾಸಗಳನ್ನ ನಾವು ಏರ್ಪಡಿಸಿದ್ದೇವೆ. ಹೀಗಾಗಿ ಒಂದು ವಾರದಲ್ಲಿ ಒಂದೇ ಉಪನ್ಯಾಸ ನಡೆಸಿದರೆ ಸುಮಾರು 1 ವರ್ಷ ಈ ಮಾಲಿಕೆಯನ್ನ ನಾವು ಮುಂದುವರಿಸಿಕೊಂಡು ಬರಬೇಕಾಗ್ತದೆ. ಅನೇಕ ಕಾರ್ಯಕ್ರಮಗಳು ನಮ್ಮ ಪಟ್ಟಿಯಲ್ಲಿವೆ. ಹೀಗಾಗಿ ಒಂದು ವಾರದಲ್ಲಿ 2 ಉಪನ್ಯಾಸಗಳನ್ನ ಏರ್ಪಡಿಸುವ ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. ಪ್ರತಿ ಗುರುವಾರ ಮತ್ತು ಪ್ರತಿ ಶನಿವಾರ ಈ ಎಲ್ಲ ಕಾರ್ಯಕ್ರಮಗಳನ್ನ ದಯವಿಟ್ಟು ತಾವು ಕಾರ್ಯಕ್ರಮಗಳಿಗೆ ಬರಬೇಕು. ಅಲ್ಲದೆ ಇಂಗ್ಲಿಷ್ನಲ್ಲಿ ಭಾರತ ಸಾಹಿತ್ಯ ದರ್ಶನ ಮಾಲಿಕೆಯನ್ನ ನಾವು ಪ್ರಾರಂಭ ಮಾಡಲಿದ್ದೇವೆ. ಸುಮಾರು 3,500-4,000 ವರ್ಷಗಳ ಅವಧಿಯಲ್ಲಿ ಈ ಭರತ ವರ್ಷದಲ್ಲಿ, ಭರತ ಭೂಮಿಯಲ್ಲಿ ರಚಿಸಲಾದ ಎಲ್ಲಾ ಭಾಷೆಯ ಎಲ್ಲಾ ಕೃತಿಗಳ ಸಮಗ್ರವಾದ ಅಧ್ಯಯನವನ್ನ ನಾವು ಇಂಗ್ಲಿಷ್ನಲ್ಲಿ ಉಪನ್ಯಾಸಗಳನ್ನ ಏರ್ಪಡಿಸುವುದರ ಮೂಲಕ ನಿಮಗೆ ಉಣಬಡಿಸಲಿದ್ದೇವೆ. ಸುಮಾರು 2-2.5 ವರ್ಷಗಳ ಕಾಲ ಈ ಮಾಲಿಕೆ ಧಾರವಾಡ ಮೂಲಕ ನಡೆಯಲಿದೆ. ಇಂಗ್ಲಿಷ್ನಲ್ಲಿ ನಡೀತದೆ. ಭಾರತೀಯ ಮತ್ತು ಅನೇಕ ವಿದ್ವಾಂಸರು ಈ ಮಾಲಿಕೆಯಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಬೇರೆ ಬೇರೆ ದೇಶಗಳ ಅನೇಕ ವಿದ್ವಾಂಸರು ಆಗಲೇ ತಾವು ಮಾತನಾಡಲು ಸಿದ್ಧರಾಗಿರೋದಾಗಿ ನನಗೆ ತಿಳಿಸಿದ್ದಾರೆ. ಸೊ 2-2.5 ವರ್ಷಗಳ ಕಾಲ ನೀವು ಇಂಗ್ಲಿಷ್ನಲ್ಲಿ ಎಲ್ಲ ಉಪನ್ಯಾಸಗಳನ್ನ ಕೇಳಬಹುದು. ಆಸ್ಮಾಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಐ ಆಮ್ ಪ್ರೌಡ್ ಆಫ್ ಯು ಡಾಕ್ಟರ್ ಆಸ್ಮಾ. ಮೇ ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್, ಅಧ್ಯಕ್ಷೀಯ ಮಾತುಗಳನ್ನ ಆಡಿದ್ದಕ್ಕೆ. ಈಗ ಮುಕ್ತ ಚರ್ಚೆಗೆ ಅವಕಾಶ. ಆಸ್ಮಾ ಮೇಡಮ್ ಅವರು ಮಾತನಾಡಿದ ಹೆನ್ರಿ ಬಗೆನ್ ಅವರ ಕವಿತೆಗಳನ್ನ ವಿಶ್ಲೇಷಿಸಿದ್ದಾರೆ. ಅದರ ಮೇಲೆ ನಿಮ್ಮ ಪ್ರಶ್ನೆಗಳಾಗಿರ್ಬೋದು, ಅನಿಸಿಕೆಗಳಾಗಿರಬಹುದು, ಮತ್ತು ಅದರ ಪೂರಕವಾಗಿ ಮಾತುಗಳನ್ನ ಆಡಿ ಉಪನ್ಯಾಸವನ್ನ ವಿಸ್ತರಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ನಮ್ಮ ಜೊತೆಗೆ ಪ್ರೊಫೆಸರ್ ಬಿ ಪೂಜಾರಿ ಸರ್ ಇದ್ದಾರೆ, ಬಸವರಾಜ್ ಕಲ್ಗುಡಿ ಸರ್ ಇದ್ರು, ಕುಸುಮಾ ಮೇಡಮ್ ಅವರಿದ್ದಾರೆ, ಕತ್ತಿ ಇದ್ದಾರೆ, SD ಹಿರೇಮಠ್ ಸರ್ ಇದ್ದಾರೆ. ಎಲ್ರಿಗೂ ನಾನು ವಿನಂತಿಸ್ಕೊಳ್ತೇನೆ. ನಿಮ್ಮ ಅನಿಸಿಕೆಗಳನ್ನಾದ್ರೂ ಕೂಡ ನೀವು ಆಸ್ಮಾ ಮೇಡಮ್ ಅವರಿಗೆ, ನಮ್ಗೆ ತಿಳಿಸ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ನಿಮ್ಮ ಅನಿಸಿಕೆಗಳು ನಮ್ಮ ಮುಂದಿನ ಕಾರ್ಯಯೋಜನೆಗಳಿಗೆ ಒಂದು ಉತ್ಸಾಹನ ತುಂಬುತ್ತದೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಮುಜೀಬ್ ಅವರಿದ್ದಾರೆ, ಇಂಗ್ಲಿಷ್ ಪ್ರಾಧ್ಯಾಪಕರು.
ಬಸಯ್ಯನವ್ರೆ. ಸರ್ ಕೇಳಿಸಿದೆ ಸರ್. ಆಸ್ಮಾ ಅವರು ಬಹಳ ಸುಂದರವಾಗಿ ಮಾತಾಡಿದ್ರು. ಕವಿಗಳ ಮತ್ತು ಸಾಹಿತಿಗಳ ಮನಸ್ಥಿತಿ ಅಂದ್ರೆ ಏನು ಅಂದ್ರೆ, ಮನುಷ್ಯನು ಖರೆ ಮನುಷ್ಯ ಆಗ್ಬೇಕು, ಪ್ರಾಮಾಣಿಕ ಮನುಷ್ಯನಾಗ್ಬೇಕು, ಒಳ್ಳೆ ಮನುಷ್ಯನಾಗ್ಬೇಕು. ಆ ಹುಡುಕಾಟದಲ್ಲಿ ಇರ್ತಾರ ಅನ್ನೋ ಮಾತನ್ನ ತಮ್ಮ ಕವಿತೆಗಳ ಮೂಲಕ ಬಹಳ ಚೆನ್ನಾಗಿ ಅವ್ರು ತಿಳಿಸ್ಕೊಟ್ರು. ಅವರಿಗೆ ನಾವು ನಿಜವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು. ಒಂದನೇದು. ಎರಡನೇದು, ಧಾರವಾಡ ಕಟ್ಟೆ ಈ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಹೊಸದಾಗಿ ಬಂದಿರುವಂತವ್ರಿಗೂ ಕೂಡ ಒಂದು ಕಟ್ಟೆಯನ್ನು ಒದಗಿಸಿಕೊಟ್ಟು ಅವರ ಒಂದು ಬೆಳವಣಿಗೆಗೆ, ಸಾಹಿತ್ಯಿಕ ಸಾಂಸ್ಕೃತಿಕ ಅರಿವಳಿಕೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇರೋದು ಅಂದ್ರೆ ಇದು ಧಾರವಾಡ ಕಟ್ಟೆಯ ಒಳ್ಳೆ ವಿಚಾರಪೂರ್ಣವಾದಂತ ಮಾತು. ಇದು ಹೊಸ ಜನರೇಷನ್ ತಯಾರು ಮಾಡುವಂತ ಮಾತು. ಅದಕ್ಕಾಗಿ ಧಾರವಾಡ ಕಟ್ಟೆಗೆ ಮತ್ತು ವಿಶೇಷವಾಗಿ ಬಸವರಾಜ್ ಡೋಣೂರ್ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಈಗ ತಾವು ಕೂಡ ಇದು ಬಹಳ ಒಳ್ಳೆ ರೀತಿಯಿಂದ ಸೂತ್ರ ಸಂಚಾಲನೆ ಮಾಡಿ ನಡ್ಕೊಂಡು ಬರ್ತಾ ಇದ್ದೀರಿ ಬಸವರಾಜ್. ತಮ್ಮನು ಕೂಡ ಅಭಿನಂದನೆಗಳು. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಕೆಲವೊಬ್ರು ಇನ್ಬಾಕ್ಸ್ ಅಲ್ಲಿ, ಚಾಟ್ ಬಾಕ್ಸ್ ಅಲ್ಲಿ ಆಗ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನ. ತುಂಬಾ ಚೆನ್ನಾಗಿ ಮೂಡಿ ಬಂತು ಉಪನ್ಯಾಸ ಅಂತ ಹೇಳಿ. ಕವಿತಾ ಕುಸ್ಗಲ್ ಮೇಡಮ್ ಅವರು ವೆರಿ ಗುಡ್ ಪ್ರೆಸೆಂಟೇಷನ್, ನೈಸ್ ಪ್ರೆಸೆಂಟೇಷನ್ ಅಂತ ಹೇಳಿ. ಮಲ್ಲೂರು ಅವರು, ಮಲ್ಲಪ್ಪ ತುಂಬಾ ಅದ್ಭುತವಾಗಿತ್ತು ಅಂತ ಹೀಗೆ ಅನೇಕ ಸಾಹಿತ್ಯಾಸಕ್ತರು ತಮ್ಮ ಅಭಿಪ್ರಾಯಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ಜೊತೆಗೆ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪೂಜಾರಿ ಸರ್ ಕೂಡ ಮೊದಲೇ ಅವರು ಒಂದು ಹಾಕಿದ್ರು, ಈ ವಿವರಿಸುವ ಪರಿ ಅದ್ಭುತವಾಗಿದೆ, ಧನ್ಯವಾದಗಳು ತಮಗೆ ಅಂತ ಹೇಳಿ. ಬಸನಗೌಡ ಗೂಡೂರ್ ಅವರು ವೆರಿ ಎಕ್ಸಲೆಂಟ್ ಡಿಸ್ಕಷನ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಹಾಕಿದ್ದಾರೆ ಆಸ್ಮಾ ಮೇಡಮ್ ಅವರೇ. ಸೈಯದ್ ಮುಜೀಬ್ ಅವರು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದ ಉಪನ್ಯಾಸ ಅಂತ ಹೇಳಿ ಹೇಳಿದ್ರು. ಅವರು ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಡೋಣೂರ್ ಸರ್ ವಿದ್ಯಾರ್ಥಿ, ನಮ್ಮ ಹಿರಿಯ ಮಿತ್ರರು. ಎಲ್ರಿಗೂ ನಾನು ಮತ್ತೆ ಧನ್ಯವಾದಗಳನ್ನ ಹೇಳ್ತೇನೆ. ಬಹುಶಃ ಅವ್ರ ಮಾತುಗಳ ಪ್ರೇರೇಪಣೆಯಿಂದ ನಾನು ಇನ್ನೂ ಹೆಚ್ಚಿಗೆ ನನ್ನ ಓದನ್ನ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಳ್ಳೆಯ ಉಪನ್ಯಾಸಗಳನ್ನ ಕೊಡ್ಲಿಕ್ಕೆ ನಾನು ಕೂಡ ತಯಾರಿಯನ್ನ ನಡೆಸ್ತೇನೆ ಅಂತ ಹೇಳಿ. ಪೂಜಾರಿ ಸರ್ ಹೇಳ್ದಂಗೆ ನಿಜವಾಗ್ಲೂ ಇದು ಕೂಡ ಹೊಸಬರಿಗೆ ಒಂದು ಅವಕಾಶ. ಮತ್ತೆ ನಮ್ಮನ್ನ ನಾವು ಈ ರೀತಿ ಉಪನ್ಯಾಸಕ್ಕೆ ಒಡ್ಡಿಕೊಂಡಾಗ್ಲೇ ನಮ್ಗೆ ನಮ್ಮ ವೀಕ್ನೆಸಸ್ಗಳು ಏನೇನಿದಾವೆ ಅಂತ ಗೊತ್ತಾಗುತ್ತೆ. ಮತ್ತೆ ಎಲ್ಲರ ಅಭಿಪ್ರಾಯಗಳೊಂದಿಗೆ ನೀವು ನನ್ನನ್ನು ಪ್ರೇರೇಪಿಸಿದ್ರಿ ಅಂತ ಹೇಳ್ತಾ, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ ಎಲ್ರಿಗೂ ಕೂಡ ಮತ್ತೊಂದು ಸಲ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ. ಮತ್ತೆ ನನ್ಗೆ ಪ್ರೊಫೆಸರ್ ಬಸವರಾಜ್ ಸರ್ ಅವರ ಮಾತುಗಳು ತುಂಬಾ ದಿನಗಳ ನಂತರ ನಾನು ಕೇಳ್ಕೊಂಡೆ. ಅವತ್ತಿನ ಓದಿನ ದಿನಗಳನ್ನ ಕೂಡ ನಾನು ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ. ಮತ್ತೆ ಬಸಯ್ಯ ಸರ್ ಅನ್ನು ಕೂಡ ತುಂಬಾ ದಿನಗಳ ನಂತರ ನಾನು ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ಅನಿಸ್ತದೆ, ಈಗ ಅಂದ್ರೆ ಯೂಶ್ವಲಿ ನಾವು ಮಾತನಾಡುವಂತಹ ಒಂದು ಭಾಷೆ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಮತ್ತೆ ಅದರ ನನಗೆ ಇವತ್ತಿನ ಉಪನ್ಯಾಸದಲ್ಲಿ ನನ್ನ ಭಾಷೆಯ ಬಗ್ಗೆನೇ ನನಗೆ ಒಂದು ಸ್ವಲ್ಪ ಅಸಮಾಧಾನ ಆಯ್ತು. ಕನ್ನಡವನ್ನ ನಾನು ಇನ್ನೂ ಚೆನ್ನಾಗಿ ಒಳ್ಳೆ ತರ ಯೂಸ್ ಮಾಡ್ಬೋದಿತ್ತು ಅಂತ ಈಗ ಅನಿಸ್ತಾ ಇದೆ. ಅಂದ್ರೆ ಬೇರೆ ಅದೊಂಥರ ಇಂಗ್ಲಿಷ್ ಮತ್ತೆ ಕನ್ನಡವನ್ನ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಕೂಡ ಕನ್ನಡವನ್ನ ಚೆನ್ನಾಗಿ ಮಾತಾಡ್ಲಿಕ್ಕೆ ಕಲಿಬೇಕು ಅಂತ. ಇನ್ಮೇಲೆ ಆದ್ರೂ ಕೂಡ ನಾನು ಸ್ವಲ್ಪ ಆಸ್ಮಾ, ಇವತ್ತು ಯಾವುದೇ ಕನ್ನಡ ಪ್ರಾಧ್ಯಾಪಕ ಉಪನ್ಯಾಸಕ ನಿನಗಿಂತಲೂ ಹೆಚ್ಚು ಸುಂದರವಾಗಿ ಕನ್ನಡವನ್ನ ಮಾತನಾಡ್ತೀನಿ ನಾನು ಅನ್ಕೊಂಡಿಲ್ಲ. ಒಳ್ಳೆ ಉಪನ್ಯಾಸ, ಒಳ್ಳೆ ಕನ್ನಡ. ನನಗೆ ಅದೊಂದು ಸ್ವಲ್ಪ ಅಸಮಾಧಾನ ಅನ್ಸ್ತಂದ್ರೆ, ಪದೇ ಪದೇ ಶಬ್ದಗಳನ್ನ ನಾನು ತಯಾರಿ ಚೆನ್ನಾಗಿ ನಡೆಸಿದ್ರು ಹಾಗೂ ಕೂಡ ಕನ್ನಡ ಬಂದಾಗ ಮತ್ತೆ ಇಂಗ್ಲಿಷ್ ಸೆಂಟೆನ್ಸಸ್ಗಳು ತುಂಬಾ ಬೇಗ ಬರುವಂತದಿತ್ತು. ಅದನ್ನ ನಾನು ಒಂದ್ ಸ್ವಲ್ಪ ತುಂಬಾ ಕಾನ್ಶಿಯಸ್ ಆಗಿ ಮಾತಾಡ್ದೆ ಅಂತ ಅನಿಸ್ತು ನನಗೆ ನನ್ನ ಲ್ಯಾಂಗ್ವೇಜ್ ಬಗ್ಗೆ. ಆದ್ರೂ ಕೂಡ ನೀವೆಲ್ಲರೂ ಕೂಡ ಇಲ್ಲಿ ಪ್ರೇರೇಪಣೆಯ ಮಾತುಗಳನ್ನ ಹೇಳಿದ್ರಿ, ನನಗೆ ತುಂಬಾ ಖುಷಿ ಆಯ್ತು.
ಸರ್ಗೆ ಮತ್ತೆ ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ಸ್ ರೀ ಮೇಡಮ್. ಯಾರ್ದು ಸಲಹೆಗಳು ಮತ್ತೆ ಪ್ರಶ್ನೆಗಳೇನು ಇಲ್ದಿದ್ರೆ ಕಾರ್ಯಕ್ರಮವನ್ನ ಮುಗಿಸೋಣ. ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಸರ್ ಸರ್ ಡೋನೂರ್ ಸರ್ ಹಾ ಆಗ್ಲಿ ಸರ್. ಮುಗಿಸುವ ಮುಂಚೆ ಸರ್ ಅವರು ಆಗ್ಲೇ ನಮ್ಮ ಧಾರವಾಡ ಕಟ್ಟೆಯ ಯೋಜನೆಗಳನ್ನ ನಿಮ್ ಮುಂದೆ ಹಂಚ್ಕೊಂಡ್ರು. ನಾನು ಮತ್ತೊಂದ್ಸಲ ಅದನ್ನ ರಿಪೀಟ್ ಮಾಡ್ತೀನಿ. ಫೆಬ್ರವರಿ 2025 ಮೊದಲ ವಾರದಿಂದ ನಮ್ಮ ಧಾರವಾಡ ಕಟ್ಟೆ ಮೂಲಕ ಇಂಗ್ಲಿಷ್ ಸಾಹಿತ್ಯ ದರ್ಶನದ 2ನೇ ಭಾಗವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 18ನೇ ಶತಮಾನದಿಂದ ಹಿಡಿದು 20ನೇ ಶತಮಾನದ ಪ್ರಮುಖ ಲೇಖಕರ ಒಟ್ಟು 48 ಉಪನ್ಯಾಸಗಳು ನಾವು ನಡೆಸಿಕೊಳ್ಳಲಿದ್ದೇವೆ. ಈ ಎಲ್ಲಾ ಉಪನ್ಯಾಸಗಳನ್ನ ಈ 6 ತಿಂಗಳು ಅಂದ್ರೆ ಮುಂದಿನ ವರ್ಷ 6 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸೋದಕ್ಕೆ ನಾವು ಯೋಜನೆಯನ್ನ ಹಾಕೊಂಡಿದ್ದೇವೆ. ಪ್ರತಿ ಒಂದು ತಿಂಗಳಲ್ಲಿ 2 ಉಪನ್ಯಾಸಗಳು, ಗುರುವಾರ ಮತ್ತು ಶನಿವಾರ, ಇವತ್ತಿನ ದಿನದ ಪ್ರತಿ 6 ಗಂಟೆಗೆ ದಿನ ಉಪನ್ಯಾಸ ಜರುಗುತ್ತೆ. ನೀವು ಹೀಗೇನೆ ನಮ್ಮ ಜೊತೆಗೆ ಸಾಹಿತ್ಯಾಸಕ್ತರು ಇದ್ಕೊಂಡು ಯಶಸ್ವಿಯಾಗಿ ಇಲ್ಲಿಯವರೆಗೆ ನಾವು 200ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ನಮ್ಗೆ ನಡೆಸ್ಕೊಡ್ಲಿಕ್ಕೆ ಬಹಳ ಮುಖ್ಯವಾಗಿ ಸಾಹಿತ್ಯಾಸಕ್ತರು ನೀವು ಭಾಗವಹಿಸಿದ್ದೇ ಅದಕ್ಕೆ ಸಕ್ಸಸ್ ಅಂತ ಹೇಳಿ ನಾವು ಭಾವಿಸ್ತೀವಿ. ಮತ್ತೆ ಅದು ನಮಗೆ ಪ್ರೇರಣೆ. ಹಾಗಾಗಿ ನೀವೆಲ್ಲರೂ ಮುಂದಿನ ಉಪನ್ಯಾಸಗಳಲ್ಲಿ ಹೀಗೇನೆ ಭಾಗವಹಿಸಿ ಅಂತ ಹೇಳಿ ವಿನಂತಿಸಿಕೊಳ್ತಾ, ಇಲ್ಲಿಯವರೆಗೆ ಡಾಕ್ಟರ್ ಆಸ್ಮಾ ಮೇಡಮ್ ಅವರು ವೆಗನ್ ಅವರ ಒಂದು ಕೃತಿಯ ಕುರಿತು ತಮ್ಮ ಅನಿಸಿಕೆಗಳನ್ನ ಬಹಳ ಅದ್ಭುತವಾಗಿ ಹಂಚಿಕೊಂಡ್ರು. ಅದಕ್ಕೆ ಹಿರಿಯರ ಒಂದು ನುಡಿಗಳ ಅದಕ್ಕೆ ಸಾಕ್ಷಿ. ಹಾಗೇನೆ ಪ್ರೊಫೆಸರ್ ಡೋಣೂರ್ ಸರ್ ಅವರ ಅಧ್ಯಕ್ಷೀಯ ಮಾತುಗಳನ್ನ ಆಡಿದ್ರು. ಅವರಿಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಧಾರವಾಡ ಕಟ್ಟೆಯ ಪರವಾಗಿ ಮತ್ತು ನನ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಸಂಚಾಲಕರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನ ಆನ್ಲೈನ್ ನಲ್ಲಿ ಪ್ರಸಾರ ಮಾಡುವಂತ ಎಲ್ಲ ನನ್ನ ಸಹ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಎಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಿಗೆ ಇಲ್ಲಿ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.